ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯಕೇಲಿಷು ನಿತ್ಯಸಾಕ್ಷಿ. ಹಾಸನದ ಅಪರೂಪದ ವಿಶಿಷ್ಟವಾದ ಸಂಸ್ಕೃತ ಸಂಘದ ಈ ಆವರಣದಲ್ಲಿ ಮಾತನಾಡುವ ಈ ಅವಕಾಶವನ್ನು ಸೌಭಾಗ್ಯ ಅಂತ ಭಾವಿಸ್ತೇನೆ. ಸಂಸ್ಕೃತಕ್ಕಾಗಿ ಇಷ್ಟಾರು ಜನ ಸೇರಿ ಇಂಥ ಕಾರ್ಯಗಳನ್ನು ತಾವೆಲ್ಲ ನಡೆಸ್ತಾ ಇರೋದು ಅತ್ಯಂತ ಹರ್ಷವನ್ನು ಉಂಟು ಮಾಡುತ್ತೆ. ಹಿರಿಯರಾದ ಶ್ರೀಕಂಠಯ್ಯನವರು ಮತ್ತು ಅವರ ಜೊತೆಗೆ ನೀವೆಲ್ಲ ಸೇರಿ ಹಾಸನದಂತಹ ಒಂದು ಕ್ಷೇತ್ರದಲ್ಲಿ ಪ್ರಾಯಶಃ ಸಾವಿರಾರು ವರ್ಷಗಳ ಇತಿಹಾಸವನ್ನು ಗಮನಿಸಿದರೆ ಈ ಜಿಲ್ಲೆ ಅಥವಾ ಅವತ್ತು ಈ ಜಿಲ್ಲೆ ಅಂತ ಇಲ್ಲದೇ ಇದ್ದ ಕಾಲದಲ್ಲೂ ಈ ಪ್ರದೇಶ ಸಂಸ್ಕೃತಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಹೆಸರಾಂತ ಅನೇಕ ವಿದ್ವಾಂಸರ ಮೂಲಸ್ಥಾನ ಇವತ್ತಿನ ಈ ಹಾಸನ ಜಿಲ್ಲೆ. ನನಗೆ ಸಾರ್ಥಕದ ಭಾವ ಏನು ಅಂತ ಅಂದರೆ, ನನಗೆ ಪಾಠ ಮಾಡಿದ ನನ್ನ ಅತ್ಯಂತ ಮೆಚ್ಚಿನ ನನ್ನ ಅಧ್ಯಾಪಕರು ಶ್ರೀ ರಾಮಭದ್ರಾಚಾರ್ಯರು, ಅವರು ಇದೇ ಜಿಲ್ಲೆಯವರಾಗಿದ್ದರು ಅಂತ ಅನ್ನೋದು, ನುಗ್ಗೇಹಳ್ಳಿಯವರವರು ಮೂಲತಃ. ಹಾಗಾಗಿ ಇಲ್ಲಿ ಮಾತನಾಡುವ ಅವಕಾಶವನ್ನು ಗುರುವಿನ ಪದಕ್ಕೆ ಸಮರ್ಪಣೆ ಅಂತ ಭಾವಿಸ್ತಾ ಕವಿದರ್ಶಿತ ಶಬರಿ ಅನ್ನುವ ಶೀರ್ಷಿಕೆಯಡಿಯಲ್ಲಿ ಕೆಲವು ಮಾತುಗಳನ್ನು ಮಂಡಿಸ್ತೇನೆ. ಭಾರತೀಯತೆಯ ಪರಿಚಯ ಮಾಲಿಕೆ ಅಂತ ಇದಕ್ಕೆ ಹೆಸರಿದೆ. ಬಹಳ ಸೊಗಸಾದ ಹೆಸರು. ಭಾರತೀಯತೆಯನ್ನು ಪರಿಚಯಿಸಬೇಕು ಅಂತ ಅನ್ನುವಾಗ ಭಾರತೀಯತೆಯನ್ನು ಕಾಣಬೇಕಾಗತ್ತೆ, ಎಲ್ಲಿದೆ ಭಾರತೀಯತೆ ಅಂತ. ಭಾರತೀಯತೆ ಅಂತ ಅನ್ನೋದು ಒಂದು ಲಕ್ಷ ಲಕ್ಷ ವರ್ಷಗಳ ಕಾಲದಿಂದ ಹೇಗೆ ಹರಿದುಕೊಂಡು ಬಂತು ಅಂತ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಎಂದೋ ಹುಟ್ಟಿದ ಈ ಝರಿ ಕಾಲ ಕಾಲ ಬದಲಾದಂತೆಯೂ ಅಳಿಯದೆ ಒಂದಿಷ್ಟು ಪರಿವರ್ತನೆ, ಒಂದಿಷ್ಟು ರೂಪಾಂತರ, ಒಂದಿಷ್ಟು ಹೊಸ ಭಾವ, ಒಂದಿಷ್ಟು ಹೊಸ ರೂಪಗಳನ್ನು ಪಡೆದುಕೊಳ್ತಾ ಹೇಗೆ ವಿಸ್ತರಿಸಿ ಬಂತು ಅಂತ ಅನ್ನೋದಕ್ಕೆ ಶಬರಿಯನ್ನು ನಾವು ಇವತ್ತು ನೋಡ್ತೀವಲ್ಲ, ಅದೊಂದು ನಿದರ್ಶನವಾಗತ್ತೆ ನಮಗೆ. ಶಬರಿಯ ಪರಿಚಯ ನಮಗೆ ಮೊಟ್ಟ ಮೊದಲು ಸಿಗೋದು ವಾಲ್ಮೀಕಿ ರಾಮಾಯಣದಲ್ಲಿ, ನಿಮ್ಮೆಲ್ಲರಿಗೆ ಗೊತ್ತಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಶಬರಿಯ ಕಥೆ ಹೇಗಿದೆ ಅಂತ ಬಹಳ ಜನಕ್ಕೆ ಅದು ಹೇಗಿದೆ ಅಂತ ಗೊತ್ತಿಲ್ಲ. ಆದರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಬ್ಬಳು ಶಬರಿ ಇದ್ದಾಳೆ. ಯಾರು ಶಬರಿ ಅಂದರೆ, ಕಾಯ್ತಾ ಇದ್ದ ಒಬ್ಬ ಶಬರಿಯ ಚಿತ್ರ ನಮ್ಮ ಮನಸ್ಸಿನಲ್ಲಿದೆ. ಕಾಯುವಿಕೆ ಅಂತ ಬಂದಾಗ ಶಬರಿಯಂತೆ ಕಾಯುವುದು ಅನ್ನುವಷ್ಟು ಆ ಹೆಸರು ಕಾಯುವಿಕೆಯನ್ನು ಪ್ರತಿನಿಧಿಸುವ ಒಂದು ರೂಪಕ ಆಗಿಬಿಟ್ಟಿದೆ. ಅಂದರೆ ಕಾಯುವಿಕೆ ಅಂತ ಅನ್ನೋದರ ಮುಂದೆ ಶಬರಿ ಅಂತ ಬರೆದ್ರೆ ಅಥವಾ ಶಬರಿ ಅಂತ ಬರೆದ್ರೆ ಅದಕ್ಕೆ ಅರ್ಥ ಏನು ಅಂದರೆ ಕಾಯುವಿಕೆ ಅಂತ ಹೇಳುವಷ್ಟು ಆ ಪಾತ್ರ ಜನಜನಿತವಾಗಿದೆ, ಆ ವ್ಯಕ್ತಿಯ ವ್ಯಕ್ತಿತ್ವ ಜನಜನಿತವಾಗಿದೆ. ಭಾರತೀಯತೆಯ ವೈಶಿಷ್ಟ್ಯವೇ ಇದು. ಎಲ್ಲೋ ಪುರಾಣದಲ್ಲಿ, ಎಲ್ಲೋ ಇತಿಹಾಸದಲ್ಲಿ, ಪ್ರಾಚೀನ ಗರ್ಭದಲ್ಲಿ ಒಂದು ವ್ಯಕ್ತಿತ್ವ ಕಾಣಸಿಗತ್ತೆ. ಯಾರೋ ಕವಿ, ಯಾರೋ ಇತಿಹಾಸಕಾರ, ಯಾರೋ ಪೌರಾಣಿಕ ಅದನ್ನು ಅಲ್ಲಿ ಒಂದು ಮಟ್ಟದಲ್ಲಿ ಕಟ್ಟಿಕೊಡ್ತಾನೆ. ಆದರೆ ಅದು ಮುಂದುವರಿತಾ ಅದು ಬೆಳೆಯುತ್ತೆ, ಅದಕ್ಕೊಂದು ವಿಸ್ತಾರ ಸಿಗತ್ತೆ ಮತ್ತು ಆ ಇಡೀ ವ್ಯಕ್ತಿತ್ವದ ಯಾವುದೋ ಒಂದು ಭಾವವನ್ನು ಅದು ಬಹಳ ಚೆನ್ನಾಗಿ ವಿಜೃಂಭಿಸಿಕೊಂಡು ವಿಸ್ತರಿಸುತ್ತೆ. ಶಬರಿ ಅಂತಂದಾಗ ರಾಮಭಕ್ತೆ, ಶಬರಿ ಅಂತ ಅಂದಾಗ ಪ್ರತೀಕ್ಷೆಯಲ್ಲಿ ಮುಳುಗಿ ಹೋದವಳು, ಶಬರಿ ಅಂತ ಅಂದಾಗ ಅದೆಂಥ ಭಕ್ತಿಯ ವೈಶಿಷ್ಟ್ಯ ಅಂತ ಅಂದರೆ, ತಾನು ಕಚ್ಚಿ ತಿಂದು ಸಮರ್ಪಿಸುವಷ್ಟು ಭಕ್ತಿಯ ಪರಾಕಾಷ್ಠೆಯಲ್ಲಿದ್ದವಳು ಅಂತೆಲ್ಲ ಶಬರಿಯನ್ನು ನೋಡ್ತೀವಿ.
ಮೂಲದ ಶಬರಿ ಹೀಗಿದ್ದಾಳ, ವಿಸ್ತಾರವಾಗಿ ಬಂದ ಶಬರಿ ಹೀಗಿದ್ದಾಳ ಅಂತ ನೋಡಿದ್ರೆ ಬಹಳ ಅಚ್ಚರಿಯ ಸಂಗತಿಗಳು ಕಾಣಸಿಗತ್ತೆ. ಅದರಲ್ಲೊಂದು ವೈಶಿಷ್ಟ್ಯ ಇದೆ, ಒಂದು ಕಾಂತಿ ಇದೆ, ಒಂದು ಹೊಳಪಿದೆ. ಭಾರತ ಮೌಲ್ಯವನ್ನು ಹೇಗೆ ಒಂದು ಪಾತ್ರದ ಒಂದು ಅಂಶವನ್ನು ಇಟ್ಟುಕೊಂಡು ಬೆಳೆಸಿಕೊಂಡು ಉಳಿಸಿಕೊಂಡು ಹೋಯಿತು ಅನ್ನೋದನ್ನು ಶಬರಿಯ ವ್ಯಕ್ತಿತ್ವದಲ್ಲಿ ನೋಡಬಹುದು. ಬಹಳ ಮುಖ್ಯವಾಗಿ ಶಬರಿಯ ಕುರಿತು ಇರುವ ಈ ಪ್ರಮುಖ ಘಟ್ಟಗಳಿವೆಯಲ್ಲ, ಮೂಲ ಶಬರಿಯಲ್ಲಿ ಇಲ್ಲವೇ ಇಲ್ಲ. ಅಂದರೆ ಹಣ್ಣೊಂದನ್ನು ಕಚ್ಚಿ ತಿಂದು ತನ್ನ ಸ್ವಾಮಿಗೆ ಅರ್ಪಿಸುವಾಗ ರುಚಿಯಾದದ್ದನ್ನೇ ಅರ್ಪಿಸಬೇಕು ಎನ್ನುವ ಭಾವದಲ್ಲಿ ರುಚಿ ನೋಡಿ ಸಮರ್ಪಿಸಿದಳು ಅನ್ನುವ ಒಂದು ಭಾವ ಇದೆಯಲ್ಲ, ಶಾಸ್ತ್ರದ ದೃಷ್ಟಿಯಿಂದ ಬಹಳ ಬಹಳ ಅಪಚಾರ ಅಂತ ಕರೆಸಿಕೊಳ್ಳುತ್ತದು. ಬಹಳ ಅಪಚಾರ ಅದು ಅಂತ. ಎಂಜಲನ್ನು ಸಮರ್ಪಿಸಬಹುದಾ ಅಂದರೆ ಆಗದು ಅಂತ. ಯಾಕೆ? ಭಗವಂತನ ಎಂಜಲು ನಮಗೆ ಪವಿತ್ರಕರವಾದದ್ದು ಅಂತ. ನೈವೇದ್ಯವನ್ನು ಊಟ ಮಾಡಬೇಕು, ನಿವೇದಿಸದ ಯಾವ ಆಹಾರವನ್ನು ತಿನ್ನಬಾರದು ಅಂತ. ನೈವೇದ್ಯ ಅಂತ ಏನೋ ಅಷ್ಟಿಟ್ಟು ನಾವು ಜಾಸ್ತಿ ಮಾಡ್ಕೊಂಡು ತಿನ್ನೋದು ಅಂತ ಅಲ್ಲ, ನಿವೇದಿಸದ ಏನನ್ನೂ ಬಳಸಬಾರದು ಅಂತ. ನಿವೇದಿಸಿದ್ದು ಅಂದರೆ ಏನು? ಅದು ಕೇವಲ ಇಟ್ಟು ಕೈ ಮುಗಿದು ಬಂದಿದ್ದಲ್ಲ, ಅದನ್ನು ದೇವರು ಸ್ವೀಕರಿಸಿದ್ದಾನೆ ಅಂತ, ಭಗವಂತ ಸ್ವೀಕರಿಸಿದ್ದಾನೆ ಅಂತ. ಅಂದರೆ ಅವನ ಎಂಜಲು ನನಗೆ ಪ್ರಸಾದ ಅಂತ. ಈ ಭಾವ ವ್ಯತಿರಿಕ್ತವಾದ ಕಥೆಯನ್ನೇ ನಾವು ಕೇಳ್ತೀವಿ, ಭಕ್ತೆಯ ಎಂಜಲನ್ನು ಭಗವಂತ ತಿಂದ ಅಂತ. ಈ ಹೊಳಹು ಮುಂದೆ ಬಂತು. ಶಬರಿಯ ಈ ಭಾವವನ್ನು ಬಿತ್ತರಿಸೋದಕ್ಕೋ ಏನೋ ಅದು ಮುಂದೆ ಸೇರಿಕೊಳ್ತು. ಆದರೆ ಅತ್ಯಂತ ಮೌಲಿಕವಾದದ್ದು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ವಾಲ್ಮೀಕಿ ಹೀಗೆ ಕಂಡ್ರ ಅಂದರೆ ವಾಲ್ಮೀಕಿ ಹೀಗೆ ಕಂಡಿಲ್ಲ. ವಾಲ್ಮೀಕಿ ಕಂಡ ಶಬರಿ ಅವಳು ಸಿದ್ಧಳು. ವಾಲ್ಮೀಕಿ ಕಂಡ ಶಬರಿ ಸಿದ್ಧಳು. ನಾವು ನೋಡ್ತಾ ಇರುವ ಶಬರಿಗೆ ರಾಮ ಮೋಕ್ಷ ಕರುಣಿಸಿದ. ವಾಲ್ಮೀಕಿ ಚಿತ್ರಿಸುವ ಶಬರಿಗೆ ಅವಳ ಮೋಕ್ಷಕ್ಕೆ ಹೋಗೋದಕ್ಕೆ ರಾಮ ಬೇಕೇ ಆಗಿಲ್ಲ. ರಾಮನನ್ನು ನೋಡುವ ಮೊದಲೇ, ರಾಮ ಅವಳ ಆಶ್ರಮಕ್ಕೆ ಬರುವ ಮೊದಲೇ ಅವಳು ಉನ್ನತವಾದ ಲೋಕಕ್ಕೆ ಹೋಗಲು ಬೇಕಾದ ಎಲ್ಲ ಪುಣ್ಯವನ್ನು ಸಂಪಾದಿಸಿಕೊಂಡು ಮುಗಿದಿದೆ. ತಪಸ್ಸು ಮುಗಿದಿದೆ. ತಪಸ್ಸು ಬಹಳ ಹಿಂದೆಯೇ ಮುಗಿದಿದೆ. ರಾಮ ಬರುವ ಎಷ್ಟೋ ಕಾಲದ ಹಿಂದೆಯೇ ಮುಗಿದಿದೆ. ರಾಮ ಬರುವ ಎಷ್ಟೋ ಕಾಲದ ಹಿಂದೆಯೇ ಮುಗಿದಿದೆ. ತಪಸ್ಸು ಮುಗಿದ ಮೇಲೆ ಇಲ್ಲಿ ಇರೋದಕ್ಕೆ ಅರ್ಥ ಇಲ್ಲ. ಮುಗಿದ ಮೇಲೆ ಹೊರಟು ಹೋಗಬೇಕು. ಅವಳ ಗುರು ಮತಂಗ ಮುನಿಗಳು ಹಾಗೆ ಹೊರಟು ಹೋಗಿದ್ದಾರೆ. ಆದರೆ ಇವಳು ಹೊರಟು ಹೋಗಿಲ್ಲ, ಕಾದಿದ್ದಾಳೆ. ವಾಲ್ಮೀಕಿಗಳ ಶಬರಿಯ ಅದ್ಭುತವಾದ ಚಿತ್ರಣ ಬರೋದಿಲ್ಲಿ. ಎಲ್ಲ ಕಾರ್ಯ ಮುಗಿದಿದೆ, ಮುಗಿದ ಮೇಲೂ ಭೂಮಿಯಲ್ಲಿ ಉಳಿದಿದ್ದಾಳೆ. ಭೂಮಿಯಲ್ಲಿ ಕಾರ್ಯ ಮುಗಿದ ಮೇಲೆ ಉಳಿಬಾರದು. ರಾಮನು ಕೂಡ ಹಾಗೆಯೇ ಉಳಿದುಕೊಂಡು ಬಿಟ್ಟಿದ್ನಲ್ಲ. ಆಗ ಬ್ರಹ್ಮ ಕಾಲಪುರುಷನನ್ನು ಕಳಿಸಿಕೊಡ್ತಾನೆ. ಪ್ರಭು, ಕಾರ್ಯ ಮುಗಿದಿದೆ, ಅವತಾರ ಕಾರ್ಯ ಮುಗಿದಿದೆ, ಮೇಲೆ ಬರಬಹುದಲ್ಲವಾ ಅಂತ. ಅಂದರೆ ಈ ಭೂಮಿಗೆ ಬರೋದೇ ಸಾಧನೆಗಾಗಿ. ಸಾಧಿಸಬೇಕು. ಇಲ್ಲಿ ಸಾಧಿಸಿದ ಮೇಲೆ ಇಲ್ಲಿಂದ ಹೊರಟು ಹೋಗಬೇಕು. ಲಾಂಚಿಂಗ್ ಪ್ಯಾಡ್ ಥರ ಭೂಮಿ ಅಂದರೆ, ಲಾಂಚಿಂಗ್ ಪ್ಯಾಡ್ ಥರ ಅದು. ಏರುವುದಕ್ಕೆ ಈ ಭೂಮಿಯೇ ಬೇಕು, ಈ ಭೂಮಿಯೇ ಬೇಕು. ಇಲ್ಲಿ ಬಂದು ಸಾಧಿಸಿದ ಮೇಲೆ ಎದ್ದು ಹೋಗಬೇಕು ಅಂತ. ಆದರೂ ಶಬರಿ ಕುಳಿತಳು. ಯಾಕೆ ಅಂದರೆ ರಾಮನನ್ನು ನೋಡುವುದಕ್ಕೆ ಅಂತ. ಕಾಯುವಿಕೆಗೆ ಯಾಕೆ ಶಬರಿ ಮಾದರಿಯಾದಳು ಅಂದರೆ ಈ ಅಂಶಕ್ಕೆ ಬಹಳ ಮುಖ್ಯವಾಗಿ. ಅಂದರೆ ನನ್ನನ್ನು ಉದ್ಧರಿಸೋದಕ್ಕೆ ಒಬ್ಬ ಬರ್ತಾನೆ ಅಂತ ಕಾದಿದ್ದಲ್ಲ, ಉದ್ಧಾರಕ್ಕೆ ಬೇಕಾದ್ದನ್ನೆಲ್ಲ ಸಾಧಿಸಿದ ಮೇಲೂ ಒಬ್ಬನನ್ನು ನೋಡಲಿಕ್ಕೆ ಅಂತ ಕಾದಿದ್ದು ಅಂತ. ವಿನಾಕಾರಣ ಕಾದಿದ್ದು, ಸ್ವಾರ್ಥವಿಲ್ಲದೆ ಕಾದಿದ್ದು. ನನಗೆ ಇದರಿಂದ ಏನೋ ಲಾಭ ಆಗಬೇಕು ಅಂತ ಇಲ್ಲ, ಉಪಯೋಗ ಆಗಬೇಕು ಅಂತ ಇಲ್ಲ, ಪ್ರಯೋಜನ ಆಗಬೇಕು ಅಂತ ಇಲ್ಲ. ಆದರೂ ಒಬ್ಬನಿಗಾಗಿ ಕಾದಳು ಶಬರಿ. ಇದು ಕಾಯುವಿಕೆಯ ಪರಮೋನ್ನತ ಸ್ಥಿತಿ ಅಂತ ಕರೆಸಿಕೊಂಡಿದ್ದು ಈ ಕಾರಣಕ್ಕೆ. ಯಾಕೆ ಕಾದಳು ಅಂದರೆ ಅವನನ್ನು ನೋಡಬೇಕು ಅಂತ ಕಾದಳು. ಮೇಲೆ ಹೋದರೆ ಅವನ ಮೂಲ ರೂಪವೇ ಕಾಣಸಿಗತ್ತೆ. ಅಷ್ಟು ತಪಸ್ಸು ಸಂಗ್ರಹವಾಗಿದೆ. ಆದರೂ ಈ ಆಕಾರವನ್ನು ನೋಡಬೇಕು ಅಂತ. ಯಾವ ಆಕಾರ ಅಂದರೆ ಭಗವಂತ ಒಂದು ಅದ್ಭುತವಾದ ಮಾನವಾಕಾರವನ್ನು ತಾಳಿದ್ದಾನೆ.
ನಯನ ಮನೋಹರವಾದ, ಸರ್ವಾಂಗ ಪರಿಪೂರ್ಣವಾದ, ಸಕಲ ಕಲ್ಯಾಣ ಗುಣಗಳಿಂದಲೂ ಕೂಡಿದ ಅದ್ಭುತವಾದ ಒಂದು ರೂಪ ತಳೆದಿದ್ದಾನೆ. ಅದನ್ನು ನೋಡಿ ಹೋಗಬೇಕು ಅಂತ ಕಾದಳಷ್ಟೇ. ಹಾಗಾಗಿ ಶಬರಿಯ ಕಾಯುವಿಕೆ ಯಾಕೆ ದೊಡ್ಡದಾಯಿತು ಅಂತ ಅಂದರೆ, ನೋಡಬೇಕು ಉದ್ದೇಶ ಇಲ್ಲ, ನೋಡಬೇಕು ಫಲ ಬೇಕಿಲ್ಲ. ಕೃಷ್ಣ ಹೇಳ್ತಾನಲ್ಲ, ಫಲದ ನಿರೀಕ್ಷೆ ಇಲ್ಲದೆ, ಫಲದ ಅಪೇಕ್ಷೆ ಇಲ್ಲದೆ, ಫಲದ ಆಕಾಂಕ್ಷೆ ಇಲ್ಲದೆ ಕರ್ಮ ಮಾಡು ಅಂತ ನಿಷ್ಕಾಮ ಕರ್ಮ ಶಬರಿಯದ್ದು. ಯಾವುದು ನಿಷ್ಕಾಮವಾಗಿ ನಡೆಯುತ್ತೋ ಅದು ಆ ಕ್ರಿಯೆ ದೊಡ್ಡದಾಗತ್ತೆ. ಶಬರಿಯ ಕಾಯುವಿಕೆ ದೊಡ್ಡದಾಗಿದ್ದು ಯಾಕೆ ಅಂದರೆ ಅದು ನಿಷ್ಕಾಮವಾದ ಕಾಯುವಿಕೆ. ವಾಲ್ಮೀಕಿಗಳು ಹೇಗೆ ಚಿತ್ರಿಸಿದರು ಅಂತ ನೋಡ್ತಾ ಹೋಗೋಣ. ನಾನು ತೆಗೆದುಕೊಂಡ ವಿಷಯವನ್ನು ಮಾತನಾಡೋದಕ್ಕೆ ಕಡಿಮೆ ಅಂದರೆ 1 ವಾರ ಆದರೂ ಬೇಕು, 1 ಗಂಟೆಯಲ್ಲಿ ಮುಗಿಸ್ತೀನಿ. ವನವಾಸದಲ್ಲಿದ್ದಾರೆ ರಾಮಲಕ್ಷ್ಮಣರು. ಸೀತಾ ಅಪಹರಣ ಆಗಿದೆ. ಸೀತಾಪಹರಣ ಆಗಿ ಸೀತೆಯನ್ನು ಹುಡುಕಿ ಹೋಗ್ತಾ ಇದ್ದಾಗ ಕಬಂದ ಅಂತ ಒಬ್ಬ ಸಿಕ್ಕಿದ್ದಾನೆ. ಧನು ಅನ್ನುವ ಒಬ್ಬ, ಅವನು ಶಾಪಗ್ರಸ್ತನಾಗಿ ಕಬಂದನಾಗಿ ಕುಳಿತುಕೊಂಡಿದ್ದಾನೆ. ಇವರನ್ನು ಹಿಡಿದಿದ್ದಾನೆ. ಅಲ್ಲಿಂದ ಅವನನ್ನು ಪರಿಸಮಾಪ್ತಿಗೊಳಿಸಿದ್ದಾರೆ. ಅವನ ಶಾಪ ಮುಕ್ತಿಯೂ ಆಗಿದೆ ರಾಮನಿಂದ. ಆಗ ಅವನು ಮುಂದೇನು ಅಂತ ಹೇಳಿದಾನೆ. ಶಾಪಮುಕ್ತನಾದ ಕಬಂದ, ಸುಗ್ರೀವನ ಬಳಿಗೆ ಹೋಗಬೇಕು ನೀನು, ನಿನಗಲ್ಲಿ ಸೀತೆಯ ಸಿಗುವುದಕ್ಕೆ ಬೇಕಾದ್ದೆಲ್ಲ ನಡೆಯುತ್ತೆ. ಹಾಗೆ ಹೇಳುವಾಗ ಅವನು 2 ಹೆಸರು ಹೇಳಿದ್ದಾನೆ, ಒಂದು ಸುಗ್ರೀವ, ಇನ್ನೊಂದು ಶಬರಿ. ನಿನಗೆ ಪಂಪಾ ತೀರದಲ್ಲಿ ಶಬರಿ ಸಿಗ್ತಾಳೆ ಅಂತ ಹೇಳಿದ್ದಾನೆ. ಹೊರಟಿದ್ದಾರೆ, ಆ ದಾರಿ ಹಿಡಿದು ಕಬಂದ ತೋರಿದ ದಾರಿಯಲ್ಲಿ ಹೊರಟಿದ್ದಾರೆ. ತೌ ಪುಷ್ಕರಿಣ್ಯಾ ಪಂಪಾಯ ತೀರಮಾಸಾದ್ಯ ಪಶ್ಚಿಮಂ ಅಪಶ್ಯತಾಂ ತತಸ್ತತ್ರ ಶಬರಿಯ ರಮ್ಯಮಾಶ್ರಮಂ. ಪಂಪಾ ತೀರದ, ಪಂಪಾ ಸರೋವರದ ಅಥವಾ ನದಿಯ ಪಶ್ಚಿಮ ತೀರ, ಅಲ್ಲಿ ಶಬರಿಯ ಆಶ್ರಮ ಇತ್ತು. ಅಲ್ಲಿಗೆ ಅವರು ಬಂದಿದ್ದಾರೆ. ಪುಷ್ಕರಿಣ್ಯಾಹ ಒಂದು ಸಣ್ಣ ಸಮಸ್ಯೆ ಇದೆ. ಇದೆಲ್ಲ ಇರೋದು ಕರ್ನಾಟಕದಲ್ಲಿ. ಶಬರಿ ಇದ್ದಿದ್ದು ಕರ್ನಾಟಕದಲ್ಲಿ. ನಮಗೆ ಸ್ವಲ್ಪ ಹೆಮ್ಮೆ ಬೇಕು ಅದರ ಬಗ್ಗೆ. ನಮಗೆ ಆ ಹೆಮ್ಮೆ ಇಲ್ಲ. ಶಬರಿ ನಮ್ಮವಳು ಅನ್ನೋ ಹೆಮ್ಮೆ ಇಲ್ಲ. ವೈಶ್ವಿಕವಾಗಿ ಯೋಚಿಸಬೇಕು ದೊಡ್ಡದಾಗಿ, ಸರಿ, ಆದರೆ ನಮ್ಮದು ಅಂತಂದಾಗ ಒಂದು ಅಭಿಮಾನ ಬೇಕು. ನಮ್ಮೂರಿನವಳೆ ಅವಳು. ಈಗ ನೀವು ಕಿಷ್ಕಿಂಧೆಗೆ ಹೋದರೆ ಪಂಪ ಸರೋವರ ಇದೆ ಕಿಷ್ಕಿಂಧೆಯಲ್ಲಿ. ನಿಮ್ಮಲ್ಲಿ ಎಷ್ಟು ಜನ ಹೋಗಿದ್ದೀರೋ ಗೊತ್ತಿಲ್ಲ. ಹಂಪಿಗೆ ಹೋಗಿದ್ದೀರಾ ಅಂದರೆ ಕೈ ಎತ್ತುತ್ತಾರೆ. ಪಕ್ಕದಲ್ಲಿರೋ ಕಿಷ್ಕಿಂಧೆಗೆ ಹೋಗಲ್ಲ ನಮ್ಮವರು. ಹಾಳು ಬಿದ್ದ ಹಂಪಿ ನೋಡ್ತೀವಿ, ದೊಡ್ಡದೇ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸಣ್ಣದೇನೂ ಅಲ್ಲ. ಅದರ ಪಕ್ಕದಲ್ಲಿ ಪುಣ್ಯ ಪರಿಸರ ಕಿಷ್ಕಿಂಧೆ ಇದೆ, ನಮ್ಮವರಿಲ್ಲ. ನೀವು ಪಂಪ ಸರೋವರಕ್ಕೆ ವಿಸಿಟ್ ಮಾಡಿ, ಅಲ್ಲಿ ಬರೀ ಉತ್ತರದವರೇ ಇರ್ತಾರೆ. ಉತ್ತರ ಭಾರತೀಯರು ಇಲ್ಲಿ ಬರ್ತಾರೆ, ನಾವು ಹೋಗುತ್ತಾ ಇಲ್ಲ. ಅಲ್ಲೊಂದು ನದಿ ಹರಿತಾ ಇದೆ. ಆ ನದಿಯ ಉಲ್ಲೇಖ ರಾಮಾಯಣದಲ್ಲಿ ಕಾಣಸಿಗೋಲ್ಲ. ಪಂಪ ಅಂತ ಹೇಳ್ತಾರೆ, ಪಂಪ ತೀರ ಅಂತ ಹೇಳ್ತಾರೆ. ಆ ನದಿಯನ್ನೇ ರಾಮಾಯಣ ಪಂಪ ಅಂತ ಕರೆದಿದೆಯೋ? ಯಾವುದನ್ನು? ತುಂಗಭದ್ರೆಯನ್ನೇ ಪಂಪ ಅಂತ ಕರೆದಿದ್ದೋ ಏನೋ ಅಂತ ನೋಡಬೇಕಿದೆ. ಅಲ್ಲಿ ಶಬರಿ ಇದ್ಲು. ಅಲ್ಲಿಗೆ ರಾಮ ಲಕ್ಷ್ಮಣರು ಬಂದರು. ಅಂಗಳಕ್ಕೆ ಬಂದವರನ್ನು ನೋಡಿ ಎದ್ದಳು ಶಬರಿ, ಕಾಯ್ತಾ ಇದ್ದವಳು. ತೌಚ ದೃಷ್ಟ್ವಾ ತದಾ ಸಿದ್ಧ ಸಮುತ್ಥಾಯ ಕೃತಾಂಜಲಿ. ಅವರನ್ನು ಕಂಡವಳು ಎದ್ದಳು ಅಂತ. ಶಬರಿ ಎದ್ದು ನಿಂತು ಸ್ವಾಗತಿಸ್ತಾಳೆ. ಈ ಸ್ವಾಗತಿಸಿದಳು ಅಂತ ಹೇಳುವಾಗ ವಾಲ್ಮೀಕಿಗಳು ಅವಳಿಗೆ ಬಳಸುವ ಶಬ್ದವೇ ಸಿದ್ಧಳಾದವಳು. ಯಾವುದಕ್ಕೆ ಸಿದ್ಧಳಾದವಳು? ರಾಮಾತಿಥ್ಯಕ್ಕೆ ಸಿದ್ಧಳಾದವಳಲ್ಲ, ಅಲ್ಲಿಗೆ ಸಿದ್ಧಳಾದವಳು. ಟಿಕೆಟು ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ, ಹೋಗೋದೊಂದು ಬಾಕಿ. ಅವರು ಕಾಯ್ತಾ ಇದ್ದಾರೆ, ವಿಮಾನ ಕಾಯ್ತಾ ಇದೆ, ಇವಳು ಹೊರಡ್ತಾ ಇಲ್ಲ. ಸಿದ್ಧ. ರಾಮ ಲಕ್ಷ್ಮಣರ ಪಾದ ಹಿಡಿತಾಳೆ. ರಾಮಸ್ಯ ಪಾದೋ ಜಗ್ರಾಹ ಲಕ್ಷ್ಮಣಸ್ಯ ಚ ಧೀಮತಃ. ಉಚಿತ ಉಪಚಾರಗಳನ್ನು ಮಾಡ್ತಾಳೆ. ಪಾದ್ಯಂ ಆಚಮನೀಯಂಚ, ಎಲ್ಲವನ್ನೂ ಸಮರ್ಪಿಸ್ತಾಳೆ. ರಾಮ ಮಾತನಾಡಿಸ್ತಾನೆ ಅವಳನ್ನು. ಯಾರನ್ನ ಮಾತನಾಡಿಸಿದ ರಾಮ? ಕವಿ ಬಳಸುವ ಶಬ್ದ ಶ್ರಮಣೀಂ ಸಂಶಿತೌ ವ್ರತಾಂ. ಶ್ರಮಣಿಯನ್ನು ಮಾತನಾಡಿಸಿದ, ವ್ರತನಿಷ್ಠಳಾದವಳನ್ನು ಮಾತನಾಡಿಸಿದ ರಾಮ ಅಂತ. ವಾಲ್ಮೀಕಿಗಳ ಮಾತುಗಳನ್ನು ಇಷ್ಟು ವೇಗವಾಗಿ ವ್ಯಾಖ್ಯಾನಿಸಿ ಹೋಗಬಾರದು. ಬಹಳ ಅಪಚಾರ ಅದು, ಬಹಳ ಅಪಚಾರ. ಶಬ್ದಕ್ಕೆ 1 ಗಂಟೆ ಮಾತನಾಡಬೇಕಾಗತ್ತೆ. ಅದು ವಾಲ್ಮೀಕಿಗಳು ಮಾತನಾಡಿಸಿದ್ದು ವ್ರತನಿಷ್ಠಳಾದವಳನ್ನು, ವ್ರತದಲ್ಲಿ ಮುಳುಗಿದವಳನ್ನು, ವ್ರತವೇ ಆದವಳನ್ನು ಮಾತನಾಡಿಸಿದ. ಮನೆಗೆ ಬಂದರೆ
ಮನೆಗೆ ಬಂದವರನ್ನು ಅಥವಾ ಮನೆಯವರನ್ನು ಯೋಗಕ್ಷೇಮ ವಿಚಾರಿಸಬೇಕು ತಾನೆ. ಏನು ವಿಚಾರಿಸಬೇಕು? ಅವರು ಕೃಷಿಕರಾದರೆ ಮಳೆ ಹೇಗಿದೆ, ಬೆಳೆ ಹೇಗಿದೆ ಅಂತ ಕೇಳಬೇಕಾಯ್ತು. ಅವ್ರು ಯಾವುದೋ ವೃತ್ತಿ ಮಾಡ್ತಾ ಇದ್ದರೆ ಆ ವೃತ್ತಿ ಹೇಗಿದೆ ಅಂತ ಕೇಳಬೇಕು. ಹೀಗೆಲ್ಲ ಇತ್ತು. ನಾವು ನೋಡ್ತಾ ನೋಡ್ತಾ ಇದೆಲ್ಲ ಹೋಯ್ತು. ಮನೆಗೆ ಬಂದವ್ರನ್ನ ಮಾತಾಡಿಸೋದು, ಹೇಳೋದು, ಕೇಳೋದೆಲ್ಲ ಹೋಯ್ತಲ್ಲ. ಆದರೆ ಹೀಗೊಂದು ಕ್ರಮ ಇತ್ತಲ್ಲ, ಅವಳನ್ನು ರಾಮ ಏನು ಮಾತನಾಡಿಸಬಹುದು? ಮಳೆ ಗಾಳಿ ಜೋರಾಗಿದೆಯಾ, ಜೋಪಡಿ ಸರಿ ಇರತ್ತಾ, ಹೇಗೆ ಕಟ್ಕೊಳ್ತಿ ವಯಸ್ಸಾದ ಮೇಲೆ ಅಂತೆಲ್ಲ ಕೇಳಲಿಲ್ಲ. ಕಚ್ಚಿತ್ತೇ ನಿರ್ಜಿತಾ ವಿಘ್ನಾ ಕಚ್ಚಿತ್ತೇ ವರ್ಧತೆ ತಪಃ ಕಚ್ಚಿತ್ತೇ ನಿಯತಃ ಕ್ರೋಧ ಆಹಾರಶ್ಚ ತಪೋಧನೆ. ನಿನ್ನ ತಪಸ್ಸಿಗೆ ವಿಘ್ನಗಳ ಆತಂಕ ಇಲ್ಲ ತಾನೆ? ನಿನ್ನ ತಪಸ್ಸು ದಿನದಿಂದ ದಿನಕ್ಕೆ ವರ್ಧಿಸ್ತಾ ಇದೆ ತಾನೆ? ನಿನ್ನ ಸಿಟ್ಟು ನಿನ್ನ ನಿಯಂತ್ರಣದಲ್ಲಿ ಇದೆ ತಾನೆ? ಆಹಾರದ ಮೇಲೂ ನಿಯಂತ್ರಣವನ್ನು ಇಟ್ಟುಕೊಂಡಿದ್ದಿ ತಾನೆ? ಕಚ್ಚಿತ್ತೆ ಮನಸ್ಸುಖಂ, ಮನಸ್ಸಿಗೆ ನೆಮ್ಮದಿ ಇದೆ ತಾನೆ? ಕಚ್ಚಿತ್ತೆ ಗುರು ಶುಶ್ರೂಷ ಸಫಲ ಚಾರು ಭಾಷಿಣಿ, ಗುರುವಿನ ಶುಶ್ರೂಷೆ ಮಾಡಿದೆಯಲ್ಲ ಇಡೀ ಬದುಕಿನಲ್ಲಿ, ಅದು ಸಫಲವಾಗಿದೆ ತಾನೆ ಅಂತ ಕೇಳ್ತಾನೆ ರಾಮ. ಹೊಸದಾದ ಪರಿಚಯ. ಬರುವ ರಾಮನಿಗೆ, ಬಂದ ರಾಮನಿಗೆ ಅವಳು ಯಾರು ಅಂತ ಗೊತ್ತು ಅಂತ. ಯಾರು ಅಂದರೆ ತಪಸ್ವಿನಿಯಾದ ಶಬರಿ ಅಂತ ಅಲ್ಲಿ ಕಾಣಸಿಗೋದು. ಅಂದರೆ ನಾವು ನೋಡುವ ಶಬರಿ, ಇದನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕಲ್ಪಿಸಿಕೊಂಡು ಇವತ್ತು ಸಣ್ಣ ಮಕ್ಕಳಿಗೆ ಒಂದು ಮುದುಕಿ ವೇಷ, ಕೂದಲು ಹಣ್ಣಾದವಳನ್ನು ಮಾಡ್ತೀವಲ್ಲ, ಮುಗ್ಧ ಭಕ್ತೆ. ತಪ್ಪು ಅಂತ ಅಲ್ಲ, ಹೇಗೆ ಹೋಯ್ತು ಅಂತ ಹೇಳ್ತಾ ಇರೋದು. ಮುಗ್ಧ ಭಕ್ತೆ, ಇಲ್ಲಿ ಮುಗ್ಧ ಭಕ್ತೆ ಅಲ್ಲ, ಒಬ್ಬ ದಾರ್ಶನಿಕಳು, ತಪಸ್ವಿನಿ, ತಪಸ್ಸಿನ ಕೊನೆ ತಲುಪಿದವಳು. ಹಾಗಾಗಿ ರಾಮ ಮಾತನಾಡಿಸುವುದು ತಪಸ್ಸಿಗೆ ಸಂಬಂಧಿಸಿದಂತಹ ಮಾತುಗಳನ್ನೇ. ರಾಮೇಣ ತಾಪಸಿ ಪೃಷ್ಟ ಸಾ ಸಿದ್ಧ ಸಿದ್ಧಸಮ್ಮತ ಶಶಂಸ ಶಬರಿ ವೃದ್ಧ ರಾಮಾಯ ಪ್ರತ್ಯುಪಸ್ಥಿತ. ರಾಮನಿಗೆ ಉತ್ತರ ಕೊಟ್ಲಂತೆ ಶಬರಿ. ವಾಲ್ಮೀಕಿಗಳಿಗೆ, ಈ ವಾಲ್ಮೀಕಿಗಳು ರಾಮಾಯಣವನ್ನು ಬರೆದ್ರಲ್ಲ, ಇದು ಕೇಳಿ ಬರೆದಿದ್ದಲ್ಲ, ಕಲ್ಪಿಸಿ ಬರೆದಿದ್ದದ್ದು ಹೇಗೂ ಅಲ್ಲ, ರಾಮಕಥೆಯನ್ನು ಕೇಳಿ ಬರೆದಿದ್ದು ಅಲ್ಲ, ಕಂಡು ಬರೆದಿದ್ದು ಇದು. ಯಾಕೆ? ಅಂಗೈ ನೆಲ್ಲಿಕಾಯಿಯಾಗಿ ಕಂಡರು ಅವರು. ಕರಬದರ ಸಮಾನಂ ಪ್ರೇಕ್ಷದೃಷ್ಟ್ಯಾ ಪ್ರತೀಚ್ಯ. ಬ್ರಹ್ಮ ವರ ಕೊಟ್ಟಿದ್ದ, ಕಣ್ಣಾರೆ ಕಂಡರವರು. ಕಣ್ಣೆದುರಿಗೆ ರಾಮಾಯಣ ತೆರೆದುಕೊಳ್ತಾ ಹೋಯಿತು, ಕಂಡಿದ್ದನ್ನು ಬರಿತಾ ಹೋದರು. ಹಾಗಾಗಿ ಅವರಿಗೆ ಕಾಣಿಸ್ತಾ ಇದ್ದಾಳೆ ಶಬರಿ. ವಾಲ್ಮೀಕಿಗಳಿಗೆ ಇದನ್ನು ಬರೆಯುವಾಗ ಏನು ಕಾಣಿಸ್ತಾ ಇದೆ ಅಂದರೆ, ಮತ್ತೆ ಹೇಳ್ತಾಳೆ ಸಿದ್ಧಸಮ್ಮತ. ಯಾವ ಶಬರಿ ಕಾಣಿಸ್ತಾ ಇದ್ದಾಳೆ ಅವರಿಗೆ ಅಂದರೆ, ಸಿದ್ಧಳಾದ ಶಬರಿ ಮತ್ತು ಸಿದ್ಧಸಮ್ಮತ. ಸಿದ್ಧ ಪುರುಷರು ಅಂತ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೂ ಸಮ್ಮತಳಾದವಳು ಅಂತ. ಯಾರು ಮೆಚ್ಚಬೇಕು ನಮ್ಮನ್ನು ಅಂತ, ಯಾರು ಮೆಚ್ಚಬೇಕು ಅಂತ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಡದೇ ಇದ್ದವರು ನಮ್ಮನ್ನು ಮೆಚ್ಚಿದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾಕೆಂದರೆ ನಮ್ಮ ಕ್ಷೇತ್ರದ ಪರಿಚಯವೇ ಇಲ್ಲ ಅವರಿಗೆ. ಅವರು ಹೇಗೆ ಮೆಚ್ಚಬಲ್ಲರು ನಮ್ಮನ್ನು? ಅವರಿಗೆ ಗುರುತಿಸೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಒಬ್ಬ ಇಂಜಿನಿಯರ್ನನ್ನು ಒಬ್ಬ ಕೃಷಿಕ ಮೆಚ್ಚೋದು ಹೇಗೆ? ಒಬ್ಬ ಕೃಷಿಕನನ್ನು ಒಬ್ಬ ಚಾಲಕ ಮೆಚ್ಚೋದು ಹೇಗೆ? ಒಬ್ಬ ಚಾಲಕನನ್ನು ಚಾಲನೆ ಬರದೇ ಇರೋನು ಎಂಥ ಡ್ರೈವಿಂಗ್ ಅಂತ ಹೇಳಿದರೆ ಏನರ್ಥ? ಏನಿಲ್ಲ. ಹಾಗಾಗಿ ಆ ಕ್ಷೇತ್ರದವರು ಮೆಚ್ಚಬೇಕಲ್ಲ. ಸಿದ್ಧಸಮ್ಮತ, ತಾನು ಸಿದ್ಧಳು ಮಾತ್ರಳಲ್ಲ, ಸಿದ್ಧ ಪುರುಷರೆಲ್ಲ ಅವಳನ್ನು ಮೆಚ್ಚುತ್ತಾರೆ ಅಂಥವಳು ಅಂತ. ಈ ಎತ್ತರ ನೋಡಿ ಅಂತ, ಶಬರಿಯ ಎತ್ತರ ನೋಡಿ. ಅವಳು ಉತ್ತರಿಸ್ತಾಳೆ, ಮುಂದುವರಿಯೋಣ, ಆ ವಿಸ್ತಾರ ಬೇಡ. ಅದ್ಯ ಪ್ರಾಪ್ತ ತಪಸ್ಸಿದ್ಧಿ, ನನ್ನ ತಪಸ್ಸು ಇವತ್ತು ಸಿದ್ಧವಾಯಿತು, ಸಿದ್ಧಿ ಸಿಕ್ಕಿತು, ನೀನು ಕಂಡೆಯಲ್ಲ ಅದಕ್ಕೆ ಅಂತ. ಯಾಕೆ? ಚಕ್ಷುಷಾ ತವ ಸೌಮ್ಯೇನ ಪೂತಾಸ್ಮಿ ರಘುನಂದನ, ನೀನು ನೋಡಿದೆಯಲ್ಲ ನನ್ನನ್ನು, ಪವಿತ್ರಳಾದೆ ನಾನು ಅಂತ ಮಾತಾಡ್ತಾಳೆ. ನಿನ್ನ ಅನುಗ್ರಹದಿಂದ ಅಕ್ಷಯವಾದ ಲೋಕವನ್ನು ಪಡೆದುಕೊಳ್ತೇನೆ ಅಂತ ರಾಮ ಹೇಳ್ತಾನೆ. ನಿನ್ನ ಗುರುವಿನ ಈ ಆಶ್ರಮದ ಬಗ್ಗೆ ಬಹಳ ಕೇಳಿದ್ದೇನೆ, ಒಮ್ಮೆ ತೋರಿಸ್ತೀಯಾ ಅಂತ ಕೇಳ್ತಾನೆ. ಕರೆದುಕೊಂಡು ಹೋಗಿ ತೋರಿಸ್ತಾಳೆ. ಮತಂಗರು ಬಹಳ ದೊಡ್ಡ ತಪಸ್ವಿಗಳು. ಈ ಮತಂಗರು ಇದ್ದಿದ್ದು ಕರ್ನಾಟಕದಲ್ಲೇ, ನಮ್ಮೂರಲ್ಲೇ. ಮತಂಗ ಪರ್ವತ ಅಂತಲೇ ಕರೀತಾರೆ. ಅಲ್ಲೋದ್ರೆ ಕಾಣಸಿಗತ್ತೆ. ಅದು ಬಹಳ ಪುಣ್ಯ ಪರಿಸರ ಅದು. ರಾಮ ನೋಡಿ ಎಂಥ ಕ್ಷೇತ್ರ ಅದು ಅಂದರೆ, ನಾವು ಎಷ್ಟು ಮರೆತಿದ್ದೀವಿ ಅನ್ನೋದಕ್ಕೆ. ಮತಂಗ ಪರ್ವತಕ್ಕೆ ಹೋಗಿ ನಮಸ್ಕಾರ ಮಾಡಬೇಕು ಅಂತ ಗೊತ್ತಿಲ್ಲ, ಉತ್ತರದ ತುದಿಯವರೆಗೂ ಹೋಗ್ತೀವಿ, ಹೋಗೋಣ, ತಪ್ಪೇನೂ ಇಲ್ಲ. ಇಲ್ಲೇ ಇದೆ. ಯಾವುದದು ಅಂದರೆ, ಆಶ್ರಮಕ್ಕೆ ಬಂದ ರಾಮ
ನಿನ್ನ ಗುರು ಎಲ್ಲಿ ಅಡ್ಡಾಡಿದರೋ, ಎಲ್ಲೂ ಕುಳಿತು ಧ್ಯಾನ ಮಾಡಿದರೋ, ಎಲ್ಲಿ ಯಜ್ಞ ಮಾಡಿದರೋ ಆ ಜಾಗಗಳನ್ನು ತೋರಿಸು ನನಗೆ ಅಂತ ಹೇಳ್ತಾನೆ. ಬಹಳ ಕೇಳಿದ್ದೀನಿ ಅಂತ. ಮತಂಗ ಪರ್ವತ ಈಗಲೂ ನಿಮಗೆ ಕಿಷ್ಕಿಂಧೆಯ ಭಾಗದಲ್ಲಿ ಕಾಣಸಿಗುತ್ತೆ. ಅಲ್ಲಿ ಕರೆದುಕೊಂಡು ಹೋಗಿ ತೋರಿಸ್ತಾಳೆ. ಎಂದೋ ಹೋಗಿದ್ದಾರೆ ಅವರು ಮೇಲಕ್ಕೆ. ರಾಮ ಚಿತ್ರಕೂಟವನ್ನು ಪ್ರವೇಶ ಮಾಡಿದ್ನಲ್ಲ, ಆಗ ಮತಂಗ ಮುನಿಗಳು ಹೊರಟು ಹೋಗಿದ್ದು. ಹೋಗುವಾಗ ಹೇಳಿದ್ರು, ನಿನ್ನ ರಾಮ ಬರ್ತಾನೆ ಇಲ್ಲಿಗೆ, ಅವನಿಗೆ ಚಿತ್ರಕೂಟಕ್ಕೆ ಬಂದಿದ್ದಾನೆ ನೋಡು ಅಂತ ಹೇಳಿದರು ಶಬರಿಗೆ. ಅಂದರೆ ಚಿತ್ರಕೂಟಕ್ಕೆ ಬಂದಿದ್ದು ವನವಾಸದ ಆರಂಭದಲ್ಲಿ, ಇದು ನಡೆದಿದ್ದು ವನವಾಸದ ಕೊನೆಗೆ 13 ವರ್ಷವಾದ ಮೇಲೆ. ವನವಾಸ ಆರಂಭವಾಗಿ 13 ವರ್ಷದ ಹೊತ್ತಿಗೆ ಸೀತಾಪಹರಣ ಆಗಿತ್ತು. ಇನ್ನೊಂದು ವರ್ಷ ಉಳಿದಿತ್ತಷ್ಟೆ. 1 ವರ್ಷಕ್ಕಿಂತ ಸ್ವಲ್ಪ ಕಡಿಮೆ, 8 ತಿಂಗಳು ಅಂತ ಏನೋ ಹೇಳಬೇಕಾಗತ್ತೆ. ಅಂದರೆ ಇಷ್ಟು ವರ್ಷಗಳ ಹಿಂದೆ ಅವರು ಹೋಗಿದ್ದು. ಅವರು ಹೋಗುವ ದಿನ ಸ್ನಾನ ಮಾಡಿ ತಮ್ಮ ಬಟ್ಟೆಯನ್ನು ತೊಳೆದು ಒಣಗಿಸಿದ್ರಲ್ಲ, ಅದು ಹಾಗೆಯೇ ಇತ್ತಂತೆ, ಹಸಿಯಾಗಿಯೇ ಇತ್ತಂತೆ ಬಟ್ಟೆ. ಅದನ್ನು ತೋರಿಸ್ತಾಳೆ ಅವಳು, ತಪೋ ಮಹಿಮೆಯನ್ನು ತೋರಿಸ್ತಾಳೆ. ವಯಸ್ಸಾಗಿತ್ತು ನನ್ನ ಗುರುಗಳಿಗೆ, ಭಗವಂತನಿಗೆ ಅಭಿಷೇಕ ಮಾಡಬೇಕು, ಚತುಸ್ಸಮುದ್ರದ ಜಲ ಬೇಕು, ಅವರಿಗೆ ಹೋಗಿ ತರೋದಕ್ಕಾಗೋಲ್ಲ ಅಂತ ಚತುಸ್ಸಮುದ್ರಗಳು ಇಲ್ಲಿಗೆ ಬರ್ತಾ ಇದ್ವು ಅಂತ ಹೇಳ್ತಾಳೆ. ಅದನ್ನೆಲ್ಲ ತೋರಿಸ್ತಾಳೆ. ಅವತ್ತು ಅವರು ಮುಟ್ಟಿದ್ದ ಹೂವುಗಳನ್ನು ನೋಡು, ಇನ್ನೂ ಬಾಡಿಲ್ಲ ಅಂತೆಲ್ಲ ತೋರಿಸ್ತಾಳೆ. ಇಷ್ಟು ಘಟನೆ ನಡೆಯುತ್ತೆ. ಇಷ್ಟು ಘಟನೆ ನಡೀತಾ ಇದ್ದಂತೆ, ಇಷ್ಟನ್ನು ತೋರಿಸ್ತಾ ಇದ್ದಂತೆ, ರಾಮ ಇಷ್ಟನ್ನು ನೋಡಿ ಮುಗಿದ ಕೂಡಲೇ ಅವಳು ಹೇಳ್ತಾಳೆ, ನಾನು ಹೊರಡ್ತೀನಿ, ಅನುಮತಿ ಕೊಡು ಅಂತ ಕೇಳ್ತಾಳೆ. ನಾನು ಹೊರಡ್ತೀನಿ, ಅನುಮತಿ ಕೊಡು ಅಂತ ರಾಮನಲ್ಲಿ. ಆಯಿತು ಅಂತ ಹೇಳ್ತಾನೆ ರಾಮ. ಅರ್ಚಿತೋಹಂ ತ್ವಯಾ ಭಕ್ತ್ಯ ಗಚ್ಚ ಕಾಮಂ ಯಥಾ ಸುಖಂ. ನನ್ನನ್ನು ಅರ್ಚಿಸಿದ್ದಿ, ಗೌರವಿಸಿದ್ದಿ, ಇಷ್ಟ ಬಂದಲ್ಲಿಗೆ ಹೊರಟು ಹೋಗು ಅಂತ ರಾಮ ಹೇಳ್ತಾನೆ. ಅವಳು ತಸ್ಮಿನ್ ಮುಹೂರ್ತೆ ಶಬರಿ, ಅದೇ ಕ್ಷಣದಲ್ಲಿ, ಒಂದು ಕ್ಷಣವೂ ಕಾಯಲಿಲ್ಲ, ಅದೇ ಕ್ಷಣದಲ್ಲಿ ಅಗ್ನಿಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡು ಅತ್ಯಂತ ಕಾಂತಿಯುಕ್ತವಾದ ದೈವಿಕ ಶರೀರವನ್ನು ಪಡೆದುಕೊಂಡು ಸ್ವರ್ಗಮೇವ ಜಗಾಮಸ, ಸ್ವರ್ಗವನ್ನು ಏರಿದಳು. ವಾಲ್ಮೀಕಿಗಳು ಚಿತ್ರಿಸುವ ಶಬರಿ ಇಷ್ಟೆ. ರಾಮ ಬಂದ, ಒಂದು ಸ್ವಾಗತವನ್ನು ಮಾಡಲು, ಪಾದ್ಯ ಆಚಮನ ಅದೇನೆಲ್ಲ ಮಾಡಬೇಕು ಅದನ್ನು ಮಾಡಿದ್ಲು. ರಾಮನಿಗೆ ಆಶ್ರಮವನ್ನು ತೋರಿಸಿದಳು. ತೋರಿಸಿ ಮುಗಿದ ಕೂಡಲೇ ಹೊರಡ್ಲಾ ಅಂದ್ಲು. ಹೊರಡು ಅಂದ ರಾಮ, ಹೊರಟು ಹೋದಳು ಶಬರಿ. ಇಷ್ಟೆ. ಇಷ್ಟು ಸಣ್ಣ, ಅಂದರೆ ಒಂದು ಅಧ್ಯಾಯ ಮಾತ್ರ ರಾಮಾಯಣದಲ್ಲಿ. ಅದು ಎಷ್ಟು? 35 ಶ್ಲೋಕಗಳ ಭಾಗ ಅಷ್ಟೇ. 24,000 ಶ್ಲೋಕದ ರಾಮಾಯಣದಲ್ಲಿ 35 ಶ್ಲೋಕದಲ್ಲಿ ಶಬರಿ ಬಂದು ಹೋದ್ಲು. ಆದರೆ ಅಷ್ಟು ಸಣ್ಣ ಭಾಗದಲ್ಲಿ ಬಂದು ಹೋದ ಶಬರಿ ಇವತ್ತು ನಮ್ಮ ಎಲ್ಲರ ಮನಸ್ಸಿನಲ್ಲಿ ಜೀವಂತ. ಹೀಗೆ ವಾಲ್ಮೀಕಿಗಳು ಕಂಡ ಶಬರಿ, ವಾಲ್ಮೀಕಿಗಳು ನೋಡಿದ ಶಬರಿ ಇವಳು ಹೇಗೆ ಬೆಳೆದ್ಲು, ನಮ್ಮ ಯಾವ ಯಾವ ಭಾವಗಳಿಗೆ ಬೆಳಕಾದ್ಲು ಅನ್ನೋದನ್ನು ಮುಂದೆ ಕನ್ನಡದ ಕವಿಗಳು ಅವಳನ್ನು ಹೇಗೆ ತೆಗೆದುಕೊಂಡು ಹೋದರು ಅನ್ನೋದರಲ್ಲಿ ನೋಡಬೇಕು. ಓಡಿಸ್ತಾ ಇದ್ದೀನಿ, ಬೇಸರಿಸಬೇಡಿ. ಯಾಕೆ ಅಂತ ಅಂದರೆ, ನಾನು ಇದನ್ನು ಈ ವಸ್ತುವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅಂತ ಅಂದರೆ, ಈ ಶಬರಿ ನಮಗೆ ಯಾವ ಯಾವ ವಿಷಯಕ್ಕೆಲ್ಲ ಒಂದು ಮಾರ್ಗದರ್ಶಿಯಾದಳು ಅಂತ, ಒಂದು ಆದರ್ಶವಾದಳು, ಒಂದು ಮಾದರಿಯಾದಳು ಅಂತ. ಏನೆಲ್ಲ ಕಂಡುಕೊಂಡ್ವಿ ಅವಳಲ್ಲಿ ಅಂತ, ಏನೆಲ್ಲ ಕಾಣಬಹುದಾದ ಒಂದು ವಿಸ್ತಾರ ಅವಳಲ್ಲಿದೆ ಅಂತ. ಇಷ್ಟೇ ಸಣ್ಣ ಘಟ್ಟದಲ್ಲಿ ಬರುವ ಶಬರಿಯಲ್ಲಿ ಅದೆಷ್ಟು ಮೌಲ್ಯಗಳನ್ನು ನೋಡಬಹುದು ನೋಡಿ. ಸುರಮ್ಮೆಕ್ಕುಂಡಿ ನಿಮಗೆ ಗೊತ್ತಿರುವ ಕವಿ, ಅದ್ಭುತವಾದ ಸಾಲುಗಳಲ್ಲಿ ಬರೀತಾರೆ ಅವರು ಒಂದು ಶಬರಿ ಎನ್ನುವ ಅವರ ಕವಿತೆಯನ್ನು ಆರಂಭ ಮಾಡ್ತಾರೆ. ಹೇಗೆ ಆರಂಭ ಆಗುತ್ತೆ ಅಂದರೆ, ಒಂದು ದಿನ ಬೆಳಗಾಗತ್ತೆ ಕಾಡಲ್ಲಿ. ಚಿನ್ನದ ಬೆಂದಿಗೆ ಬೆಳಕನ್ನು ಸುರಿಯಿತು ಮೂಡಲ ದೆಸೆಯಿಂದ, ಮಂಜಿನ ಹನಿಗಳ ನೆಸೆಯುತ್ತ ಬಂದಿತು ಗಾಳಿ ಬೊಗಸೆಯಿಂದ ಅಂತ ವನವರ್ಣನೆ. ಬೆಳಗಾಯಿತು ಅನ್ನೋಲ್ಲಿಂದ ಆರಂಭ ಮಾಡ್ತಾರೆ. ಯಾಕೆ ಬೆಳಗನ್ನು ಆರಂಭ ಮಾಡ್ತಾರೆ ಅಂತ ಅಂದರೆ, ಈ ಬೆಳಗಿನಲ್ಲಿ ಶಬರಿ ಕಾಣಿಸ್ತಾಳೆ. ಬೆಳಗಾಗುತ್ತಾ ಇದ್ದಂತೆ ಶಬರಿ ಕಾಣಿಸ್ತಾಳೆ. ಯಾಕೆ ಅಂದರೆ, ಈ ಶಬರಿ ರಾಮ ಬರ್ತಾನೆ ಅಂತ ಕಾಯ್ತಾ ಇದ್ದಾಳೆ. ಈಗ ನೀವು ಸ್ವಲ್ಪ ವಾಲ್ಮೀಕಿಯ ಶಬರಿಯನ್ನು ಬದಿಗಿಟ್ಕೊಂಬಿಡಿ, ಕಾಯ್ತಾ ಇದ್ದ ಶಬರಿಯನ್ನು ಮನಸ್ಸಿಗೆ ತಂದುಕೊಳ್ಳಿ. ಕಾಯ್ತಾ ಇದ್ದಾಳೆ ಶಬರಿ. ಯಾರಿಗೆ? ರಾಮನಿಗೆ.
ಯಾವಾಗಿನಿಂದ? ಎಷ್ಟೋ ಕಾಲದಿಂದ. ವಾಲ್ಮೀಕಿ ರಾಮಾಯಣ ಹೇಳುವ 13 ವರ್ಷವನ್ನು ಇಟ್ಕೊಳ್ಬೇಡಿ. ಎಷ್ಟೋ ಕಾಲದಿಂದ ರಾಮನಿಗೆ ಕಾಯ್ತಾ ಇದ್ದಾಳೆ. ರಾಮ ಹುಟ್ಟುವುದಕ್ಕಿಂತ ಮೊದಲಿನಿಂದ ಕಾಯ್ತಾ ಇದ್ದಾಳೆ. ನಮ್ಮ ಕವಿಗಳು ನೋಡ್ಕೊಂಡು ಬಂದಿದ್ದ ಹಾಗೆ ಎಷ್ಟೋ ಕಾಲದಿಂದ ಕಾಯ್ತಾ ಇದ್ದಾಳೆ. ಈಗ ಬರಬೇಕು, ಅವನು ಯಾವತ್ತು ಬರ್ತಾನೆ, ಎಷ್ಟು ಗಂಟೆಗೆ ಬರ್ತಾನೆ ಅಂತ ಯಾವ ಸಂವಹನವೂ ಇಲ್ಲ. ಎಷ್ಟು ನಿಮಿಷಕ್ಕೆ ಹೊರಟ್ರಿ, ಎಲ್ಲಿಗೆ ಬಂದ್ರಿ, ಎಷ್ಟು ಕಿಲೋಮೀಟ್ರಲ್ಲಿ ಇದ್ದೀರಿ, ಈಗ ಯಾವ ರೋಡಲ್ಲಿ ತಿರುಗಿದ್ರಿ ಅಂತ ಹೇಳುವ ಯಾವ ಸಂವಹನದ ವ್ಯವಸ್ಥೆ ಇಲ್ಲ. ರಾಮ ಬರ್ತಾನೆ ಯಾವಾಗ? ಯಾರಿಗೆ ಗೊತ್ತು? ಇವತ್ತೇ ಬಂದರೆ, ಈಗಲೇ ಬಂದರೆ, ಬರುವವನನ್ನು ಸ್ವಾಗತಿಸೋದಕ್ಕೆ ಸಿದ್ಧವಾಗಬೇಕಲ್ವಾ? ಯಾವತ್ತು ಬರ್ತಾರೆ ಅಂತ ಗೊತ್ತಾದರೆ ಸಿದ್ಧ ಆಗಬಹುದು. ಯಾವತ್ತು ಬರ್ತಾರೆ ಅಂತ ಗೊತ್ತಿಲ್ಲದೆ ಇದ್ದವರಿಗೆ ಸಿದ್ಧತೆ ಮಾಡೋದು ಹೇಗೆ? ಶಬರಿ ಸಿದ್ಧತೆ ಮಾಡಿದ್ಲು. ಶಬರಿ ಸಿದ್ಧತೆ ಹೇಗೆ ಮಾಡಬೇಕು? ಪ್ಲಾಸ್ಟಿಕ್ ಹಾರ, ಪ್ಲಾಸ್ಟಿಕ್ ಹೂವನ್ನು ಮೊದಲನೇ ತಂದಿಟ್ಕೊಳ್ಳೋಕ್ಕಾಗೋಲ್ಲ. ಅದು ನಿತ್ಯ ಅರಳಿ ಮುದುಡುವ ಹೂವು, 2 ದಿನಕ್ಕೆ ಬಸವಳಿದು ಹೋಗುವ ಹಣ್ಣು. ಹಾಗಾಗಿ ಅವಳೇನು ಮಾಡಬೇಕು? ನಿತ್ಯ ಹೂ ತರಬೇಕು, ನಿತ್ಯ ಹಣ್ಣು ತರಬೇಕು. ರಾಮ ಬರ್ತಾನೆ ಅಂತ ಪ್ರತಿದಿನ ಬೆಳಗ್ಗೆ ಎದ್ದು ಶಬರಿ ಇವತ್ತೇ ಬರ್ತಾನೆ ಅಂತ ಆಶ್ರಮವನ್ನು ಸಿದ್ಧಪಡಿಸ್ಕೊಳ್ತಾ ಇದ್ಲು. ಕಾಡನ್ನು ಸುತ್ತಿ ಸುತ್ತಿ ಹೂ ಹಣ್ಣುಗಳನ್ನು ಆರಿಸಿಕೊಂಡು ತಂದಿಟ್ಕೊಳ್ತಾ ಇದ್ಲು. ಪ್ರತಿದಿನ ಯೋಚಿಸಿ, ಅಂದರೆ ಕಾಯುವಿಕೆಯ ಔನ್ನತ್ಯವನ್ನು ನಮ್ಮ ಕವಿಗಳು ಈ ಎತ್ತರಕ್ಕೆ ಹಿಡಿದ್ರು. ಹಾಗಾಗಿ ಬೆಳಗಾಯಿತು ಅಂತ ಅಂದರೆ ಶಬರಿಯದ್ದು ಒಂದೇ ನಿತ್ಯ ಕರ್ಮ, ಮತ್ತೆ ಕಾಡಿಗೆ ಹೋಗು, ಹೂ ಹಣ್ಣು ತಾ. ಮೆಲ್ಲಗೆ ಹೊರಟ್ಲು ಅವಳು. ಏನಂತ? ರಾಮನ ಹಂಬಲ ಹೃದಯವ ತುಂಬಲು ಬುಟ್ಟಿಯ ಹಿಡಕೊಂಡು ಶಬರಿಯು ಬಂದಳು ಬುಗುರಿಯ ಕಾಡಿಗೆ ಮೆಲ್ಲನೆ ನಡಕೊಂಡು. ರಾಮ ರಾಮ ಶ್ರೀರಾಮನ ಕರೆಯುತ್ತ ರಾಮನ ನೆನೆಸಿದಳು, ರಾಮ ರಾಮ ಶ್ರೀರಾಮನ ಧ್ಯಾನವ ಕಾಡಿಗೆ ಕಲಿಸಿದಳು. ಬರುವಾಗಲೆಲ್ಲ ರಾಮನ ಹೆಸರನ್ನು ಹೇಳ್ತಾ ಇದ್ದಾಳೆ ಅವಳು. ಎಷ್ಟೋ ದಿನದಿಂದ ರಾಮನ ಹೆಸರು ಬುಟ್ಟಿ ಹಿಡಿದುಕೊಂಡು ಬಂದ್ಲು. ರಾಮ 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 ಹೇಳ್ತಾ ಇದು ಏನಾಗಿದೆ ಅಂತ ಅಂದರೆ, ಇವಳ ರಾಮನ ನೆನೆಯುವಿಕೆ ಏನಾಗಿದೆ ಅಂದರೆ, ರಾಮ ರಾಮ ಶ್ರೀರಾಮನ ಧ್ಯಾನವ ಕಾಡಿಗೆ ಕಲಿಸಿದಳು ಅಂತ. ಇಡೀ ಕಾಡಿಗೆ ರಾಮನ ನಾಮವನ್ನು ಧ್ಯಾನವಾಗಿಸುವುದನ್ನು ಕಲಿಸಿಬಿಟ್ಟಿದ್ದಾಳೆ ಇವಳು. ಹೇಳಿ 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 ಇಡೀ ಕಾಡು ರಾಮ 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 ಅಂತ ಹೇಳ್ತಾ ಇದೆ. ಎಲ್ಲರೂ ರಾಮ ಅಂತ ಹೇಳ್ತಾ ಇದ್ದಾರಂತೆ. ಕಾಡಿನ ಗಿಡಗಳ ಎಲೆಕೊಂಬೆಗಳು ರಾಮನ ಸ್ಮರಿಸಿದವು. ರಾಮ ರಾಮ ಶ್ರೀರಾಮನ ನೆನೆಯುತ್ತ ಹೂವನ್ನು ದುರಿಸಿದವು. ಎಷ್ಟು ಮೃದುವಾಗಿ ತರ್ತಾರೆ ಭಕ್ತಿಯನ್ನು ಸುರಮೆಕ್ಕೊಂಡಿ ಅಂದರೆ, ಇವಳು ಬುಟ್ಟಿ ಹಿಡಿದು ಹೋದರೆ ಹೂವನ್ನು ಉದುರಿಸಿದುವಂತೆ ಮರಗಿಡಗಳು ರಾಮ ರಾಮ ಅಂತ ಹೇಳ್ತಾ ಅಂತ ರಾಮನಿಗೆ ತಮ್ಮ ಕೊಡುಗೆಯನ್ನು ಮರಗಿಡಗಳೂ ಕೊಟ್ಟುವು ಅಂತ. ಹಾಗೆ ಮುಂದುವರಿತಾಳೆ. ಹಣ್ಣು ಸಂಗ್ರಹಿಸಿಕೊಂಡು ಹಣ್ಣಿನ ರುಚಿಯನ್ನು ನೋಡುತ್ತಾ ನಡೆದಳು ರಾಮ ರಾಮ ಎಂದು. ಹುಳಿ ಹಣ್ಣುಗಳನ್ನು ಎಸೆಯುತ್ತಾ ನಡೆದಳು ರಾಮ ರಾಮ ಎಂದು. ಹಣ್ಣು ಅಲ್ಲಿ ತಗೊಳ್ತಾಳೆ, ಅಲ್ಲೇ ಕಚ್ಚಿ ನೋಡ್ತಾಳೆ. ಹುಳಿ ಇದ್ರೆ ಎಸಿತಾಳೆ, ಸಿಹಿ ಇದ್ರೆ ಬುಟ್ಟಿಗೆ ಹಾಕ್ಕೊಡ್ತಾಳೆ. ಕಾಡಿಗೆ ಕಾಡೇ ಹರುಷದಿ ಹಾಡಿತು ರಾಮ ರಾಮ ಎಂದು. ಒಂದು ಸುತ್ತು ಬಂದಿದ್ದಾಳೆ. ಕಾಡು ರಾಮ 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 ಅಂತ ಹೇಳ್ತಾ ಇದೆ. ಶಬರಿ ಆಶ್ರಮಕ್ಕೆ ಬಂದಾಗಿದೆ. ಕಾಡು ರಾಮ ರಾಮ ಅಂತ ಹೇಳುವಾಗ ರಾಮ ಆ ಕಾಡಿಗೆ ಪ್ರವೇಶ ಮಾಡಿದ್ದಾನೆ. ಇದನ್ನು ಕವಿ ಈ ಬೆರಗು ಇದೆಯಲ್ಲ, ಕಾಡಿಗೆ ಕಾಡೇ ರಾಮನಾಮದಲ್ಲಿ ಮುಳುಗಿ ಹೋದ ಬೆರಗನ್ನು ಲಕ್ಷ್ಮಣನಿಂದ ತೋರಿಸ್ತಾರೆ ನಮಗೆ. ಕಾಡಿಗೆ ಕಾಡೇ ರಾಮ ಎಂದಿರಲು ಲಕ್ಷ್ಮಣ ಬೆರಗಾದ, ಗಿಡಮರ ಎಲೆಹೂ ರಾಮ ಎಂದಿರಲು ಲಕ್ಷ್ಮಣ ಬೆರಗಾದ. ಗಿಳಿ ಕೋಗಿಲೆಗಳು ರಾಮ ಎಂದಿರಲು ಲಕ್ಷ್ಮಣ ಬೆರಗಾದ, ಬನದ ಹೃದಯವೇ ರಾಮ ಎಂದಿರಲು ಲಕ್ಷ್ಮಣ ಬೆರಗಾದ. ಅವನಿಗೊಂದು ಅಚ್ಚರಿ ಕಾಣಿಸ್ತು. ಗೊತ್ತಿಲ್ಲದ ಊರು, ಗೊತ್ತಿಲ್ಲದ ಪ್ರದೇಶ, ಕಾಡು, ಮನುಷ್ಯರಿಲ್ಲ, ಎಲ್ಲ ಕಡೆಯಲ್ಲಿ ರಾಮನ ಹೆಸರಿದೆ ಅನ್ನುವ ಒಂದು ಬೆರಗು ಅಂತ. ರಾಮ ಬಂದ. ರಾಮ ಯಾಕೆ ಆ ಕಾಡಿಗೆ ಬಂದ? ನಾವು ವಾಲ್ಮೀಕಿ ಕಥೆಯನ್ನು ಮತ್ತೆ ಬಿಡಬೇಕು, ಎಕ್ಕೊಂಡು ಬೇರೆ ಕಡೆ ತಗೊಂಡೋಗ್ತಾರೆ. ರಾಮ ಅಲ್ಲಿಗೆ ಬಂದಿದ್ದು ಸೀತೆಯನ್ನು ಹುಡುಕಿಕೊಂಡೇ ಅಲ್ಲ. ಅವರ ಪ್ರಕಾರ ಕಾಡು ಕಣಿವೆಯ ಸೀಳುದಾರಿಯಲ್ಲಿ ಬಂದನು ಶ್ರೀರಾಮ, ಶಬರಿಯ ಮೊರೆಯನ್ನು ಆಲಿಸಿ ಬಂದನು ಕಾಡಿಗೆ ಶ್ರೀರಾಮ. ಎಕ್ಕುಂಡಿ ಎಲ್ಲಿವರೆಗೆ ಹೋಗ್ತಾರೆ ಅಂತ ಅಂದರೆ, ರಾಮ ಅಲ್ಲಿ ಅಯೋಧ್ಯೆ ಅರಮನೆಯ ಜಂಜಡಗಳು, ಅರಮನೆಯಲ್ಲಿ ಅವ್ರ ಮುಖ್ಯಮಂತ್ರಿನೋ ಇವರು ಅಲ್ಲ, ಅವರು ಯುವರಾಜನೋ ಯುವರಾಜನೋ ಈ ಗಲಾಟೆಗಳೆಲ್ಲ ಅಲ್ಲ. ಅದಕ್ಕಾಗಿ ಅವನು ತಗೋ ಅಂತ ಬಿಟ್ಟು ಬಂದಿದ್ದಲ್ಲ.
ಶಬರಿಯ ಮೊರೆ ಕೇಳಿ ಅಯೋಧ್ಯೆಯಿಂದ ಕಾಡಿಗೆ ಬಂದಿದ್ದಾನೆ ರಾಮ ಅಂತ ಎಕ್ಕೊಂಡು ಹೇಳ್ತಾರೆ. ನೀನು ಅದಕ್ಕಾಗಿ ಬಂದಿಲ್ಲ, ನೀನು ಬಂದಿದ್ದು ಶಬರಿಗಾಗಿಯೇ ರಾಮ ಅಂತ ಅವರದ್ದು. ಶಬರಿಯ ಮೊರೆಯನ್ನು ಆಲಿಸಿ ಬಂದನು ಕಾಡಿಗೆ ಶ್ರೀರಾಮ ಅಂತ. ಈ ಕಾಡಿಗೆ ಅನ್ನೋಲ್ಲ ಕವಿ, ಕಾಡಿಗೆ ಬಂದಿದ್ದೇ ಶಬರಿಗಾಗಿ ಅಂತ. ಬರೀ ಶಬರಿಯ ಕರೆಯ ಅಲ್ಲ, ಮುಂದುವರೆದು ಹೇಳ್ತಾರೆ ನೋಡಿ, ಕಾಡಿನ ಕರೆಯನ್ನು ಲಾಲಿಸಿ ಬಂದನು ಕಾಡಿಗೆ ಶ್ರೀರಾಮ ಅಂತ. ಕಾಡೇ ಕರಿತಾ ಇತ್ತಲ್ಲ, ಅದಕ್ಕಾಗಿ ನಾಡಿನ ರಾಮ ಕಾಡಿಗೆ ಬಂದ ಅಂತ. ರಾಮ ಬಂದ, ಎಲ್ಲವೂ ಸ್ವಾಗತಿಸಿದುವು ಅಂತ ಮುಂದುವರಿತಾರೆ. ಆನೆ, ಚಿಗರೆ, ಗಿಡ, ಮರ ಎಲ್ಲರೂ ರಾಮ 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 ಬಂದ ಅಂತ ಒಬ್ಬರಿಗೊಬ್ಬರಿಗೆ ಹೇಳ್ತಾ ಹೋಗ್ತಾರೆ. ವಿಸ್ತಾರ ಇದೆ, ಮುಂದೆ ಹೋಗೋಣ ನಾವು. ಇದೆಲ್ಲವನ್ನು ನೋಡ್ತಾ ಇದ್ದಾನೆ ಲಕ್ಷ್ಮಣ. ಸೀತೆ ಕಳೆದು ಹೋಗಿದ್ದಾಳೆ, ನೀವು ಪ್ರಸಂಗ ನೆನ್ಪಿಟ್ಕೊಳ್ಬೇಕು. ಸೀತೆ ಕಳೆದು ಹೋಗಿದ್ದಾಳೆ, ಅಪಾರ ದುಃಖದಲ್ಲಿ ಮುಳುಗಿದ್ದಾರೆ ರಾಮ ಲಕ್ಷ್ಮಣರು. ಲಕ್ಷ್ಮಣನಿಗೆ ರಾಮನಿಗೆ ಇಬ್ಬರಿಗೂ ಅದು ಮರೆತೇ ಹೋಗಿದೆ. ಈ ಕಾಡು ಮರೆಸಿದೆ ಅವರನ್ನು, ಈ ಕಾಡು ಮರೆಸಿದೆ ಅವರನ್ನು ಅಂತ ನಾನು ಯಾವಾಗಲೂ ಹೇಳ್ತೀನಿ. ಕರ್ನಾಟಕಕ್ಕೆ ನಮಗೆ ಒಂದು ವೈಶಿಷ್ಟ್ಯ ಏನಿದೆ ಅಂದರೆ, ಕರ್ನಾಟಕಕ್ಕೆ ಬರುವವರೆಗೆ ರಾಮ ದುಃಖದಲ್ಲಿದ್ದ, ಕರ್ನಾಟಕಕ್ಕೆ ಬಂದ ಮೇಲೆ ಅವನಿಗೆ ಭರವಸೆ ಸಿಕ್ತು ಸೀತೆ ಸಿಗ್ತಾಳೆ ಅಂತ. ಕಿಷ್ಕಿಂಧೆಗೆ ಬಂದ ಮೇಲಲ್ವಾ ಸೀತೆಯನ್ನು ಹುಡುಕಬಹುದು, ಸೀತೆಯನ್ನು ಹುಡುಕಿ ಕೊಡುವವರು ಇಲ್ಲಿದ್ದಾರೆ ಅಂತ ಆಗಿದ್ದು. ಹಾಗಾಗಿ ರಾಮನಿಗೆ ಸೀತೆ ಹುಡುಕಿ ಕೊಟ್ಟವರು ನಾವು ಅಂತ. ಲಕ್ಷ್ಮಣ ಹೇಳಿದಂತೆ ಎಷ್ಟು ಮೈಮರೆತು ಹೋಗಿದ್ದ ಅಂದರೆ, ವಿಸ್ಮಿತ ಗತಿಯಲ್ಲಿ ಲಕ್ಷ್ಮಣ ನುಡಿದನು, ಅದ್ಭುತವೀ ಪ್ರೇಮ. ಭಕ್ತಿ ಅಂತ ಕರೆಯೋದಿಲ್ಲ ಕವಿ, ಇದನ್ನು ಪ್ರೇಮ ಅಂತ ಕರೀತಾರೆ. ಪ್ರೇಮ ಅಂತ ಕರೀತಾರೆ ಎಕ್ಕುಂಡಿ. ಯಾಕೆಂದರೆ ಭಕ್ತಿ ಅಂದರೆ ಅದೇ ಸಾ ಪರಾನುರಕ್ತಿರೀಶ್ವರೇ, ಸಾ ಪರಮ ಪ್ರೇಮ ರೂಪ. ಶಾಂಡಿಲ್ಯ ಭಕ್ತಿ ಸೂತ್ರ, ನಾರದ ಭಕ್ತಿ ಸೂತ್ರ ಎರಡೂ ಭಕ್ತಿ ಅಂದರೆ ಏನು ಅಂತ ಹೇಳುವಾಗ ಇದೇ ಹೇಳ್ತಾರೆ, ಪರಾ ಅನುರಕ್ತಿ. ಅದೊಂದು ಅನುರಾಗ. ಅದು ಎಂಥ ಅನುರಾಗ ಅಂದರೆ ಅತ್ಯಂತ ದೊಡ್ಡ ಅನುರಾಗಕ್ಕೆ ಭಕ್ತಿ ಅಂತ ಹೆಸರು. ಸಾ ಪರಮ ಪ್ರೇಮ ರೂಪ. ಪ್ರೇಮ ಅದು ಎಂಥ ಪ್ರೇಮ ಅಂದರೆ ಪರಮ ಪ್ರೇಮ, ಅದಕ್ಕೆ ಭಕ್ತಿ ಅಂತ ಹೆಸರು. ಕವಿ ಅದನ್ನೇ ಹೇಳ್ತಾರೆ, ಅದ್ಭುತವೀ ಪ್ರೇಮ. ಈಗ ರಾಮ ಶಬರಿಯ ಅಂಗಳಕ್ಕೆ ಬರ್ತಾನೆ. ಹೇಗಿದ್ದ ಅಂತೆಲ್ಲ ವರ್ಣಿಸ್ತಾರೆ, ನೀವು ಈ ಕವಿತೆ ಓದ್ಕೊಳ್ಳಿ ಸಾವಧಾನವಾಗಿ. ಶಬರಿಯ ಗುಡಿಸಲಿನಂಗಳದಲ್ಲಿ ಶ್ರೀರಾಮಚಂದ್ರ ಬಂದ, ಚಂದ್ರಬಿಂಬ ಮುಖ ತುಂಬಿ ಮುಗುಳು ನಗೆ ನೀಲವರ್ಣದಿಂದ, ಕಟ್ಟಿಕೊಂಡ ಜಡೆಯಲ್ಲಿ ಇಟ್ಟ ಮುಡಿಯಲ್ಲಿ ಹೂವನೊಂದ, ತೂಗುತಿತ್ತು ಬತ್ತಳಿಕೆ ಬಿಲ್ಲು ಹೆಗಲಲ್ಲಿ ಟಿವಿಯಿಂದ, ಉಟ್ಟ ವಲ್ಕಲದ ಬಟ್ಟೆ ಮಿಂಚಿದವು ಚಂದ ಚಂದದಿಂದ, ನೀಲ ವಜ್ರ ವಿಸ್ತಾರ ವಕ್ಷದಲ್ಲಿ ಹಾರವಿಳಿಯುತ್ತಿತ್ತು, ಚಾಚಿದಂತ ನಿಡಿದೋಳು ತಳಿರು ಕೈ ಕಮಲ ಹೊಳೆಯುತ್ತಿತ್ತು. ಶಬರಿ ನೋಡಿದ್ದು ಇಂಥ ರಾಮನನ್ನು, ಶಬರಿ ನೋಡಿದ್ದು ಇಂಥ ರಾಮನನ್ನು. ಇದನ್ನು ನೆನ್ಪಿಟ್ಕೊಳ್ಬೇಕು ನಾವು, ಮುಂದೆ ಕುವೆಂಪುಗೆ ಬರುವಾಗ ಇದು ಬೇಕಾಗತ್ತೆ ನಮಗೆ. ಇಂಥ ರಾಮನನ್ನು ನೋಡಿದ್ಲು. ಅದ್ಭುತವಾದ ಆಕಾರ, ಅವನ ಹಾರ, ಅವನ ಅಠೇಂಕಾರ, ಕೈಯಲ್ಲಿರುವ ಧನುರ್ಬಾಣಗಳು, ಹೊಳೆಯುವ ಬಣ್ಣ, ನೀಲವರ್ಣ ಹೊಳಿತಾ ಇತ್ತು. ರಾಮನನ್ನು ಸ್ವಾಗತಿಸಿದ್ಲು. ಕುಳಿತುಕೊಳ್ಳಿ ಅಂತ ಹೇಳಿದ್ಲು. ಯಾವುದರಲ್ಲಿ ಕುಳಿತುಕೊಳ್ಬೇಕು? ಕುಳ್ಳಿರೆಂದು ಜಗುಲಿಯಲ್ಲಿ ಹಾಸಿದಳು ಹರಕು ಚಾಪೆ ತಂದು. ಹರಕು ಚಾಪೆ ತಂದು ಇದ್ದಿದ್ದದೆ, ಅದರಲ್ಲೇ ಕುಳಿತುಕೊಳ್ಳಿ ಅಂತಂದು. ಕುಳಿತುಕೊಂಡ್ರು ಅವರಿಬ್ಬರು. ನೋಡಿದ್ಲಂತೆ ಅವರಿಬ್ಬರನ್ನ ಹೇಗೆ? ಕುಳಿತು ರಾಮ ಲಕ್ಷ್ಮಣರ ನೋಡಿ ಕಣ್ತುಂಬ ನೀರ ತಂದು. ಬಂದು ಕುಳಿತಾಗ ಪಾದ್ಯ ಕೊಡಬೇಕು, ಆಚಮನ ಕೊಡಬೇಕು, ಅರ್ಘ್ಯ ಕೊಡಬೇಕು, ನೀರು ಬೇಕು. ಕವಿ ಎಲ್ಲಿಗೆ ತಗೊಂಡೋಗ್ತಾರೆ ಅಂದರೆ ಕಣ್ಣ ತುಂಬ ನೀರು ಅಂತ, ಕೈಯೆಲ್ಲ ನೀರು, ಕಣ್ಣ ತುಂಬ ನೀರಿತ್ತು ಅಂತ ಹೇಳ್ತಾಳೆ. ಇಷ್ಟು ದಿವಸವೂ ಕಾದು ಕುಳಿತೆವು ನೀವು ಬರುವಿರೆಂದು, ಇಷ್ಟು ದಿವಸ ಹಾರೈಸುತ್ತಿದ್ದೆವು ನೀವು ಬರುವಿರೆಂದು, ಕಿವಿಯ ತುಂಬಿ ಬಂದವರು ಬಂದಿರೋ ಕಣ್ಣ ತುಂಬಿ ಇಂದು. ಮಾತೆಷ್ಟು ಸೊಗಸು ನೋಡಿ. ಇಷ್ಟು ದಿನ ನೀವು ನನ್ನ ಕಿವಿ ತುಂಬಿದ್ರಿ, ಇವತ್ತು ಕಣ್ಣು ತುಂಬುತ್ತಾ ಇದೆ ಅಂತ. ಅಂದರೆ ರಾಮನ ಕುರಿತು ಕೇಳಿದ್ದಳು, ಕಿವಿ ತುಂಬಿತ್ತು, ಇವತ್ತು ಕಣ್ಣು ತುಂಬುತ್ತಾ ಇದೆ, ಕೇಳಿದವರು ಕಾಣಿಸ್ತಾ ಇದ್ದಾರೆ ಅಂತ. ಮನವ ತುಂಬಿ ಬಂದವರು ಬಂದಿರೋ ವನವ ತುಂಬಿ ಇಂದು. ಯಾವತ್ತೋ ಒಂದು ದಿವಸ ನನ್ನ ಮನಸ್ಸಲ್ಲಿ ತುಂಬಿ ಹೋಗಿದ್ರಿ, ಇವತ್ತು ಕಾಡನ್ನೇ ತುಂಬಿದಿರಿ ಅಂತ. ಇಷ್ಟೇ. ಹಣ್ಣು ಕೊಟ್ಲು. ಎಲ್ಲ ಬುಟ್ಟಿಯ ಹಣ್ಣನ್ನು ಎದುರಿಗೆ ಇಡ್ತಾಳೆ. ರಾಮ ತಿಂತಾನೆ. ಭಕ್ತವತ್ಸಲನು ತಿಂದ ನೆಂಜಲನು ಬುಟ್ಟಿ ತುಂಬ ಹಣ್ಣು, ಒಂದಲ್ಲ
ಬುಟ್ಟಿ ತುಂಬ ಇರುವ ಎಂಜಲು ಹಣ್ಣನ್ನು ರಾಮ ತಿಂದನಂತೆ. ನೋಡ್ತಾ ಇದ್ದ ಲಕ್ಷ್ಮಣ, ಕವಿ ಲಕ್ಷ್ಮಣನಾಗಿ ನೋಡ್ತಾರೆ ಇದನ್ನು ಎಕ್ಕುಂಡಿ. ನೋಡು ತಿತ್ತು ಹನಿಗೂಡು ತಿತ್ತು ಲಕ್ಷ್ಮಣನ ಬೆರಗುಗಣ್ಣು. ರಾಮ ಬುಟ್ಟಿ ತುಂಬ ಇದ್ದ ಎಂಜಲು ಹಣ್ಣನ್ನು ತಿಂತಾ ಇದ್ದರೆ ಬೆರಗಿನಿಂದ ನೋಡ್ತಾ ಇದ್ದ ಲಕ್ಷ್ಮಣ, ಕಣ್ಣಲ್ಲಿ ನೀರು ತುಂಬಿತ್ತು ಅಂತ. ಎಕ್ಕುಂಡಿ ಭಕ್ತಿಯ ಪರಾಕಾಷ್ಠೆಗೆ ಶಬರಿಯ ಈ ಸನ್ನಿವೇಶವನ್ನು ತೆಗೆದುಕೊಂಡು ಹೋಗ್ತಾರೆ. ಆಯಿತು, ಇಷ್ಟೇ. ಶ್ರೀರಾಮಚಂದ್ರ ಕೈ ತೊಳೆದು ಹೇಳಿದನು ಹೋಗಿ ಬರುವೆನೆಂದು, ನೀಡಿದಂಥ ಸವಿ ಹಣ್ಣು ತಿಂದು ಸಂತೋಷವಾಯಿತೆಂದು. ಇಷ್ಟು ಹೇಳ್ದ. ಕೈ ಚಾಚಿ ಸ್ವಸ್ತಿ ಅಂತ ಹೇಳಿದನಂತೆ. ಮರಳಿ ನಡೆದ ಲಕ್ಷ್ಮಣನ ಕೂಡ ಶ್ರೀರಾಮದೀನ ಬಂದು. ಏನೂ ನಡೀಲಿಲ್ಲ ಇಲ್ಲಿ, ಏನು ಬೇರೆ ಏನು ಮಾತುಕತೆ ಇಲ್ಲ, ವ್ಯವಹಾರ ಇಲ್ಲ, ಎಂಥದ್ದು ಇಲ್ಲ. ನೀನು ಯಾರು, ಏನು, ಎತ್ತ, ಯಾವ ಮಾತು ಇಲ್ಲ. ವಾಲ್ಮೀಕಿ ಹೇಳಿದ ಯಾವ ಘಟನೆಯೂ ಇಲ್ಲ. ಇಷ್ಟೇ, ಎಂಜಲು ಹಣ್ಣನ್ನು ಕೊಟ್ಟಳು, ತಿಂದು ಹೊರಟ ರಾಮ. ಇಷ್ಟೆ. ಇಷ್ಟರಲ್ಲಿ ಇಷ್ಟಿದೆ ಅಂತ. ರಾಮನ ಬಗ್ಗೆ ಒಂದು ಮಾತು ಹೇಳ್ತಾರೆ ಅವರು ಕೊನೆಗೆ. ಒಲಿದು ಬಂದನಿವ ತಿಂದ ನೆಂಜಲವ ಒಲುಮೆಗಂಜಲಿಲ್ಲ, ಕರುಣೆ ದೋರಿ ಕಾಡಿಗೂ ಬಂದನಿವ ಕರುಣೆಗಂಜಲಿಲ್ಲ. ಇಷ್ಟೇ ರಾಮ ಅಂತ. ಇಷ್ಟು ಹೇಳಿ ಅವರು ಪದ್ಯ ಮುಗಿಸ್ತಾರೆ. ಕಾಡು ದೂರದಲ್ಲಿ ಹಾಡುತ್ತಿತ್ತು ಶ್ರೀರಾಮ ರಾಮ ಎಂದು. ರಾಮ ಹೊರಟೋಗ್ತಾ ಇದ್ದಾನೆ. ಹೆಜ್ಜೆ ಇಟ್ಟು ಅಲ್ಲಿಂದ ಮುಂದುವರಿತಾ ಇದ್ದಾನೆ. ಹಿಂದ್ಗಡೆಯಿಂದ ಕೇಳ್ತಾ ಇದೆ ರಾಮ 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 ಅನ್ನೋದು ಕೇಳ್ತಾ ಇದೆ. ದೂರದಲ್ಲಿ ಹಾಡ್ತಾ ಇತ್ತು ಕಾಡು. ಯಾಕೆ? ರಾಮ ಈ ಕಾಡಿನಿಂದ ಹೊರಟು ಹೋಗಿ ಆಗಿದೆ. ರಾಮ ಇಲ್ವಲ್ಲ, ಬಂದ ರಾಮ ಹೊರಟು ಹೋದ್ನಲ್ಲ. ಇಷ್ಟು ದಿನ ರಾಮ ರಾಮ ಅಂತ ಪಠಿಸಿದ್ವಿ, ರಾಮ ನಿಲ್ಲಲೇ ಇಲ್ಲ, ಏನೂ ಮಾಡಲೇ ಇಲ್ವಲ್ಲ. ಅಂದರೆ ಕವಿ ಅದ್ಭುತವಾದ ಬೆಳಕು ಕೊಟ್ಟು ಕವಿತೆಯನ್ನು ಮುಗಿಸ್ತಾರೆ. ಎಲ್ಲ ಜೀವಗಳ ಕಾಯಬಲ್ಲುದೋ ರಾಮನಾಮ ಒಂದು. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ನಿಲ್ಲಿಸ್ತಾರೆ. ರಾಮ ಇರಬೇಕಿಲ್ಲ ಅಲ್ಲಿ, ರಾಮ ಬೇಕಾಗಿಲ್ಲ, ರಾಮನಾಮ ಸಾಕು ಅಂತ ಶಬರಿಯನ್ನು ಅಲ್ಲಿ ಒಬ್ಬ ತಪಸ್ವಿನಿಯಾದ, ಯೋಗಿನಿಯಾದ, ಸಿದ್ಧಳಾದ ಶಬರಿಯನ್ನು ವಾಲ್ಮೀಕಿಗಳು ಕಂಡರೆ ಭಕ್ತಿ ರಸದ ಒಂದು ಅದ್ಭುತವಾದ ವ್ಯಕ್ತಿತ್ವವಾಗಿ ಕುಂಡಿ ಕಾಣ್ತಾರೆ. ಓಡಿಸ್ತಾ ಇದ್ದೀನಿ, ಕ್ಷಮಿಸಿ. HSV ಅವರು ಒಂದು ಕವಿತೆ ಬರೀತಾರೆ, ಒಂದೇ ಮಧ್ಯಾಹ್ನ ಅಂತ ಹೆಸರು ಅದಕ್ಕೆ. ಮತ್ತೆ ಮುಂದುವರೆದು ಬಂದರೆ ಬಹಳ ಸಣ್ಣ ಕವಿತೆ, ಬುದ್ಧಿಗೆ ಬೇಕಷ್ಟು ಕೆಲಸ ಕೊಡುವ ಕವಿತೆ. ಒಂದು ಮಧ್ಯಾಹ್ನ ರಾಮ ಶಬರಿಯ ಎಲೆ ಮನೆಗೆ ಬಂದ. ಇವರು ಯಾವುದೇ ಪೀಠಿಕೆ ಹಾಕೋಲ್ಲ. ಒಂದು ಮಧ್ಯಾಹ್ನ, ಮಠ ಮಧ್ಯಾಹ್ನ, ಸೂರ್ಯ ನೆತ್ತಿಯಲ್ಲಿ ಉರಿತಾ ಇದ್ದ. ಶಬರಿಯ ಎಲೆ ಮನೆಗೆ ಬಂದ. ಪರ್ಣಕುಟೀರ, ಅವಳ ಪುಟ್ಟ ಗುಡಿಸಲಿಗೆ ಆಕಾಶವೇ ಹೊಕ್ಕಂತಾಯಿತು. ಪುಟ್ಟ ಗುಡಿಸಲದು. ರಾಮ ಒಳಗೆ ಬಂದರೆ ಏನಾಯಿತು ಅಂದರೆ ಆಕಾಶ ಹೊಕ್ಕಂತಾಯ್ತಂತೆ. ಆಕಾಶದಷ್ಟು ದೊಡ್ಡದು ಯಾವುದಿದೆ? ಎಲ್ಲ ದೊಡ್ಡದಕ್ಕಿಂತಲೂ ದೊಡ್ಡದು ಆಕಾಶ. ಯಾಕೆ ಅಂದರೆ ಎಲ್ಲ ಅಂತ ಯಾವುದನ್ನೆಲ್ಲ ಹೇಳ್ತೀವೋ ಅದೆಲ್ಲವೂ ಇರುವುದು ಆಕಾಶದೊಳಗೆ. ಎಲ್ಲವೂ ಇರುವುದು ಆಕಾಶದೊಳಗೆ. ಶಬರಿ ಇರುವುದು, ಶಬರಿಯ ಗುಡಿಸಲಿರುವುದು ಆಕಾಶದೊಳಗೆ. ಆದರೆ ಆಕಾಶದೊಳಗಿರುವ ಶಬರಿಯ ಗುಡಿಸಲಿನ ಒಳಗೆ ಆಕಾಶ ಹೊಕ್ಕಿತು ಅಂತ ಹೇಳ್ತಾರೆ HSV. ಅದಕ್ಕೆ ಹೇಳಿದ್ದು, ಬುದ್ಧಿಗೆ ಬಹಳ ಕೆಲಸ ಕೊಡ್ತಾರೆ. ರಾಮ ಅವಳ ಆತಿಥ್ಯ ಸ್ವೀಕರಿಸಿ ಹೊರಟು ಹೋದ. ಮುಗಿತು ಕತೆ. HSV ಇಷ್ಟರಲ್ಲೇ ಮುಗಿಸ್ತಾರೆ. ರಾಮ ಅವಳ ಆತಿಥ್ಯ ಸ್ವೀಕರಿಸಿ ಹೊರಟು ಹೋದ. ಅವನಿಗೆ ಪಾಪ ಅವನದೇ ತುರ್ತಿತ್ತು. ಸೀತೆ ಹುಡುಕಬೇಕಿದೆ ರಾಮನಿಗೆ. ಅವನಿಲ್ಲಿ ಕುಳಿತುಕೊಳ್ಳಲಾರ, ಅವನು ಹೊರಟು ಹೋದ. ಏನಾಯ್ತಾಗಿದ್ರೆ? ಅವನು ಬಂದ ಮಧ್ಯಾಹ್ನದ ಹಿಂದೆ ಅಸಂಖ್ಯ ಮಧ್ಯಾಹ್ನಗಳಿದ್ದವು. ಒಂದು ಮಧ್ಯಾಹ್ನ ಬಂದಿದ್ದಾನೆ ಅವನು, ಅದಕ್ಕೆ ಹಿಂದೆ ಎಷ್ಟು ಮಧ್ಯಾಹ್ನಗಳಾಗಿವೆ? ರಾಮನ ಬದುಕಿನಲ್ಲೂ ಮಧ್ಯಾಹ್ನಗಳಾಗಿವೆ, ಶಬರಿಯ ಬದುಕಿನಲ್ಲೂ ಮಧ್ಯಾಹ್ನಗಳಾಗಿವೆ. ಅವನು ಬಂದ ಹೋದ ಮೇಲೆ ಅಸಂಖ್ಯ ಮಧ್ಯಾಹ್ನಗಳು ಬಂದು ಹೋದವು. ಆಮೇಲೂ ಮಧ್ಯಾಹ್ನಗಳು ನಡೀತಲೇ ಇವೆ. ಆದರೆ ರಾಮ ಬಂದದ್ದು ಒಂದು ಮಧ್ಯಾಹ್ನ ಮಾತ್ರ. ಹಿಂದೂ ಎಷ್ಟು ಅಸಂಖ್ಯ ಮಧ್ಯಾಹ್ನಗಳು, ಮುಂದೂ ಅಸಂಖ್ಯ ಮಧ್ಯಾಹ್ನಗಳು. ಒಂದು ಮಧ್ಯಾಹ್ನ ರಾಮ ಶಬರಿಯ ಬಳಿಗೆ ಬಂದಿದ್ದ. ಶಬರಿಯ ಬದುಕಿನ ಒಂದು ಮಧ್ಯಾಹ್ನ, ರಾಮನ ಬದುಕಿನ ಒಂದು ಮಧ್ಯಾಹ್ನ, ಒಂದಾದದ್ದು ಒಂದು ಮಧ್ಯಾಹ್ನ ಮಾತ್ರ. HSV ಕವಿತೆ ಮುಗಿಯತ್ತೆ ಇಲ್ಲಿಗೆ.
ಇನ್ನೊಮ್ಮೆ ಹೇಳ್ತೀನಿ, ಶಬರಿಯ ಬದುಕಿನ ಒಂದು ಮಧ್ಯಾಹ್ನ, ರಾಮನ ಬದುಕಿನ ಒಂದು ಮಧ್ಯಾಹ್ನ ಒಂದಾದದ್ದು ಒಂದು ಮಧ್ಯಾಹ್ನ ಮಾತ್ರ. ಅಸಂಭವವೊಂದು ಘಟಿಸಿತು ಶಬರಿ ಮತ್ತು ರಾಮರ ನಡುವೆ. ಕಾಯ್ತಾ ಇದ್ಲು ಶಬರಿ, ಪ್ರತೀಕ್ಷಿಸ್ತಾ ಇದ್ದಳು ಶಬರಿ ರಾಮನಿಗಾಗಿ. ಈಗ ರಾಮನಿಗೆ ಕಾಯ್ತಾ ಇದ್ದಾಳೆ ಅಂದರೆ ಬಂದ ರಾಮ ಏನಾಗಬೇಕು? ನಿರಂತರವಾಗಿ ಶಬರಿಯ ಎಲೆಮನೆಯಲ್ಲಿಯೇ ಉಳಿಯಬೇಕಾ? ಅಷ್ಟು ಸುದೀರ್ಘವಾದ ಕಾಯುವಿಕೆ ಇದೆಯಲ್ಲ. ಈ ಕಾಯುವಿಕೆಯ ಪರಿಣಾಮವಾದ ಒಂದುಗೂಡುವಿಕೆಯ ನಿರಂತರತೆ ಎಷ್ಟು, ಕಾಲದ ದೈರ್ಘ್ಯ ಎಷ್ಟು, ಎಷ್ಟು ಕಾಲ ಇರಬೇಕು ರಾಮ ಶಬರಿಯ ಜೊತೆಗೆ? ಎಷ್ಟು ದಿನ ಇರಬೇಕು ಇಷ್ಟು ಕಾದಿದ್ದಕ್ಕೆ ಅಂತ ಕೇಳಿದರೆ ಏನು ಹೇಳೋಣ? ಎಷ್ಟು ದಿನ ಇದ್ದರೂ ಒಂದೇ, ಒಂದು ಕ್ಷಣ ಇದ್ದರೂ ಒಂದೇ, ಬೇಕಿದ್ದಿದ್ದು ಅದೊಂದೇ ಕ್ಷಣ. ಆ ಅಸಂಭವನೀಯವಾದ ಕ್ಷಣ ಒಂದು ಮಧ್ಯಾಹ್ನ ಘಟಿಸಿ ಹೋಯಿತು ಅಷ್ಟೆ. ಯಶಸ್ವಿಯವರ ಕವಿತೆಯನ್ನು ಇಷ್ಟೇ ಹೇಳಿ ಮುಗಿಸುವಂತಿಲ್ಲ, ಇದನ್ನು ತಲೆ ಒಳಗೆ ಇಟ್ಕೊಂಡ್ರೆ ಸಾಕು, ಹೊಳಿತಾ ಇರುತ್ತೆ. ಒಂದು ಕ್ಷಣಕ್ಕೆ ಕಾಯೋಣ. ಒಂದು ಅಮೃತ ಕ್ಷಣ ಬರುತ್ತೆ ಬದುಕಿನಲ್ಲಿ. ಒಂದು ಅಮೃತ ಕ್ಷಣ ಬರಬೇಕು ಬದುಕಿನಲ್ಲಿ. ಎಲ್ಲ ಸಿದ್ಧತೆಗಳು ಅದಕ್ಕೆ, ಎಲ್ಲ ಕಾರ್ಯಗಳು ಅದಕ್ಕೆ. ಒಂದು ಕ್ಷಣ ಹಾದು ಹೋಗುವ ಅಮೃತ ಕ್ಷಣ ನಮ್ಮ ಹಿಂದಿನ ಮುಂದಿನ ಎಲ್ಲವನ್ನ ಬದಲಾಯಿಸಿ ಬಿಡತ್ತೆ. ಅದೊಂದೇ ಕ್ಷಣ ಬೇಕಾಗಿರೋದು ಅಂತ. ಆ ಒಂದು ಕ್ಷಣ ಇದೆಯಲ್ಲ, ಅಮೃತ ಕ್ಷಣ, ಅದು ಯಾವಾಗ ಬರುತ್ತೆ ಅಂತ ಕಾಯಬೇಕು ಮತ್ತು ಅದಕ್ಕೆ ಸಿದ್ಧರಾಗಿ ಕಾಯಬೇಕು ಮತ್ತು ಅದು ಬಂದೇ ಬರುತ್ತೆ ಅನ್ನುವ ಭರವಸೆಯಲ್ಲಿ ಕಾಯಬೇಕು. ಇನ್ನು ವಿ.ಸಿ. ಶಬರಿಯನ್ನು ಕನ್ನಡ ನಾಡಿಗೆ ಬಹಳ ಚೆನ್ನಾಗಿ ಪರಿಚಯಿಸಿದವರು ಸೀತಾರಾಮಯ್ಯನವರು. ವಿ.ಸಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಾದಿರುವಳು ಶಬರಿ, ರಾಮ ಬರುವನೆಂದು ತನ್ನ ಪೂಜೆಗೊಳ್ಳುವನೆಂದು. ಶಬರಿ ಕಾಯ್ತಾ ಇದ್ದಾಳೆ, ರಾಮ ಬರ್ತಾನೆ, ನಾನು ಪೂಜೆ ಮಾಡ್ತೀನಿ, ಅದನ್ನು ಸ್ವೀಕಾರ ಮಾಡ್ತಾನೆ. ಹೇಗೆ? ಅದರ ವರ್ಣನೆಗಳನ್ನು ಕೇಳಿದಿರಿ. ವನವನವ ಸುತ್ತಿ ಸುಳಿದು ತರು ತರುವ ನಲೆದು ತಿರಿದು ಬಿರಿವೂಗಳಾಯ್ದು ತಂದು ತನಿವಣ್ಗಳಾಯ್ದು ತಂದು ಕೊಳದಲ್ಲಿ ಮುಳುಗಿ ಮಿಂದು ಬಿಳಿ ನಾರು ಮಡಿಯನುಟ್ಟು ತಲೆವಾಗಿ ಲಿಂಗೆ ಬಂದು ಹೊಸಿ ತಿಲಲಿ ಕಾದು ನಿಂದು. ನೋಡಿ, ಇನ್ನೊಂದು ಹಂತಕ್ಕೆ ತರ್ತಾರೆ ಅವರು. ಹಿಂದಿನ ಎಲ್ಲ ಕವಿಗಳಲ್ಲಿ ಅವಳು ಕಾಯ್ತಾ ಇದ್ದಿದ್ದು ಅಂದರೆ ಅವಳು ಈ ತರಹ ಈ ಅಕ್ಷರಶಃ ಕಾಯುವಿಕೆಯಲ್ಲ. ಬರ್ತಾರೆ ಅಂತ ಕಾಯ್ತಾ ಇದ್ಲಿ. ಯಾರು ಮನೆಗೆ ಬರ್ತಾರೆ ಅಂದರೆ ಬಾಗಿಲಲ್ಲೇ ನಿಂತ್ಕೊಂಡು ಕಾಯ್ಬೇಕಾಗಿಲ್ವಲ್ಲ, ಮನೆ ಒಳಗೂ ನಿಂತು ಕಾಯ್ತೀವಲ್ಲ, ನಮ್ಮ ಕೆಲಸ ಮಾಡ್ಕೊಳ್ತಾ ಏನೋ ಮಾಡ್ಕೊಳ್ತಾ. ಇವ್ರದ್ದು ಹಾಗಲ್ಲ. ಬೆಳಗ್ಗೆ ಎದ್ದಳು, ಕಾಡು ಸ್ನಾನ ಮಾಡಿದಳು, ಕೊಳದಲ್ಲಿ ಕಾಡಿಗೆ ಹೋಗಿ ಹೂ ಹಣ್ಣು ತಂದು ಮನೆ ಒಳಗಿಟ್ಲು, ಬಾಗಿಲಲ್ಲಿ ನಿಂತಳು. ಎಷ್ಟೊತ್ತಿನ ತನಕ? ರಾಮ ಬರೋ ತನಕ. ಸಂಜೆವರೆಗೆ ಬರಲಿಲ್ಲ, ಮತ್ತೆ ಹೋದ್ಲು, ಮಲಗಿದ್ಲು, ರಾತ್ರಿ ಆಯಿತು, ಬೆಳಗ್ಗೆ ಎದ್ಲು, ಸ್ನಾನ ಮಾಡಿದ್ಲು, ಕಾಡಿಗೆ ಹೋದ್ಲು, ಹೂ ತಂದ್ಲು, ಹಣ್ಣು ತಂದ್ಲು, ಬಾಗಿಲಲ್ಲಿ ನಿಂತಲು. ವಿ.ಸಿ. ಕಟ್ಟಿಕೊಡೋದು ಹೀಗೆ. ಬಹಳ ಚೆನ್ನಾಗಿದೆ ಮುಂದಿನದ್ದು. ಬಂದ ಅಂತ ಅನ್ನಿಸ್ತಾ ಇರತ್ತೆ ಒಳಗೆ. ಎಳೆಗಾಳಿ ತೀಡುತ್ತಿರಲು ಕಿವಿ ಎತ್ತಿ ಆಲಿಸುವಳು, ಎಲೆ ಎಲುಗೆ ಗಾಳಿಯಲ್ಲಿ ನಡೆ ಸಪ್ಪುಳೆಂದು ಬಗೆದು. ಏನಾಗುತ್ತೆ, ಈ ತರಗೆಲೆಗಳು ಶಬ್ದ ಮಾಡುತ್ತೆ ಕಾಡಲ್ಲಿ. ಅದು ಹೆಜ್ಜೆ ಶಬ್ದನೂ ಆಗಿರ್ಬೋದು. ತಲೆಗೆಲೆಗಳ ಮೇಲೆ ಹೆಜ್ಜೆ ಇಟ್ಟರೆ ಏನು ಶಬ್ದ ಆಗುತ್ತೋ, ಒಂದು ಪ್ರಾಣಿ ಹೆಜ್ಜೆ ಇಟ್ಟರು ಅದೇ ಶಬ್ದ ಆಗುತ್ತೆ. ತರಗೆಲೆ ಶಬ್ದ ಆದ ಕೂಡಲೇ ರಾಮ ಬಂದಿರಬೇಕು ಅಂತ ಅನ್ಸತ್ತೆ. ರಾಮ ಬಂದಿರೋಲ್ಲ. ಆಮೇಲೆ ದೂರಕ್ಕೆ ನೋಳ್ಪೇನೆಂದು ಮರವೇರಿ ದಿಟ್ಟಿಸುವಳು, ಗಿರಿ ಮೇಲ ಕೈದಿ ಕೈಯ ಮರದ ಮೇಲೋಗಿ ನಿಂತು ನೋಡ್ತಾ ಇದ್ದಾಳು, ಅಲ್ಲೆಲ್ಲೂ ಬಂದರೆ ಅಂತ. ಅಷ್ಟಕ್ಕೂ ಮುಗಿಯೋದಿಲ್ಲ, ಇನ್ನೂ ದೂರದಲ್ಲಿ ಬಂದರೆ ಅಂತ ಗಿರಿ ಮೇಲ ಕೈದಿ, ಪರ್ವತದ ತುದಿಗೆ ಹೋಗಿ ನಿಂತಿದ್ದಾಳೆ, ಅಲ್ಲಿಂದ ನೋಡ್ತಾ ಇದ್ದಾಳೆ ಬಂದನ ಅಂತ. ಆದರೂ ಸಾಕಾಗೋಲ್ಲ, ಕೈಯ ಮರೆ ಮಾಡಿ ನೋಡುತ್ತೇಳು. ಹೀಗೆ ಮಾಡಿ ಪರ್ವತದ ತುಟ್ಟ ತುದಿಯಲ್ಲಿ ನಿಂದು ಎಷ್ಟೋ ದೂರದಲ್ಲಿ ನಾಮ ಕಾಣಿಸಿಯಾನ ಅಂತ ನೋಡ್ತಾ ಇದ್ದಾಳೆ. ಹಗಲಿರಳು ತವಕಿಸಿಹಳು, ಕಳೆದಿಹವು ವರುಷ ಹಲವು. ಇಷ್ಟೇ ಕಾದಿರುವಳು ಶಬರಿ ಅನ್ನುವ ಕವಿತೆ ನೀವೆಲ್ಲ ಕೇಳಿದಿರಿ, ಪ್ರಾಯಶಃ ಇಷ್ಟೇ ಕೇಳಿರ್ತೀರಿ. ಇದ್ರ ಮುಂದೂ ಇದೆ. ಇಲ್ಲಿ ವಿ.ಸಿ. ಅವರ ಕವಿತೆಯಲ್ಲಿ ರಾಮ ಬಂದೇ ಇಲ್ಲ, ಶಬರಿಗೆ ಸಿಕ್ಕೇ ಇಲ್ಲ, ಕಾಯ್ತಾ ಇರುವ ಶಬರಿ. ಇಷ್ಟಕ್ಕೆ ಕವಿತೆ ಮುಗಿಸ್ತಾರಾ ಅಂದರೆ ಇಷ್ಟಕ್ಕೆ ಶಬರಿಯ ಕತೆ ಮುಗಿಸಿ ಮತ್ತೊಂದು ಕೊಡೆ ತಗೊಳ್ತಾರೆ. ಇಲ್ಲಿದೆ ನೋಡಿ ಕವಿತೆ. ಶಬರಿ ಒಲು ಜನವು ದಿನವೂ ಯುಗ ಯುಗವೂ ಕರೆಯುತ್ತಿಹುದು, ಕರೆ ಇಳೆಗಳೇಳಲರಸಿ ತವಕದಲ್ಲಿ ತಪ್ಪಿಸುತ್ತಿಹುದು. ಶಬರಿ ಒಬ್ಬಳಲ್ಲ,
ಇಲ್ಲಿ ಲಕ್ಷಾಂತರ ಶಬರಿಗಳಿದ್ದಾರೆ, ಕೋಟ್ಯಂತರ ಶಬರಿಗಳಿದ್ದಾರೆ. ಇವರು ಕಾಯ್ತಲೇ ಇದ್ದಾರೆ. ಯಾವಾಗಿನಿಂದ? ಯುಗ ಯುಗಗಳಿಂದ ಕಾಯ್ತಾ ಇದ್ದಾರೆ ಅಂತ. ಜೀವಗಳು ಯುಗ ಯುಗಗಳಿಂದ ಕಾಯ್ತಾ ಇದ್ದಾವೆ ರಾಮನಿಗಾಗಿ. ಭರವಸೆಗಳಳಿಯವಾಗಿ ಇಷ್ಟು ಕಾದರೂ ರಾಮ ಬಂದಿಲ್ಲ. ಭರವಸೆ ಅಳಿದು ಹೋಯ್ತಾ? ಅಳಿದಿಲ್ಲ. ಮನವೆಲ್ಲ ಬಯಕೆಯಾಗಿ ಮೊದಲು ಮನಸ್ಸಿನಲ್ಲೊಂದು ಆಸೆ ಹುಟ್ಟಿತು, ರಾಮನನ್ನು ನೋಡಬೇಕು ಅಂತ. ಕಾದು 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 ಬಸವಳೆದು ಭರವಸೆಗಳು ಅಳಿದು ಹೋದರೆ ಬಯಕೆ ಬತ್ತಿ ಹೋಗುತ್ತೆ. ಇಲ್ಲಿ ಹಾಗಾಗಿಲ್ಲ. ಬಯಕೆ ಹೆಚ್ಚಾಗುತ್ತಾ ಹೆಚ್ಚಾಗುತ್ತಾ ಮನಸ್ಸೇ ಬಯಕೆಯಾಗಿ ಪರಿವರ್ತಿತ ಆಗಿದೆ. ಮನಸ್ಸಿನಲ್ಲಿ ಬೇರೆಯ ಯೋಚನೆಯೇ ಇಲ್ಲ. ರಾಮನನ್ನು ಕಾಣಬೇಕು ಎನ್ನುವ ಬಯಕೆ ಒಂದೇ ಮನಸ್ಸಿನಲ್ಲಿ ಅನುಕ್ಷಣ. ಹಾಗಾಗಿ ಮನವೆಲ್ಲ ಬಯಕೆಯಾಗಿ ಹಗಲೆಲ್ಲ ಕಾದು ಕೂಗಿ ಇರುಳೆಲ್ಲ ಜಾಗರಾಗಿ. ಹಗಲ ಎಚ್ಚರ ಇದ್ದು ಕರೆದಾಯಿತು, ರಾತ್ರಿಯೂ ಎಚ್ಚರಿದ್ದು ಕರೆದಿದ್ದೆ. ಬಂದಾನೋ ಬಾರನೋವೋ, ಕಂಡಾನು ಕಾಣನೋವೋ ಎಂದೆಂದು ಜಪಿಸಿ ತಪಿಸಿ ಶಂಕಾತುರಂಗಳೂರಿ. ಕಾದು ಕಾದು ಒಮ್ಮೆ ಅನುಮಾನ, ಬರಲ್ವೇನೋ ಸಿಗಲ್ವೇನೋ ರಾಮ. ಆದರೆ ಕರೆಯುವಿಕೆ ನಿಂತಿಲ್ಲ. ಬಾರಾಮ ಬಾರ ಬಾರ, ಬಡವರನು ಕಾಯು ಬಾರ, ಕಂಗಾಣದಿವರ ಪ್ರೇಮ, ನುಡಿ ಸೋತ ಮೂಕ ಪ್ರೇಮ. ಇವರ ಪ್ರೇಮ ಇದೆಯಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ. ಈ ಪ್ರೇಮ ಕಂಗಾಣದಿವರ ಪ್ರೇಮ, ಕಾಣಿಸೋದಿಲ್ಲ. ಮತ್ತು ನುಡಿಸೋತ ಮೂಕ ಪ್ರೇಮ ಅಂತ. ಅವರ ಪ್ರೇಮ ಎಂಥದ್ದು ಅನ್ನೋದನ್ನು ವರ್ಣಿಸೋಣ, ಹೇಳೋಣ ಅಂದರೆ ಮಾತು ಸೋತಿದೆ ಈ ಪ್ರೇಮವನ್ನು ಹೇಳುವಕ್ಕೆಯಲ್ಲಿ ಅಂತ. ನುಡಿಸೋತ ಮೂಕ ಪ್ರೇಮ ಅವರದ್ದು. ಕಾಯ್ತಲೇ ಇದ್ದಾರೆ. ವೀಸಿ ಕವಿತೆ ಮುಗಿಸ್ತಾರೆ. ಕಾದಿರುವುದು ಜನವು ರಾಮ ಬರುವನೆಂದು ತಮ್ಮ ಪೂಜೆಗೊಳ್ಳುವನೆಂದು. ಕಾದಿರುವಳು ಶಬರಿ, ರಾಮ ಬರುವನೆಂದು ತನ್ನ ಪೂಜೆಗೊಳ್ಳುವನೆಂದು ಅಂತ ಆರಂಭ ಆಗಿದ್ದು. ಕಾದಿರುವುದು ಜನವು ರಾಮ ಬರುವನೆಂದು ತಮ್ಮ ಪೂಜೆಗೊಳ್ಳುವನೆಂದು. ಅಂದರೆ ರಾಮ ಶಬರಿ ಇಬ್ಬರ ನಡುವೆ ಇದ್ದಿದ್ದನ್ನು ಅವರು ಪ್ರತಿಯೊಬ್ಬ ವ್ಯಕ್ತಿಗೆ ತಂದು ನಿಲ್ಲಿಸ್ತಾರೆ ವೀಸಿ. ನಾವೆಲ್ಲ ಶಬರಿಗಳು, ನಾವು ರಾಮನಿಗಾಗಿ ಕಾಯ್ತಾ ಇದ್ದೀವಿ. ನೀವು ರಾಮನ ಜಾಗದಲ್ಲಿ ಯಾವ ದೇವರನ್ನಾದರೂ ಇಟ್ಟುಕೊಳ್ಳಿ. ಯಾವುದೋ ಒಂದು ದಿವ್ಯವಾದದ್ದೊಂದು, ನಮ್ಮನ್ನು ಮೀರಿದ್ದೊಂದು, ನಮ್ಮನ್ನು ಉದ್ಧರಿಸುವಂಥದ್ದೊಂದು. ನಾವು ಯಾವೆಲ್ಲ ಕ್ಷೇತ್ರಗಳಲ್ಲಿ ವಿಫಲರಾಗಿದೆವೋ, ನಡೆಯಲಾರೆವೋ, ಓಡಲಾರೆವೋ, ಬದುಕಲಾರೆವೋ, ಇದೆಲ್ಲವನ್ನ ಆಗಗೊಡುವ ಒಂದು ಶಕ್ತಿ ಇದೆ. ಒಂದು ದಿನ ಬದುಕಿಗೆ ಬರುತ್ತೆ ಇದು ಅಂತ ಕಾಯ್ತಾ ಇದ್ದೀವಿ. ಪ್ರತಿ ಜೀವಿ ಪ್ರತಿ ಕ್ಷಣ ಕಾಯ್ತಾ ಇದ್ದಾನೆ, ಮುಂದಿನ ಕ್ಷಣ ಒಳ್ಳೇದಾಗತ್ತೆ ಅಂತ. ಈ ಕ್ಷಣದ ಒಳಿತು ಅಂತ ಅಂದ್ಕೊಳ್ತಾ ಇಲ್ಲ ಅವನು. ಮುಂದಿನ ಕ್ಷಣ ಒಂದಿದೆ, ಮುಂದಿನ ತಿಂಗಳು ಒಳ್ಳೇದಾಗತ್ತೆ, ಮುಂದಿನ ವರ್ಷ ಒಳ್ಳೇದಾಗತ್ತೆ, ಮುಂದಿನ ಜನ್ಮ ಒಳ್ಳೇದಾಗತ್ತೆ. ಕಾಯ್ತಲೇ ಇದ್ದಾನೆ, ದಿವ್ಯತೆಗಾಗಿ ಕಾಯ್ತಲೇ ಇದ್ದಾನೆ ಜೀವಿ. ಬರ್ತಾನೆ ದೇವರು, ಬರುತ್ತೆ ದಿವ್ಯ, ನಾನು ಪೂಜಿಸ್ತೀನಿ, ಅವನು ನನ್ನ ಪೂಜೆ ಸ್ವೀಕರಿಸ್ತಾನೆ ಅಂತ. ಹೀಗೆ ವೀಸಿ ಕಾಯುವಿಕೆ ಅನ್ನುವ ಒಂದೇ ಅಂಶವನ್ನು ಇಟ್ಟುಕೊಂಡು ಅದನ್ನು ಜನರಲೈಸ್ ಅಂತ, ಸಾಮಾನ್ಯೀಕರಣ ಅಂತ ಕರೀತಾರಲ್ಲ, ಅದನ್ನು ಮಾಡ್ತಾರೆ ಅವರು. ನಾವೆಲ್ಲರೂ ಶಬರಿಯಾಗುತ್ತೀವಿ ವೀಸಿಯವರ ಕವಿತೆಯಲ್ಲಿ. ಇತ್ತೀಚಿನ ಕವಿ ಇವರೆಲ್ಲರೂ ಸ್ವಲ್ಪ ಹಿರಿಯರಾದರೆ ಗಜಾನ್ ಶರ್ಮರು. ಕಣ್ಣು ಕಾಣದ ಮುದುಕಿ ಮಣ್ಣು ಮರಳಲಿ ಹುಡುಕಿ ತಂದ ಹಣ್ಣುಗಳಲ್ಲಿ ಹುಳುಕು ಕೊಳಕೆಷ್ಟು. ಶಬರಿಗೆ ವಯಸ್ಸಾಗಿದೆ, ಕಣ್ಣು ಕಾಣಿಸೋಲ್ಲ. ವಯಸ್ಸಾಗಿದೆ ಅಂದರೆ ದೃಷ್ಟಿಶಕ್ತಿ ಕಳೆದುಕೊಳ್ಳುತ್ತೆ, ಕಣ್ಣು ಕಾಣಿಸೋಲ್ಲ. ಆದರೆ ಹೋಗಿ ಹುಡುಕಿ ತರ್ತಾ ಇದ್ದಾಳೆ. ಮರದಿಂದ ಕೊಯ್ಯಲಾರಳು ಹಣ್ಣ. ಸಹಕಾರಿಗಳಾದರೂ ಜನ ಇಲ್ಲ, ಮರದಿಂದ ಹಣ್ಣು ಕೀಳೋಕ್ಕಾಗೋಲ್ಲ. ಬಿದ್ದ ಹಣ್ಣು ಹೆಕ್ಕಬೇಕು. ಯಾಕೆ? ಶಬರಿ ಮುದುಕಿ ತಂದಿದ್ದಾಳೆ ಬಿದ್ದಿದ್ದನ್ನು. ಅದು ಹುಳುಕೋ, ಅದು ಕೊಳಕೋ, ಮಣ್ಣು ಮೆತ್ತಿಕೊಂಡಿದೆಯೋ, ಅದು ಹುಳು ತಿಂದಿದೆಯೋ ಅವಳಿಗೆ ಗೊತ್ತಿಲ್ಲ. ಯಾಕೆ? ಕಣ್ಣಿಲ್ಲ ಅವಳಿಗೆ. ಹೊರಗೆ ಬಾಹ್ಯವಾದ ಕಣ್ಣು ಅಂತ ಒಂದಿದೆಯಲ್ಲ, ಅದಿಲ್ಲ. ಹುಚ್ಚು ಮುದುಕಿಯು ಕಚ್ಚಿ ರುಚಿಯೆಂದು ಕೊಟ್ಟಿರಲು. ಹೀಗೆ ತಂದಿರುವ ಹಣ್ಣು. ರಾಮ ಬಂದಾಯಿತು. ರಾಮ ಬಂದಾಗ ಹಣ್ಣು ಕೊಟ್ಟಿದ್ದಾಳೆ. ಕಣ್ಣಿನಿಂದ ಗುರುತಿಸೋದಕ್ಕೆ ಆಗೋದಿಲ್ಲ ಅಂತಂದರೆ ಸ್ಪರ್ಶದಿಂದ ಗುರುತಿಸಬೇಕು, ರುಚಿಯಿಂದ ನಾಲಿಗೆಯಿಂದ ಗುರುತಿಸಬೇಕು. ಪಂಚೇಂದ್ರಿಯಗಳನ್ನು ಕೊಟ್ಟಿದ್ದಾನಲ್ಲ ದೇವರು, ಒಂದರಲ್ಲಿ ಗುರುತಿಸ್ತೀವಿ. ಈಗ ಕಣ್ಣಿನಿಂದ ನೋಡೋಕ್ಕಾಗಲ್ಲ ಅಂದರೆ ನಾಲಿಗೆ ಮತ್ತು ಚರ್ಮ ಎರಡರಿಂದಲೇ ಗುರುತಿಸಬೇಕು. ಕೈಯಲ್ಲಿ ಹಿಡಿದು ನೋಡಿರಬೇಕು ಅವಳು. ಪೂರ್ಣ ಹಣ್ಣು. ಆದರೆ ಹುಳಿ ಸಿಹಿಗಳು ಗೊತ್ತಾಗೋದು ಹೇಗೆ? ಹಾಗಾಗಿ ಹುಚ್ಚು ಮುದುಕಿಯು ಕಚ್ಚಿ ರುಚಿಯೆಂದು ಕೊಟ್ಟಿರಲು ಮೆಚ್ಚಿ ತಿಂದೆಯೋ ತಂದೆ.
ಪ್ರೀತಿ ನಿನಗೆಷ್ಟೋ ಪ್ರೀತಿ ನಿನದೆಷ್ಟು. ಇಷ್ಟು ಹೇಳಿ ಕವಿ ಕೇಳ್ತಾರೆ, ಪ್ರೀತಿ ರುಚಿ ಹೆಚ್ಚೋ ಹಣ್ಣು ರುಚಿ ಹೆಚ್ಚೋ ಅಂತ ಕೇಳ್ತಾರೆ ರಾಮನಿಗೆ. ಈಗ ಕಚ್ಚಿ ತಿಂದ ಹಣ್ಣು ತಿಂದಿಯಲ್ಲ, ಇಲ್ಲಿ ನಿನಗೆ ಹಣ್ಣಿನ ರುಚಿ ಸಿಕ್ಕಿದ್ದ, ಪ್ರೀತಿಯ ರುಚಿ ಸಿಕ್ಕಿದ್ದ? ಪ್ರೀತಿಯ ರುಚಿಯೂ ಸಿಕ್ಕಿದೆ, ಹಣ್ಣಿನ ರುಚಿಯೂ ಸಿಕ್ಕಿದೆ. ಇವೆರಡರಲ್ಲಿ ಯಾವುದ ರುಚಿ ಹೆಚ್ಚು? ಶಬರಿಯ ಪ್ರೀತಿಯ ರುಚಿ ಹೆಚ್ಚಾಯ್ತಾ, ಶಬರಿ ಕೊಟ್ಟ ಹಣ್ಣಿನಲ್ಲಿ ರುಚಿ ಇತ್ತಾ ಅಂತ ಕೇಳ್ತಾರೆ. ರುಚಿ ಹಣ್ಣಿನದ್ದಲ್ಲ, ಶಬರಿಯ ಭಕ್ತಿಯದ್ದು. ಶಬರಿಯ ಪ್ರೀತಿಯದ್ದು. ಇಲ್ಲದಿದ್ದರೆ ಅವನು ಯಾಕೆ ತೆಗೆದುಕೊಳ್ತಾನೆ ನಾವು ಕೊಡೋದನ್ನ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಜ್ಞಾಮಿ ಪ್ರಯತಾತ್ಮನಃ ಅಂತ. ಪತ್ರ, ಪುಷ್ಪ, ಫಲ, ನೀರು, ಏನು ಕೊರತೆ ಆಗಿದೆ ಅವನಿಗೆ? ಅವನಲ್ಲಿ ಇಲ್ಲದ್ದು ಯಾವುದು ಇದರಲ್ಲಿ? ಇದನ್ನು ಯಾಕೆ ಸ್ವೀಕಾರ ಮಾಡ್ತಾನೆ ಅಂತ ಅಂದರೆ, ಯೋಮೇ ಭಕ್ತ್ಯ ಪ್ರಯಚ್ಛತಿ, ಭಕ್ತಿಯಿಂದ ಕೊಡೋದು. ಭಕ್ತಿ ಅಂದರೆ ಬಹಳ ಬಹಳ ತಪ್ಪು ಅಭಿಪ್ರಾಯದಲ್ಲಿದ್ದೀವಿ. ಭಕ್ತಿ ಅಂದರೆ ಪ್ರೀತಿ, ಭಗವಂತನನ್ನು ಪ್ರೀತಿಸೋದು ಅಂತ ಗೊತ್ತಿಲ್ಲ ನಮಗೆ. ಭಕ್ತಿ ಅಂದರೆ ಸ್ನಾನ, ಮಡಿ, ಇವೇ ಭಕ್ತಿ ಅಂದರೆ. ನಾಮ ಅವಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ಅವುಗಳನ್ನು ನಿರಾಕರಿಸ್ತಾ ಇಲ್ಲ. ಅಂದರೆ ಒಳಗೊಂದು ಕೆಲಸ ಮಾಡಬೇಕಲ್ಲ ಪ್ರೀತಿ ಅಂತ. ಭಕ್ತಿಯಿಂದ ಪ್ರೀತಿಯಿಂದ ಕೊಡು, ನೀರಾದರೂ ಕೊಡು, ಎಲೆಯಾದರೂ ಕೊಡು, ಹೂವಾದರೂ ಕೊಡು, ಹಣ್ಣಾದರೂ ಕೊಡು ಅಂತ ಕೃಷ್ಣ ಹೇಳ್ದನಲ್ಲ. ಕವಿ ಕೇಳ್ತಾರೆ, ಪ್ರೀತಿ ರುಚಿ ಹೆಚ್ಚೋ ಹಣ್ಣು ರುಚಿ ಹೆಚ್ಚು? ಹಣ್ಣು ಮುದುಕಿಯ ಮನದ ಭಕ್ತಿ ಹೆಚ್ಚೋ, ಹಣ್ಣು ಮುದುಕಿಯ ಮನದ ಭಕ್ತಿ ಹುಚ್ಚೋ? ಈ ಪ್ರಮಾಣದಲ್ಲಿ ನೋಡ್ತಾಳಲ್ಲ, ಹಣ್ಣು ಮುದುಕಿ ಸಾಯುವ ಹೊತ್ತಿನಲ್ಲಿ ಯಾರೋ ರಾಮ, ಯಾವುದೋ ಅಯೋಧ್ಯೆ, ಇವಳೆಲ್ಲೋ ಇದ್ದಾಳೆ, ಅವನು ಬರ್ತಾನೆ ಅಂತ ಕಾಯೋದು, ಅವನಿಗಾಗಿ ಹಣ್ಣು ತರೋದು, ಅದನ್ನು ಕಚ್ಚಿ ಇಡೋದು ಹುಚ್ಚಲ್ವಾ ಇದು? ಎಷ್ಟು ಅಂತ ಒಂದು ಮಿತಿ ಬೇಡವಾ ಅಂತ ನಮ್ಮಲ್ಲೊಂದಿರುತ್ತಲ್ಲ. ಹುಚ್ಚಾಗಬಾರದು, ಯಾವುದು ಅತಿಯಾಗಬಾರದು ಅಂತ ಕವಿ ಕೇಳ್ತಾರೆ. ಭಕ್ತಿ ಹೆಚ್ಚೋ ಭಕ್ತಿ ಹುಚ್ಚೋ, ಭಕ್ತಿ ಹೆಚ್ಚೋ? ಗಜಾನನ ಶರ್ಮರು ಇಲ್ಲಿಗೆ ಈ ಕವಿತೆಯನ್ನು ಮುಗಿಸ್ತಾರೆ. ಭಕ್ತಿ ಶಬರಿಯನ್ನು ಇಟ್ಟುಕೊಂಡು ಶಬರಿಯಿಂದ ಹೊರಗೆ ಬಂದು, ಗಜಾನನ ಶರ್ಮರು ಶಬರಿಯಿಂದ ಹೊರಗೆ ಬಂದು ರಾಮನೊಡನೆ ಸಂವಾದ ಮಾಡ್ತಾರೆ. ಏನಿದು ಈ ಪ್ರೀತಿಯಲ್ಲಿ ಯಾವ ರುಚಿ ಕಂಡೆ? ಎಲ್ಲೂ ಇಲ್ಲದ ಈ ಪ್ರೀತಿ ಅಲ್ಲ, ಈ ರುಚಿ ನಿನಗೆ ಯಾಕೆ ಪ್ರೀತಿಯಲ್ಲಿ ಕಾಣಿಸ್ತು? ಇಷ್ಟು ಪ್ರೀತಿಸ್ತೀವಲ್ಲ, ಲೋಕ ಇದನ್ನು ಹುಚ್ಚು ಅಂತ ಕರೆಯತ್ತಲ್ಲ, ವ್ಯಾವಹಾರಿಕ ಜಗತ್ತು. ಹುಚ್ಚ ನಿಜವಾಗಿ ಅದು ಭಕ್ತಿ ಅಂತಂದರೆ? ಅಥವಾ ಅದು ಹೆಚ್ಚ? ಅಂದರೆ ಅದು ಉತ್ಕೃಷ್ಟವಾದದ್ದ, ಅದು ಶ್ರೇಷ್ಠವಾದದ್ದ, ಅದು ಮಿತಿಮೀರಿದ ಒಂದು ಅಭಿವ್ಯಕ್ತಿಯ ಅಂತ ಕೇಳ್ತಾ ಭಕ್ತಿ ಹೆಚ್ಚು ಅಂತ ಹೇಳಿ ಮುಗಿಸ್ತಾರೆ ಅವರು ಅದನ್ನು. ಇನ್ನು ಬಹಳ ಮುಖ್ಯವಾಗಿ ಕುವೆಂಪು ಅವರದ್ದು. ಕುವೆಂಪು ಶಬರಿ ಬೇರೆಯದ್ದೇ ಶಬರಿ. ಸಮಯ ಬಹಳ ಕಡಿಮೆ ಇದೆ, ಅಲ್ಲಿಗೆ ಬರೋಣ. ಆ ಬೆಳ್ದಿಂಗಳಿರುಳಿನೊಳ್ ಮುಪ್ಪು ಜೌವನಗನಸು ಕಾಣ್ಬೊಂದು ಮಾಳಿಕೆಯಂ ಮುದುಕೆ ಕಂಡಳ್ ಕನಸನಾ ಶಬರಿ. ರಾಮಾಯಣ ದರ್ಶನಂನ ಶಬರಿ. ಬೆಳದಿಂಗಳು ಚೆಲ್ಲಿದೆ ಸುತ್ತ. ಶಬರಿಗೊಂದು ಕನಸು ಬಿದ್ದಿದೆ. ಮುಪ್ಪು ಜೌವನಗನಸು ಕಾಣ್ಬಂದು ಮಾಳಿಕೆಯಂ. ಮುಪ್ಪಿಗೆ ಯೌವನದ ಕನಸು ಬಿದ್ದಂತೆ ಅಂತ ಹೇಳ್ತಾರೆ ಅದನ್ನು. ಮುಪ್ಪಿಗೆ ಯೌವನದ ಕನಸು, ಅದು ನನಸಾಗದ್ದು ಅಂತ ಅರ್ಥ. ಯೌವನಕ್ಕೆ ಯೌವನದ ಕನಸು ಬಿದ್ದರೆ, ಬಾಲ್ಯಕ್ಕೆ ಯೌವನದ ಕನಸು ಬಿದ್ದರೆ, ಯೌವನಕ್ಕೆ ಯೌವನದ ಕನಸು ಬಿದ್ದರೆ ಅದು ವರ್ತಮಾನ, ಬಾಲ್ಯಕ್ಕೆ ಯೌವನದ ಕನಸು ಬಿದ್ದರೆ ಅದು ಭವಿಷ್ಯತ್ತು, ಮುಪ್ಪಿಗೆ ಯೌವನದ ಕನಸು ಬಿದ್ದರೆ ಮುಗಿದು ಹೋದ ಗತವೈಭವ, ಅದು ಹಿಂದಿರುಗಿ ಬರೋಲ್ಲ. ಕನಸು ಕನಸಷ್ಟೇ. ಮುಪ್ಪು ಜೌವನಗನಸು ಕಾಣ್ಬಂದು ಮಾಳ್ಕೆಯಿಂ ಮುದುಕೆ ಕಂಡಳ್ ಕನಸನ ಶಬರಿ. ರಾತ್ರಿ ಕನಸು ಬಿದ್ದಿದೆ, ಅದರಲ್ಲಿ ರಾಮ ಕಂಡಿದ್ದಾನೆ ಅವಳಿಗೆ. ಗಗನ ನೀಲಾಭನಂ ಸ್ವಪ್ನ ದರ್ಶನದ ಶ್ರೀಮೂರ್ತಿಯಂ ಮರಳಿ ಚಿತ್ರಿಸಿಕೊಂಡಳ. ಎಚ್ಚರ ಆಯಿತು, ಎದ್ದು ಕುಳಿತು ಸ್ವಪ್ನದಲ್ಲಿ ಕಂಡ ಅವನಿದಾನಲ್ಲ, ಗಗನ ನೀಲಾಭ, ಮೋಡದ ಬಣ್ಣದ ಅವನನ್ನು ಕಲ್ಪಿಸಿಕೊಳ್ತಾಳೆ. ಕನಸಿನಲ್ಲಿದ್ದನ್ನು ನನಸಿಗೆ ತಂದುಕೊಳ್ತಾಳೆ. ತುಂಬಿ ತುಳುಕಿ ತೆರ್ದೆ ಮುದಿಯೇಳಿಗೆ ವಯಸ್ಸಾದವಳ ಎದೆ ತುಂಬಿತು ಅಂತ ಹೇಳ್ತಾರೆ. ವಯಸ್ಸಾದವಳ ಎದೆ ತುಂಬಿತು ಅಂತ ಅಂದರೆ ಕುವೆಂಪು ಕಾಣುವ ಶಬರಿ ತಾಯ್ತನದ ಶಬರಿ.
ಅವಳು ರಾಮನನ್ನು ಒಂದೇ ಸ್ಥಳದಲ್ಲಿ ಏಕಕಾಲದಲ್ಲಿ ದೇವರಾಗಿಯೂ ಮಗುವಾಗಿಯೂ ಕಾಣ್ತಾಳೆ ಕುವೆಂಪು ಶಬರಿ. ಬಹಳ ವಿಶಿಷ್ಟವಾಗಿ ನೇಯ್ತಾರೆ ಇದನ್ನು. ತುಂಬಿ ತುಳುಕಿ ತೆರೆದೆ ಅಂತ ಅಂದರೆ ಮಗು ಬರುತ್ತೆ ಅಂತ ಅಂದಾಗ ಎದೆ ತುಂಬತ್ತೆ ಹಾಲಿನಿಂದ ಮಗುವಿಗೆ ಕುಡಿಸೋದಕ್ಕೆ ಅಂತ. ಆ ಭಾವದ ಯಾವಾಗ ಬರುತ್ತೆ ಅಂದರೆ ವಾತ್ಸಲ್ಯ ಭಾವ ಮೂಡಿದಾಗ ಮಾತ್ರ. ಮಗುವಿಗೆ ಕುಡಿಸಬೇಕು ಅನ್ನುವ ವಾತ್ಸಲ್ಯ ಭಾವ ಬಾರದೆ ಆ ಹಾಲು ತುಂಬಿಕೊಳ್ಳೋದಿಲ್ಲ. ಮುದಿಯಳ್ಗೆ ತುಂಬಿ ತುಳುಕಿ ತೆರೆದೆ, ಇದು ಕುವೆಂಪು. ಎದ್ದೋಗುತ್ತಾಳೆ, ಬಾಗಿಲಲ್ಲಿ ನಿಲ್ತಾಳೆ, ನಿಂತು ನೋಡ್ತಾಳೆ ಬೆಳದಿಂಗಳಿನಲ್ಲಿ. ಎಲ್ಲಿ ಕಂಡರೂ ಏನೂ ಕಾಣಿಸೋದಿಲ್ಲ. ಏನು ಕಾಣಿಸತ್ತೆ? ನಿಂತು ನೋಡ್ತಾ ನೋಡ್ತಾ ಏನಾಯಿತು ಅಂದರೆ ನಿಸ್ಸೀಮ ಘಾಸ ಸೀಮಾನಣ್ಣವದ ವಿಸ್ತೀರ್ಣದೊಳ್ ಮನಂ ಲಯಮಾಗೆ ನೋಡಿ. ಬೆಳದಿಂಗಳಿನಲ್ಲಿ ಅಪಾರವಾದ ಅಂತ್ಯವೇ ಕಾಣದ ಕಾಡನ್ನು ನೋಡ್ತಾ 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 ಮನಸ್ಸು ಲಯವಾಯಿತು. ಅಲ್ಲಿ ಲಯ ಅಂದರೆ ಮರ್ಜಾಗೋದು ಅಂತ. ಲಯವಾಗೋದು ಅಂದರೆ ಮರ್ಜಾಗೋದು, ಲೀನವಾಗೋದು ಅಂದರೆ ಮರ್ಜು. ಅದರೊಂದಿಗೆ ಸೇರಿ ಹೋಗಬೇಕು, ಪ್ರತ್ಯೇಕವಾಗಿ ಉಳಿದುಕೊಳ್ಬಾರದು. ಶಬರಿಯ ಮನಸ್ಸು ಆ ಕಾಡಿನ ವಿಸ್ತಾರ ಇದೆಯಲ್ಲ ಅದರಲ್ಲಿ ಮರ್ಜಾಗಿ ಹೋಗಿದೆ. ಶಬರಿ ಬೇರೆಯಾಗಿಲ್ಲ, ಕಾಡು ಬೇರೆಯಾಗಿಲ್ಲ. ಮತ್ತೆ ಒಳಗೆ ಬರ್ತಾಳೆ. ನೀನೆಂದಿಗೆ ಬರುವೆಯಯ್ಯ ಓ ನನ್ನಯ್ಯ ಕಂದಯ್ಯ ರಾಮಚಂದ್ರಯ್ಯ. ಓ ನನ್ನಯ್ಯ ಅಂತಾಳೆ, ನನ್ನ ಪ್ರಭುವೇ. ಮುಂದಿನ ಶಬ್ದ ಕಂದಯ್ಯ. ಕಾಯ್ತಾ ಇದ್ದಾಳೆ. ಗುರು ಹೇಳಿದರು, ನೀ ಬರ್ತಿ ಅಂತ ಕಾಯ್ತಾ ಇದ್ದೀನಿ. ಹೇಗೆ ಕಾಯ್ತಾ ಇದ್ದೀನಿ ಅಂದರೆ ಕುವೆಂಪು ಶಬರಿ ಈ ಕಾಡಿನ ಹಣ್ಣನ್ನು ಹೆಕ್ಕಿಕೊಂಡು ಬಂದು ಇಟ್ಕೊಳ್ಳುವ ಶಬರಿ ಅಲ್ಲ. ಬಿತ್ತಿ ಬೆಳೆದಣೆ ಮಾಡಿ ಕಾಯುತ್ತಿಹೆದೆನ್ನಾಶ್ರಮಂ. ರಾಮ ಬರ್ತಾನೆ ಅಂತ ಅವಳು ಹಣ್ಣಿನ ಗಿಡ ನೆಟ್ಟಿದ್ದಾಳೆ. ನೆಟ್ಟು ಬೆಳೆಸಿದಾಳೆ. ಅದು ಫಲ ಕೊಡ್ತಾ ಇದೆ, ಫಲ ಉದುರ್ತಾ ಇದೆ. ಯಾರಿಗಾಗಿ ಕಾಡಲ್ಲಿ ಆಶ್ರಮದ ಪರಿಸರದಲ್ಲಿ ಹಣ್ಣಿನ ತೋಟ ಉಂಟಾಯಿತೋ ಅವನು ಬಂದಿಲ್ಲ. ಆ ಹಣ್ಣು ಯಾರಿಗೆ ಸೇರಬೇಕು ಅವರಿಗೆ ಸೇರ್ತಾ ಇಲ್ಲ. ಬಿತ್ತಿ ಬೆಳೆದಣಿ ಮಾಡಿ ಹಾಗೆ ಕಾಯ್ತಾ ಇದ್ದಾಳೆ. ಬಾ ಅಂತ ಕರಿತಾಳೆ, ನನ್ನ ಓ ಇಷ್ಟಮೂರ್ತಿ. ಕಣ್ಣಳಿದ ಮೇಲೆ ನೀ ಬಂದರಯ್ಯಯ್ಯೋ. ಯಾವಾಗ ಬರ್ತಿ? ನೋಡುವ ಕಣ್ಣು ವೃದ್ಧಾಪ್ಯದ ಕಾರಣದಿಂದ, ಮುಪ್ಪಿನ ಕಾರಣದಿಂದ ಅಳಿದು ಹೋದ ಮೇಲೆ ನೀನು ಬಂದರೆ ಏನು ಮಾಡಲಿ? ಬೇಗ ಬಾ ಅಂತ ಕರೀತಾಳೆ. ನನ್ನ ಕಣ್ಣು ನೋಡುವ ಕಾಲ ಕಳೆಯೋದ್ರೊಳಗೆ ಬಾ ಅಂತ. ಆದರೂ ಹೇಳ್ಕೊಳ್ತಾಳೆ, ದೃಷ್ಟಿ ಹೋದ ಮೇಲೆ ನೀನು ಬಂದರೆ ಕೈಯಿಂದ ಮೈ ಎಳವಿ ಸಂತಸಂಬಡುವೆ ನಾನು. ಒಂದೊಮ್ಮೆ ನೀನು ಬರುವಾಗ ನನ್ನ ಕಣ್ಣ ದೃಷ್ಟಿ ಹೋಗಿದ್ರೆ ಕೈಯಿಂದ ಮೈ ನೇವರಿಸಿ ಖುಷಿ ಪಡ್ತೀನಿ ಅಂತ. ಹೀಗೆ ಕಾಯ್ತಾ ಇದ್ಲವಳು. ಪ್ರತಿದಿನ ಕಾಯ್ತಾ ಇದ್ಲು. ಪ್ರತಿದಿನ ಬೆಳಗಾದ ಕೂಡಲೇ ಕೆಲಸ ಅವಳಿದ್ದು. ತೆಂಗಿನ ಗರಿಯ ಪೊರಕೆಯಂ ತಂದು. ಕುವೆಂಪು ಮಲೆನಾಡಿನವರು, ಹಾಗಾಗಿ ನೀವು ಮಲೆನಾಡಿನಲ್ಲೇ ಇದ್ದೀವಿ ನಾವು. ಮಲೆನಾಡಿನಲ್ಲಿ ಹಳ್ಳಿಯಲ್ಲಿ ಹೇಗೆ ಮನೆ ಬರುತ್ತೋ ಹಾಗೇ ಇದೆ. ನೀವು ರಾಮಾಯಣ ಕಾಲಕ್ಕೆಲ್ಲ ಹೋಗಬೇಕಿಲ್ಲ, ಕುವೆಂಪು ಇಲ್ಲಿಗೆ ತರ್ತಾರೆ. ತೆಂಗಿನ ಗರಿಯ ಪೊರಕೆಯಂ ತಂದು. ವಾಲ್ಮೀಕಿಗಳ ಕಾಲದಲ್ಲಿ ಪೊರಕೆ ತೆಂಗಿನ ಗರಿಯದ್ದಾಗಿತ್ತೋ ಇಲ್ವೋ ಗೊತ್ತಿಲ್ಲ, ಇಲ್ಲಂತೂ ಆಗಿದೆ. ಮನೆ ಮುಂದೆ ಗೋಮಯಂ ಬಳಿದ ಜಗುಲಿಯ ತರಗು ಸದೆಗುಡಿಸಿ. ಹಳ್ಳಿಯಲ್ಲಿರುವ ಮನೆ ಅಂದರೆ ಅಂಗಳಕ್ಕೆ ಬೀಳೋದು ಯಾವುದು ಅಂದರೆ ತರಗೆಲೆಗಳು, ಅವನ್ನೆಲ್ಲ ಗುಡಿಸಿ. ಸೊಂಟಗೈಯಾಗಿ ನಿಲ್ವಳು. ಎಷ್ಟು ಚಂದ ನೋಡಿ. ಕುವೆಂಪು ಬಗ್ಗೆ ಮಾತಾಡೋದಕ್ಕೆ ತುಂಬ ಸಮಯ ಬೇಕು, ಓಡಿಸ್ತಾ ಇದ್ದೀನಿ, ಕ್ಷಮೆ ಇರಲಿ. ಸೊಂಟಗೈಯಾಗಿ ನಿಲ್ವಳು. ಗುಡಿಸಿದ ಮೇಲೆ ಹಣ್ಣು ಮುದುಕಿಗೆ ಸೊಂಟ ನೋವು ಬರುತ್ತೆ. ಆಮೇಲೆ ಸೊಂಟದ ಮೇಲೆ ಕೈ ಎತ್ಕೊಂಡು ಸ್ವಲ್ಪ ಹೊತ್ತು ನಿಲ್ಬೇಕಲ್ವಾ? ನೀವು ಗುಡಿಸಿದಳು ಅಂದರೆ ಮುಗಿಯೋದಿಲ್ಲ. ಹಂಗೆ ಗುಡಿಸೋಕ್ಕಾಗಲ್ಲ, ಯಾಕೆಂದರೆ ಶಬರಿಗೆ ವಯಸ್ಸಾಗಿದೆ. ಕವಿ ಅದನ್ನು ಮರಿಬಾರದು. ಕವಿ ತಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನೋ ಅವಳ ಸೊಂಟದ ಶಕ್ತಿ ನೋಡಬೇಕು, ತನ್ನ ಸೊಂಟದ ಶಕ್ತಿಯನ್ನಲ್ಲ. ಮತ್ತೆ ನಿಡು ನಟ್ಟು ನಿಟ್ಟಿಪಳ್ ದೂರವನ ಸೀಮಂತ ರೇಖೆಯನ್ನಲೊಪ್ಪುವ ಬಟ್ಟ ಬಯಲ್ವಟ್ಟೆಯಂ. ಮತ್ತೆ ನೋಡ್ತಾಳೆ ಕಾಡನ್ನು. ಎಷ್ಟೋ ಕಾಲ ಕಳೀತಾ ಇದೆ, ಹೀಗೆಯೇ ಕಳೀತಾ ಇದೆ. ಒಂದು ದಿನ ಬಂದರು, ರಾಮಲಕ್ಷ್ಮಣರು ಬಂದರವಳು ಆಶ್ರಮಕ್ಕೆ. ಇದರ ನಡುವೆ ತುಂಬ ಇದೆ, ಇಷ್ಟೇ ಇಲ್ಲ. ಕಂಡರಿವಳೇಂ ಶಬರಿ ರಾಮಲಕ್ಷ್ಮಣರನ ದುಸ್ಥಿತಿಯ ವೇಷದಲ್ಲಿ. ನೋಡಿ, ಸುರಂ ಎಕ್ಕುಂಡಿ, ಅದನ್ನೇ ಹೇಳಿದೆ ನಾನು. ರಾಮನನ್ನು ಕಂಡಾಗ ಎಕ್ಕುಂಡಿಗೆ ಹೇಗೆ ಕಾಣಿಸಿದ್ದ ರಾಮ?
ನೀಲವರ್ಣ, ಎದೆಯಲ್ಲಿ ಹೊಳೆಯುವ ಹಾರ, ಠೀವಿಯಿಂದ ಹಿಡಿದ ಧನುರ್ಬಾಣಗಳು, ಎಲ್ಲ ಅಲಂಕಾರಗಳು. ಅಂದರೆ ಬಹಳ ಸುಂದರನಾಗಿ ರಾಮ ಕಾಣಿಸಿಕೊಂಡ. ಕುವೆಂಪು ಎಕ್ಕುಂಡಿಯವರ ಕುರಿತಲ್ಲ, ಎಕ್ಕುಂಡಿ ಬೇರೆ ಕಡೆಯಲ್ಲಿ ನಿಂತು ನೋಡ್ತಾರೆ, ಕುವೆಂಪು ವಾಸ್ತವದಲ್ಲೇ ಮಾತಾಡ್ತಾರೆ ಅವರು. ಈಗ ಬಂದ ರಾಮ ಯಾರು ಅಂದರೆ ಸೀತಾ ಪರಿತ್ಯಾಗದಿಂದ, ಸೀತಾಪಹರಣದಿಂದ ನೊಂದು ಬೆಂದ ರಾಮ. ನೊಂದು ಬೆಂದ ರಾಮ. ಹಾಗಾಗಿ ಅವನು ಹೆಂಗಿದ್ದಾನೆ? ದುಸ್ಥಿತಿಯ ವೇಷದಲ್ಲಿ. ಭಗವದಾಗಮನವೇಂ ಭಕ್ತನ ನಿರೀಕ್ಷಿಸಿದ ರೂಪದಿಂಬಂದ ಪೊದೆ. ಕವಿ ಕೇಳ್ತಾರೆ, ಭಗವಂತನನ್ನು ಕಾಯ್ತಾ ಇದ್ದಾಳೆ, ಅವಳೊಂದು ರೂಪ ಕಂಡಿದ್ದಾಳೆ. ಯಾವ ರೂಪ ಅದು? ಶುರುವಿಗೆ ಕವಿ ಹೇಳಿದ್ರು ಏನಂತ? ರಾತ್ರಿ ಕನಸು ಬಿದ್ದಿದೆ ಅವಳಿಗೆ, ಕನಸು ಬಿದ್ದಿದೆ. ಗಗನ ನೀಲವರ್ಣದ ರಾಮನನ್ನು ಕಂಡಿದ್ದಾಳೆ. ಶ್ರೀಮೂರ್ತಿಯಂ, ಅದ್ಭುತವಾದ ಅದನ್ನು ಮನಸ್ಸಿಗೆ ತಂದುಕೊಂಡ್ಲು ಮತ್ತೆ ಅಂತ. ಅಂಥ ಮೂರ್ತಿ ಕನಸಿನಲ್ಲಿ ಕಂಡಿದ್ದಾನೆ. ಈಗ ಕಂಡವನು ಹಾಗಿಲ್ಲ. ಆದರೆ ತಾನು ಯಾರಿಗಾಗಿ ಕಾದಿದ್ದಾಳೋ ಅವನೇ ಮನೆಯ ಅಂಗಳಕ್ಕೆ ಬಂದಿದ್ದಾನೆ ಅಂತ ಶಬರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕವಿ ಹೇಳ್ತಾರೆ, ಭಗವದಾಗಮನಮೇಂ ಭಕ್ತನ ನಿರೀಕ್ಷಿಸಿದ ರೂಪದಿಂಬಂದು ಪೊದೆ. ಭಕ್ತ ಬಯಸಿದ ರೂಪದಲ್ಲಿ ಭಗವಂತ ಬರ್ತಾನೆ ಅಂತ ಯಾರು ಹೇಳಿದ್ರು? ಭಗವಂತ ಆವ ರೂಪದಲ್ಲೂ ಬರಬಹುದು. ನೋಡುವ ಕಣ್ಣು ಇದ್ದರೆ ನೋಡಬಹುದು, ಇಲ್ಲದೇ ಇದ್ದರೆ ಬಂದ ಭಗವಂತ ಸರಿದು ಹೋಗುತ್ತಾನೆ. ನಾವು ನೋಡಿರೋದಿಲ್ಲ ಅಷ್ಟೇ. ಸುಖದ ಓಲಾಶಿಸಲ್ ದುಃಖದಲ್ ಮೈದೋರಿ. ಒಬ್ಬ ಸುಖಿಯಾದ ಸಂತುಷ್ಟನಾದ ದೇವರು ಅಂದರೆ ಹೇಗೆ? ದೇವರು ಅಂತಂದರೆ ಪ್ರಸನ್ನ ಮುಖ ಅಲ್ವಾ? ಪ್ರಸನ್ನನಾಗಿ ನಗುನಗುತ್ತಾ ಇರುವ ದೇವರು ಬೇಕು. ಆದರೆ ದುಃಖದಲ್ ಮೈದೋರಿ, ಈಗ ಬಂದ ಭಗವಂತನೇ ದುಃಖದಲ್ಲಿದ್ದಾನೆ. ಹೊದೆಗೆ ದರ್ದ ತಲೆ, ಕೊಳೆ ಬೆವರ್ ಪತ್ತಿದುಡೆ. ಮೈಡೀ ಬೆವರು, ಧೂಳು ಮುಸುಕಿದೆ. ತೇಜಮ್ಮ ಸುಳ್ದ ಮೊಗಂ, ಮುಖದಲ್ಲಿ ತೇಜಸ್ಸಿಲ್ಲ, ಕಾಂತಿಹೀನವಾಗಿದೆ. ಖಿನ್ನತೆಯ ಕೋರೆಯುತ್ತಿದ ಕಪೋಲದ ಪೊಲಂ ದೈತಾವಿಯೋಗಾಗ್ನಿ ಇಂಧನ ಶರೀರನಂ. ಇಡೀ ದೇಹ ಸುಡ್ತಾ ಇದೆ ಅವನದ್ದು. ಯಾಕೆ? ದೈತಾವಿಯೋಗ, ಸೀತೆ ಇಲ್ಲದ ಬೆಂಕಿ, ಸೀತೆಯನ್ನು ಕಳಕೊಂಡ ಬೆಂಕಿ ಅವನ ದೇಹವನ್ನೆಲ್ಲ ಸುಟ್ಟಿದೆ. ರೂಕ್ಷ ರೂಪದ ರಾಮನಂ ಕಂಡು ಮಂದಾಕ್ಷಿ. ಈಗ ಕಂಡವನು ರೂಕ್ಷ ರೂಪದ ರಾಮ. ಕಂಡವಳಾದರೂ ಯಾರು? ಮಂದಾಕ್ಷಿ. ವಯಸ್ಸಾಗಿದೆ, ಕಣ್ಣು ಮೊದಲಿನಷ್ಟು ಚೆನ್ನಾಗಿ ನೋಡೋದಿಲ್ಲ ಅಂಥವಳು ನೋಡ್ತಾ ಇದ್ದಾಳೆ. ಬಂದವನು ಬೇರೆ ತರಹದಲ್ಲಿದ್ದಾನೆ. ಬಂದವರು ಲಕ್ಷ್ಮಣ ಮಾತನಾಡ್ತಾನೆ, ದಣಿದು ಬಂದಿಹೆ ವಜ್ಜಿ, ಬಿಸಿ ಲಳರುತ್ತಿದೆ. ಗುಡಿಸಲೊಳಗಿನಿತು ತಾವಿತ್ತು ತಿನ್ನಲಿತ್ತು ಕರುಣಿಸೈ ನಿನ್ನ ಈ ಪರದೇಶಿ ಕಂದರಂ ಚಿರಋಣಿಗಳಂ. ಹೊರಗಡೆ ಬಿಸಿಲು, ನಿನ್ನ ಮನೆಯೊಳಗೊಂದು ಸ್ವಲ್ಪ ಆಶ್ರಯ ಕೊಡ್ತೀಯಾ? ಏನಾದರೂ ಕುಡಿಯೋಕ್ಕೆ ತಿನ್ನೋಕ್ಕೆ ಕೊಡ್ತೀಯಾ? ಪರದೇಶಿಗಳು ನಾವು, ಚಿರಋಣಿಗಳಾಗಿರ್ತೇವೆ ನೀನಿಷ್ಟು ಮಾಡಿದರೆ ಅಂತ ಕೇಳ್ತಾ ಇದ್ದಾನೆ. ಯಾರು? ಸಾಕ್ಷಾತ್ ಭಗವಂತ. ಒಂದು ಸ್ವಲ್ಪ ನೆರಳು ಕೊಡು, ಒಂದು ಸ್ವಲ್ಪ ಏನೋ ಕುಡಿಯೋಕ್ಕೆ ಕೊಡು, ತಿನ್ನೋಕ್ಕೆ ಕೊಡು, ಚಿರಋಣಿ ನಾನು ಅಂತ. ಕವಿ ಇದನ್ನೆಲ್ಲ ಸುಮ್ಮನೆ ಮಾತಾಡೋಲ್ಲ. ಇವಳಿಗೆ ಸಿಟ್ಟು ಬಂದೋಗಿದೆ ಶಬರಿಗೆ. ರಾಮ ಬರ್ತಾನೆ ಅಂತ ಕಾಯ್ತಾ ಇದ್ರೆ ಯಾರೋ ಬಂದ್ಕೊಂಡು ನೀರು ಕೊಡು, ಊಟ ಕೊಡು ಅಂದರೆ ಏನಾಗತ್ತೆ? ಕಂಡವರ್ಗೆಲ್ಲ ಬರ್ಪ ಬೇಡರ್ಗೆಲ್ಲ ಮುಣಿಸಿತ್ತು ಬೀಡಿತ್ತು ಮೆಲ್ವಾಸನೀಯ ನಾನೇನು ಅಡುಗೂಳಜ್ಜಿಗಲ್ಲ ಕಾಣಯ್ಯ. ಬಂದವರಿಗೆ ಬೇಡೋಕೆ ಬಂದವರಿಗೆಲ್ಲ ಕರೆದು ಮನೆ ಒಳಗೆ ಕೂರಿಸ್ಕೊಂಡು ಮಲಗೋಕೆ ಚಾಪೆ ಹಾಸಿ ಊಟಕ್ಕೆಲ್ಲ ಹಾಕೋದಕ್ಕೆ ನಾನು ಅಡುಗೂಲಜ್ಜಿ ಅಲ್ಲ ಅಂತ. ಅಡುಗೂಲಜ್ಜಿ ಅಂದರೆ ಪ್ರಯಾಣದ ದಾರಿಯಲ್ಲಿ ಅವಳು ಇದಕ್ಕಾಗಿ ಇದನ್ನು ಹಣ ತೆಗೆದುಕೊಂಡು ಮಾಡೋದಕ್ಕೆ ಇರ್ತಾ ಇದ್ಲು ಅವಳು ದಾರಿಯಲ್ಲಿ. ಆ ಥರದ್ದು ಮಾಡ್ತಾ ಇದ್ಲ. ಲಾಡ್ಜಿಂಗು ಹೋಟೆಲ್ಗಳಿರ್ತಾವಲ್ಲ, ಆ ಥರದ್ದೊಂದು ಸ್ವರೂಪ. ನಾನು ಅಡುಗೂಲಜ್ಜಿ ಅಲ್ಲ, ಇಲ್ಲಿ ಓಡಾಡೋರಿಗೆ ಮಾಡೋಕ್ಕೆ ಕುತ್ಕೊಂಡಿಲ್ಲ ಅಂತ ಬೈತಾಳೆ. ಯಾಕೆ ಅಂದರೆ ಹತಾಶೆ. ರಾಮನನ್ನು ನಿರೀಕ್ಷಿಸಿದರೆ ಯಾರೋ ಬಂದಿದಾರಲ್ಲ ಅಂತ. ಆದರೆ ಹೇಳ್ತಲೆ ಎನ್ನುತ್ತಾ ಅಜ್ಜಿ ನಡೆದಳೊಳೆಯಿಂಕೆ. ಹೇಳಿದವಳೆ ಒಳಗೆ ಹೋಗ್ತಾಳೆ. ಅಂದರೆ ಅಷ್ಟು ಹೇಳಿದ್ಲು, ಬನ್ನಿ ಅಂತ ಒಳಗೆ ಕರ್ಕೊಂಡು ಹೋಗ್ತಾಳೆ. ಬರ್ತಾರೆ, ಕೂರಿಸ್ತಾಳೆ ಅವರನ್ನು. ನೀ ಮೆತ್ತಣಿಂದ ಮೈ ತಂದೆರೈ ನೀ ಮಾರೋ ಕಂದರಿರ, ನನ್ನ ಈ ಕಣ್ಮಬ್ಬು ಬಗೆ ಮಂಜು ತಿಳಿಯನೇನೊಂದು ಕಣ್ಣು ಕಾಣಿಸೋಲ್ಲ, ಮನಸ್ಸಿಗೂ ಮಬ್ಬು ಮುಸುಕಿದೆ, ನೀವು ಯಾರು ಅಂತ ಗೊತ್ತಾಗೋಲ್ಲ, ಯಾರು ನೀವು, ಎಲ್ಲಿಂದ ಬಂದಿರಿ ಅಂತ ಲಕ್ಷ್ಮಣ ಹೇಳ್ತಾನೆ ಅನ್ನೋಲ್ಲ, ಕುವೆಂಪುಗೊಂದು ಇನ್ನೊಂದು ಪಾತ್ರದ ಬಗ್ಗೆ ಇದೆಯಲ್ಲ, ಊರ್ಮಿಳೇಶಂ.
ಅಜ್ಜಿ ಮನೆಯಿಲ್ಲ, ಮಾರಿಲ್ಲ, ಮನೆಗೆಟ್ಟು ನೆಲೆಗೆಟ್ಟು ಕಾಡು ಬೀಡಾದರೆ, ಮನೆ ಇಲ್ಲ ನಮಗೆ, ಮನೆ ಮಾರು ಏನೂ ಇಲ್ಲ, ಎಲ್ಲ ಕಳೆದುಕೊಂಡವರು ನಾವು ಅಂತ ಲಕ್ಷ್ಮಣ ಹೇಳ್ತಾನೆ. ಹೇಳ್ತಾನೆ ಮೀಹಕೇಂ ಕೊಳಮಿಹುದೆ ಇಲ್ಲೆಲ್ಲಿಯ ದೊಡಮ್ ತಾಯಿ, ಇಲ್ಲೆಲ್ಲಾದರೂ ಸ್ನಾನ ಮಾಡೋದಕ್ಕೊಂದು ಕೊಳ ಇದೆಯಾ ಅಂತ ಕೇಳ್ತಾನೆ. ಶಬರಿ ಮೀಹಕ್ಕೆ ಅಂತ ಕೇಳ್ತಾಳೆ, ಸ್ನಾನಕ್ಕ ಯಾಕೆ? ಬೇಡರಿಗೆ ಕೋಮಜ್ಜನಂ, ಬೇಟೆಗಾರರ ಕಾಣಿಸ್ತಾ ಇದ್ದಾರೆ ಬಿಲ್ಲು ಬಾಣ ಇಟ್ಕೊಂಡು, ಇವ್ರು ಯಾಕೆ ಸ್ನಾನ ಮಾಡ್ತಾರೆ ಮಠ ಮಧ್ಯಾಹ್ನ? ಕಾಡಿನಲ್ಲಿರುವವರು ಅವರೆಲ್ಲ ಕೊಳ ಉಡ್ಕೊಂಡು ಸ್ನಾನ ಮಾಡ್ತಾ ಇರೋಕ್ಕಾಗಲ್ಲ. ಬೇಟೆಗೆ ಬಂದವರು ಬೇಟೆ ಮುಗಿಸ್ಕೊಂಡು ಹೋಗಿ ಸಂಜೆ ಸ್ನಾನ ಮಾಡಬೇಕು. ಅಲ್ಲೊಂದಿದೆ ಕೊಳ, ಹೋಗು. ಎಲ್ಲಿ ಅಂದರೆ ಆ ಪೇರಳಿಯ ಮರದ ಅಡಿ ಅಂತ. ವಾಲ್ಮೀಕಿ ರಾಮಾಯಣದ ಕಾಲದಲ್ಲಿ ಪೇರಳೆ ಮರ ಇತ್ತ ಇಲ್ವೋ ಗೊತ್ತಿಲ್ಲ, ಕುವೆಂಪು ಅಂತೂ ತರ್ತಾರೆ. ಹೋಗ್ತಾರೆ ಇವರು. ಆದರೆ ಹೋಗೋಲ್ಲ. ಹೋಗುವಾಗ ಹೇಳ್ತಾಳೆ ಅವಳು, ನಿಮ್ಮಂತೆ ಮನೆಗೆಟ್ಟು ನೆಲೆಗೆಟ್ಟು ತೊಳಲುವರ್ ಈ ನಾಡೊಳ್ ಎನಿಬರು. ನಿಮ್ಮ ಥರ ಮನೆ ಮಾರು ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೋ ಈ ನಾಡಲ್ಲಿ. ಏಂ ಕೇಡುಗಾಲಮೋ ಅರಗುಲಿಗಳೊರುವನ ಸತಿಗೆ ಮತ್ತೊರುವನಳಪುವಂ. ಎಂಥ ಕೆಟ್ಟ ಕಾಲ ಬಂದಿದೆ ಅಂದರೆ ಯಾರದ್ದೋ ಹೆಂಡತಿಯನ್ನು ಇನ್ಯಾರೋ ಬಯಸ್ತಾ ಇದ್ದಾರೆ ಅಂತ ಹೇಳ್ತಾಳೆ ಶಬರಿ. ಇವಳು ಹೇಳೋದು ಸುಗ್ರೀವನ ಕಥೆ. ಸುಗ್ರೀವನ ಹೆಂಡತಿಯನ್ನು ವಾಲೆ ಇಟ್ಕೊಂಡಿದ್ದ, ಅಲ್ಲೇ ಪಕ್ಕದ ಜಾಗ ಅದು. ಆದರೆ ಈ ರಾಮ ಬೆಚ್ಚಿ ನುಡಿದಂದಾಶರಥಿ ಮೊಳಗುದನಿಯಿಂದೆ ರಾಮನಿಗೆ ನನ್ನ ಕತೆ ಹೇಳ್ತಾಳಲ್ಲ ಇವಳು ಅಂತ ಅನಿಸಿದೆ. ಆರ ಸತಿಗಾರಳುಪಿದರು ಅಜ್ಜಿ, ಯಾರ ಹೆಂಡತಿಯನ್ನು ಯಾರು ಬಯಸಿದರು ಅಜ್ಜಿ ಅಂತ ಕೇಳ್ತಾನೆ ರಾಮ. ಹೋಗು ಮಗು ಮಿಂದು ಬಾ, ಕತೆ ಹೇಳ್ವೆ ನುಂಡ ಮೇಲ ಹೊಲಸು ವಾರ್ತೆಯಂ. ಹೋಗು ಸ್ನಾನ ಮಾಡ್ಬಾ, ಊಟ ಎಲ್ಲ ಆದಮೇಲೆ ಹೇಳ್ತೀನಿ, ಅದೇನು ಕೇಳಬೇಕಾದ್ದಲ್ಲ, ಹೊಲಸು ವಾರ್ತೆ ಅದು ಅಂತ. ಹೋಗ್ತಾರೆ, ಬರ್ತಾರೆ, ಸ್ನಾನ ಮಾಡಿ ಬಂದು ಕುಳಿತುಕೊಳ್ತಾರೆ. ಊಟ ಬಡಿಸ್ತಾಳೆ. ನಳನಳಿಪ ಸುಳಿದಳಿರ ಕುಡಿವಾಳೆ ಎಂಪಾಸಿ, ಕುಡಿ ಎಲೆ ಗೀಕು ಚಾಪೆಯ ಮಣೆಗಳನ್ನು ಕುಳಿತು ಕೊಳಲಿಕ್ಕಿ ಪಸುರ್ದೊನ್ನೆಗಳಲ್ಲಿ ತಿಳಿ ನೀರ್ಗಳಂ, ದೊನ್ನೆಯಲ್ಲಿ ನೀರಿಡ್ತಾಳೆ. ಇದೆಲ್ಲ ಮಲೆನಾಡಿಂದು. ಸಸಿ ಅಡಕೆ ಹೊಂಬಾಳೆಗಳಲ್ಲಿ ಕೆನೆವಾಲ್ಗಳಂ ಜೇನುಪುಪ್ಪಮಂ ತಂದಿಟ್ಟು, ಅಡಕೆ ಮತ್ತು ಅಡಕೆಯ ಹೊಂಬಾಳೆ, ನೀವು ಅಡಕೆ ಕೃಷಿ ಮಾಡೋರಿಗೆ ಹೊಂಬಾಳೆ ಗೊತ್ತಿದೆ, ಅದರಲ್ಲಿ ದೊನ್ನೆ ಮಾಡ್ತಾರೆ. ಬಾಳೆ ಎಲೆಯಲ್ಲೂ ದೊನ್ನೆ ಮಾಡ್ತಾರೆ, ಹೊಂಬಾಳೆಯಲ್ಲೂ ದೊನ್ನೆ ಮಾಡ್ತಾರೆ. ಅದರಲ್ಲಿ ಹಾಲು ಮತ್ತು ಜೇನು ಇಟ್ಟಿದ್ದಾಳೆ. ಈ ಕುವೆಂಪು ಶಬರಿ ಅವರೆಲ್ಲ ಅಂದ್ಕೊಂಡಷ್ಟು ಕೊಡೋಕ್ಕೇನೋ ಇಲ್ಲದೆ ಇರೋಷ್ಟು ಬಡವೇ ಅಲ್ಲ, ಶ್ರೀಮಂತೆ ಅಲ್ಲ. ಆದರೆ ಕುವೆಂಪು ಪ್ರಾಕ್ಟಿಕಲ್ ಏನು ಗಮನಿಸಬೇಕು ಅಂದರೆ, ಈ ಹಳ್ಳಿಯಲ್ಲಿ ಇರ್ತಾರಲ್ಲ ಅವರಿಗೆ ಈ ಶ್ರೀಮಂತಿಗೆ ಚೆನ್ನಾಗೇ ಇರುತ್ತೆ, ಇದಕ್ಕೆ ಕೊರತೆ ಇರೋಲ್ಲ ಅವರಿಗೆ. ತೊಡುವ ಬಟ್ಟೆಗೋ ತೊಡುವ ಆಭರಣಕ್ಕೋ ಬಡತನ ಇರ್ಬೋದು, ಜೇನುತುಪ್ಪ ಹಾಲು ತುಪ್ಪ ಚೆನ್ನಾಗೇ ಇರುತ್ತೆ ಅವ್ರ ಹತ್ರ. ಏನೆಲ್ಲ ಇಟ್ಲು, ನೊಲೆಗೆಣಸಂ ಬಾಳೆಹಣ್ಣುಗಳಂ ಕಂದಮೂಲಂಗಳಂ ಹಣ್ಣು ಹಂಪಲ್ಗಳಂ ಸೌತೆ ಪಚ್ಚಡಿಗಳಂ ಮಣಿಹೆಂಬೆಯಂ ಮತ್ತೆ ಹಚ್ಚನಕ್ಕಿಯ ಬೆಚ್ಚನನ್ನಮಂ ಮೊಸರುಮಂ ಬೆಲ್ಲಮಂ ಬೆಣ್ಣೆಯಂ ಬಡಿಸಿ. ಎಂಥ ಊಟ ನೋಡಿ. ಈ ತಿಂದ ಹಣ್ಣಿನ ಎಂಜಲಲ್ಲ ಅಲ್ಲ, ಭೂರಿ ಭೋಜನ ಇದೆ ಇಲ್ಲಿ. ಅಷ್ಟು ಭೋಜನ ಬಳಸ್ತಾಳೆ. ಬಳಸಿದವಳು ಹೇಳ್ತಾಳೆ ಆರ ಸಂಪದ ಮಾರ್ಗೋ, ಯಾರ ಸಂಪತ್ತು ಯಾರಿಗೂ ಅಂತ. ಅಂದರೆ ಯಾರು ಅನುಭವಿಸಬೇಕಾದ್ದನ್ನು ಯಾರು ಅನುಭವಿಸ್ತಾರೋ ಅಂತಾಳೆ ಅವಳು. ಯಾರಾದರೇನಂತೆ ಅಷ್ಟು ಹೇಳ್ಕೊಂಡು ಹೇಳ್ತಾಳೆ, ಯಾರಾದರೆ ಏನು, ಬಡಿಸ್ಬೇಕು, ಅವ್ರು ಸಂತೋಷ ಪಡಬೇಕು ಅಂತ. ಅವನು ಕೇಳ್ತಾನೆ, ಆರ ಸಂಪದ ಮಾರ್ಗೆ ಹೇಳಜ್ಜಿ, ನಾ ಉಣುತ್ತಿರ್ಪ ಈ ಸೈಪಾರ್ಗೆ ಮೀಸಲಾಗಿರ್ತದು ಪುಣ್ಯವಂತನೆ ವಲಂ ನಿನ್ನರಕೆಯ ಅತಿಥಿ. ಯಾರಿಗಾಗಿ ಅಡಿಗೆ ಮಾಡಿದ್ದೆ? ಇಷ್ಟು ಅದ್ಭುತವಾದ ಔತಣ ರೆಡಿ ಮಾಡಿದ್ಯಲ್ಲ, ಸಿದ್ಧ ಮಾಡಿದ್ಯಲ್ಲ, ಯಾರು ಅತಿಥಿ? ಆ ಪುಣ್ಯವಂತ ಯಾರು? ಇಷ್ಟು ಒಳ್ಳೆ ಊಟ ಮಾಡೋದಕ್ಕೆ ಅಂತ ಬರಬೇಕಾಗಿದ್ದ ಅತಿಥಿ ಯಾರು ಅಂತ ರಾಮ ಕೇಳ್ತಾನೆ. ದಶರಥ ಕುಮಾರನೈ ಅಂತಾಳೆ ಇವಳು. ಇಬ್ಬರು ಮುಖ ನೋಡ್ಕೊಳ್ತಾಳೆ ರಾಮ ಲಕ್ಷ್ಮಣರು ಓರ್ವರೋರಂ ದೃಷ್ಟಿಸುತ್ತೆ. ಇಬ್ಬರು ಇವಳು ಮುಖ ನೋಡ್ತಾರೆ. ಅವ್ರಿಗೆ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡು ಪರಿಚಯಿಸ್ತಾಳೆ. ಲಕ್ಷ್ಮಣಾಗ್ರಜನವಂ ನೆಲವೆಣ್ ಮಗಳಿಗಿನಿಯನ್, ಲಕ್ಷ್ಮಣನ ಅಣ್ಣ ನೆಲವೆಣ್ಣು ಸೀತೆಯ ಹೇಳಿದ್ದಾರು. ಹೇಗೆ ಹೇಳಿದ್ಲು? ಅತ್ತಳ ಶಬರಿ ಹೆಸರ ಹೇಳುವ ಹರುಷ ಕುಕ್ಕುಕ್ಕಿ ಬರಲುಮ್ಮಳಂ. ರಾಮನ ಹೆಸರು ಹೇಳ್ತಾ ಬರುವಾಗ ಅತ್ತಳಂತೆ ಶಬರಿ. ಯಾಕೆ? ರಾಮನ ಹೆಸರು ಹೇಳುವಾಗ ಹರುಷ ಉಕ್ಕುಕ್ಕಿ ಬಂತಂತೆ. ಆ ಹೆಸರು ಹೇಳುವಾಗಲೇ ಅಷ್ಟು ಸಂತೋಷ ಆಗತ್ತೆ ಅವಳಿಗೆ. ಹೇಳ್ತಾಳೆ, ಕಾಯ್ತಾ ಇದ್ದೇನೆ ನಾನು ಬಹಳ ಕಾಲದಿಂದ.
ಯಾರಿಗೆ ಕಾಯ್ತಾ ಇದ್ದೇನೆ ನೋಡಿ, ಕುವೆಂಪು ರಾಮ ಲಕ್ಷ್ಮಣ ಸೀತೆಯರಿಗಾಗಿ. ನಾವೆಲ್ಲರೂ ಶಬರಿ ಕಾದಿದ್ದು ರಾಮನಿಗೆಗಿಂತ ಅವಳು ರಾಮ ಲಕ್ಷ್ಮಣ ಸೀತೆ 3 ಜನಕ್ಕೆ ಕಾಯ್ತಾ ಇದ್ದಾಳೆ. ಅವಳು ಸೀತೆ ಬೇಕಲ್ವಾ ಅಂತೆಲ್ಲ ಹೇಳ್ತಾಳೆ, ಕಾಯ್ತಾ ಇದ್ದೀನಿ ನಾನು. ಯಾಕೆ ಅಂತ ಅಂದರೆ ಶಾಂತಿ ನಿಧಿಯಾತನಂ ಕಾಣ್ಬೋದೆ ಪರಮಶಾಂತಿ. ಯಾಕೆ ಕಾಯ್ತಾ ಇದ್ದೀನಿ ಅಂದರೆ ಅವನು ಶಾಂತಿ ನಿಧಿ, ಅವನನ್ನು ನೋಡೋದು ನನಗೆ ಪರಮಶಾಂತಿ ಅಂತ ಹೇಳ್ತಾಳೆ. ರಾಮನ ಕಣ್ಣಲ್ಲಿ ನೀರು ಬರುತ್ತೆ. ಗದ್ಗದಿತನಾಗಿ ಹೇಳ್ತಾನೆ, ಶಾಂತಿ ನಿಧಿ ಯಾತಂಗೆ ಶಾಂತಿ ಇಲ್ಲದೆ ತೊಳಲು ತಿಹನಲ್ತೆ. ಶಾಂತಿ ನಿಧಿ ಅವನಿಗೆ ಶಾಂತಿ ಇಲ್ಲ, ಈಗ ಅವನೇ ಒದ್ದಾಡ್ತಾ ಇದ್ದಾನೆ ಅಂತ ರಾಮ ಹೇಳ್ತಾನೆ. ಸಿಟ್ಟು ಬರುತ್ತೆ ಅವಳಿಗೆ. ತೆಗೆ ಮಹಾತ್ಮನಂ ತೆಗಳದಿರ್, ಮಹಾತ್ಮನ ಬಗ್ಗೆ ಹೀಗೆಲ್ಲ ಮಾತಾಡಬೇಡ ಅಂತ ಬೈತಾಳೆ. ಅವನು ಹೇಳ್ತಾನೆ, ಬಲ್ಲೆ ರಾಮನಂ, ಗೊತ್ತು ನನಗೆ ರಾಮ ಅಂತ ಅವನು ಹೇಳ್ತಾನೆ. ಯಾರು? ರಾಮ. ನೋಡಿ, ಇಬ್ಬರು ಅಪರಿಚಿತರೆ. ಕುವೆಂಪು ಪ್ರಕಾರ ರಾಮನ ಫೋಟೋ ಯಾರು ಕೊಟ್ಟಿದ್ದಾರೆ ಶಬರಿಗೆ? ರಾಮ ಹಿಂಗಿದ್ದಾನೆ ಅಂತ ಏನು ಗೊತ್ತು? ಯಾರೋ ಬಂದಿದ್ದಾನೆ, ಇವನು ರಾಮ ಅಂತ ಅವನು ಹೇಳ್ಕೊಳ್ಬೇಕು, ನಾನು ರಾಮ ಅಂತ. ಅವನು ಹೇಳೋ ತನಕನೂ ಅವ್ನು ರಾಮ ಅಂತ ಇವಳಿಗೆ ಗೊತ್ತಾಗೋಲ್ಲ. ಹಾಗಾಗಿ ಅಪರಿಚಿತ ಸಂಭಾಷಣೆ ನಡೀತಾ ಇದೆ, ಹಿಂಗೆ ನಡಿಬೇಕು ತಾನೆ. ಅವನು ಬಲ್ಲೆನಾಮ್ ರಾಮನಂ ಅಂದರೆ ನೀನರಿಯ ಯಾತನಂ, ನಿನಗೆ ಗೊತ್ತಿಲ್ಲ ಅವನು ಯಾರು ಅಂತಾಳೆ. ಅವನು ಹೇಳ್ತಾನೆ, ನಾನರಿಯೇನೇ, ನನಗೆ ಗೊತ್ತಿಲ್ವಾ? ನಾನರಿಯೇನೆಂದಾಡುತ್ತೀಹೆ, ನಾನೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ ಅಂತ ಹೇಳ್ತಾನೆ ರಾಮ. ಆದರೆ ಶಬರಿಗೆ ಗೊತ್ತಾಗೋಲ್ಲ, ಆದರೂ ಇವನು ರಾಮ ಅಂತ ಗೊತ್ತಾಗೋಲ್ಲ. ಊಟ ಮುಗಿಯತ್ತೆ, ಮಲಗುತ್ತಾರೆ. ಅವರಿಬ್ಬರು ಹಾಸಿ ಕೊಡ್ತಾಳೆ, ಮಲಗುತ್ತಾರೆ. ಲಕ್ಷ್ಮಣ ಎದ್ದು ಹೊರಗೆ ಹೋಗಿರ್ತಾನೆ. ಈ ರಾಮ, ಇವಳು ಪಾನಕ ಮಾಡೋಕ್ಕೊಳಗೆ ಹೋಗಿದ್ಲಂತೆ. ಅಂದರೆ ಈಗ ಎದ್ದ ಮೇಲೆ ಪಾನಕ ಕೊಡಬೇಕಲ್ಲ, ಬೆಲ್ಲದ ಪಾನಕ ಮಾಡೋಕ್ಕೊಳಗೆ ಹೋಗಿದ್ದಾಗ ಇವನು ಕನಸಿನಲ್ಲಿ ಮಾತಾಡ್ತಾನೆ ರಾಮ, ಸೀತಾಪಹಾರ ಆಗಿದೆ, ಅವನು ಎಲ್ಲೋದೆ ಸೀತೆ ಎಲ್ಲೋದೆ ಅಂತೆಲ್ಲ ಹೇಳ್ಕೊಳ್ತಾನೆ. ಹೇಳ್ತಾ ಇದ್ದವನಿಗೆ ಸಿಟ್ಟು ಬರುತ್ತೆ. ರೋಷಾವೇಶದಿಂದ, ಏ ಅಸುರ, ನಿನ್ನನ್ನು ಕೊಂದು ಬಿಡ್ತೀನಿ ಅಂತೆಲ್ಲ ಹೇಳ್ತಾನೆ. ನಿಲ್ ರಾಕ್ಷಸಾದಮ ನಿಲ್, ಪೇಳೆಲ್ಲಿಗೊಯ್ದು ಪೈ ನನ್ನ ಸೀತೆಯ ನೆಲವ ನೀಚ ಅಂತೆಲ್ಲ ಅರಚ್ತಾನೆ ರಾಮ. ಇದ್ದಕ್ಕಿದ್ದ ಹಾಗೆ ಹೊರಗೆ ಬರ್ತಾಳೆ ಶಬರಿ. ಗೊತ್ತಾಗತ್ತೆ ಇವನೇ ರಾಮ ಅಂತ. ದೊಪ್ಪನೆಯ ಮುದುಕಿ ಬಿಳ್ದಪ್ಪಿದಳ್ ರಾಮನಂ, ಓಡಿ ಬಂದವನನ್ನು ಆಲಂಗಿಸಿಕೊಳ್ತಾಳೆ. ದಮ್ಮಯ್ಯ ಸಾಕಿನ್ನು ಮರೆಮಾಡಬೇಡಯ್ಯ, ಓ ನನ್ನ ಕಂದಯ್ಯ ರಾಮಚಂದ್ರಯ್ಯ, ಇನ್ನು ಮರೆಮಾಚಬೇಡ, ಹೇಳು. ಏನು ಕೇಳ್ತಾಳೆ? ಏನಾಯ್ತಯ್ಯ ನನ್ನ ಮಗಳಿಗೆ ಹೇಳು, ಸೀತೆಗೇನಾಯಿತು ಹೇಳು ಅಂತ. ಹೀಗೆ ಮುಂದುವರಿಯತ್ತೆ. ಸೀತೆ ಕಳೆದೋದ್ಲು ಅಂತ ಅವನು ಹೇಳ್ತಾನೆ. ಮುಂದಿನ ಘಟ್ಟವನ್ನು ಹೇಗೆ ತರ್ತಾರೆ ಅಂತ ಅಂದರೆ, ರಾಮನಿಗೆ ಇದ್ದಕ್ಕಿದ್ದಾಗೆ ಜ್ವರ ಬರುತ್ತೆ. ರಾಮ ಮಲಗಿಬಿಡ್ತಾನೆ, ಎಚ್ಚರವೇ ಇಲ್ಲದೆ ಮಲಗಿಬಿಡ್ತಾನೆ. ಎಷ್ಟೋ ದಿನ ಆಗತ್ತೆ. ಶಬರಿ ಅವನಿಗೆ ಮಗುವಿನಂತೆ ಉಪಚರಿಸ್ತಾ ಹೋಗ್ತಾಳೆ. ಒಂದು ದಿನ ಲಕ್ಷ್ಮಣ ಹೊರಗಡೆ ಹೋಗಿ ಒಬ್ಬನೇ ಹೊರಗೆ ನಿಂತು ಅಳ್ತಾ ಇರ್ತಾನೆ, ಕಣ್ಣೀರು ಹರಿಸ್ತಾ. ಹೋಗಿ ಕೇಳ್ತಾಳೆ, ಯಾಕೆ ಅಳ್ತಿ ಅಂತ. ಅವನು ಹೇಳ್ತಾನೆ, ರಾಮನ ಕಥೆಯನ್ನು ನೆನೆದು ಅಳ್ತಾ ಇದ್ದೀನಿ ಅಂತ. ಇದ್ದಕ್ಕಿದ್ದಂತೆ ಶಬರಿ ಹೇಳ್ತಾಳೆ, ರಾಮನಿಗೇನೂ ಆಗೋದಿಲ್ಲ, ಯೋಚಿಸಬೇಡ ಅಂತ ಹೇಳಿ ಒಳಗೆ ಬರ್ತಾಳೆ. ಮಂತ್ರಗಳನ್ನು ಹೇಳ್ತಾಳೆ, ಗುರುವನ್ನು ನೆನಿತಾಳೆ. ಹೋಗಿ ರಾಮನ ಪಾದಗಳನ್ನು ಸ್ಪರ್ಶಿಸ್ತಾಳೆ. ಸ್ಪರ್ಶಿಸಿ ಹೇಳ್ತಾಳೆ ಲಕ್ಷ್ಮಣನಿಗೆ, ಇನ್ನೇನೂ ಆಗೋಲ್ಲ ಬಿಡು ಅಂತ ಹೇಳ್ತಾಳೆ. ಇದ್ದಕ್ಕಿದ್ದಂತೆ ರಾಮ ಹೇಳ್ತಾನೆ, ಮೊದಲಿಗಿಂತ ಹೆಚ್ಚು ತೇಜಸ್ಸು ರಾಮನಲ್ಲಿ ಕಾಣಿಸಿಕೊಳ್ಳುತ್ತೆ. ಅಂದರೆ ಮೊದಲಿನ ರಾಮನಾಗಿ ಕಾಣಿಸಿಕೊಳ್ತಾನೆ. ರಾಮ ಹೇಳ್ತಾನೆ. ರಾಮ ಅವನ ಆ ನೋವು ಕೂಡ ಇರೋದಿಲ್ಲ ಅನ್ನೋ ಥರ ಆಗತ್ತೆ. ಆದರೆ ರಾಮ ಎದ್ದ ಮೇಲೆ ಶಬರಿ ಮಲಗ್ತಾಳೆ. ಕುವೆಂಪು ಕಥೆಯನ್ನು ತೆಗೆದುಕೊಂಡು ಹೋಗೋದು. ಶಬರಿ ಮಲಗ್ತಾಳೆ. ಮಲಗಿದ ಶಬರಿಗೆ ರಾಮ ಸೇವೆ ಮಾಡ್ತಾನೆ ಬಹಳ ದಿನಗಳ ಕಾಲ. ಎಷ್ಟೋ ಕಾಲ ಮಾಡಿ ಒಂದು ದಿನ ಅವಳು ನನಗೊಂದು ಕನಸು ಬಿತ್ತು ಅಂತ ಹೇಳ್ತಾಳೆ. ಆ ಮಲಗಿದಲ್ಲೇ ಪಕ್ಕದಲ್ಲಿ ಸುಗ್ರೀವ ಇದ್ದಾನೆ. ಈ ಕಬಂಧನ ಕತೆ ತರೋದಿಲ್ಲ ಕುವೆಂಪು. ಸುಗ್ರೀವ ಅಂತ ಇದ್ದಾನೆ, ಅವನ ಬಳಿಗೆ ಹೋದರೆ ನನಗೆ ಸೀತೆ ಸಿಗ್ತಾಳೆ ಅಂತ ಹೇಳಿ, ದುಃಖಿಗೆ ನೆರಂ ದುಃಖಿ, ಅವನು ದುಃಖಿಯಾಗಿದ್ದಾನೆ, ನೀನು ದುಃಖಿಯಾಗಿದೀಯಾ, ದುಃಖಿಗೆ ನೆರವು ಕೊಡುವವನು ಸಂತೋಷದಲ್ಲಿದ್ದವನಲ್ಲ ದುಃಖಿಯೇ ಅಂತ ಹೇಳಿ ಹೋಗು ಅಂತ ಹೇಳಿ, ನುಡಿಯು ತತಿಹರ್ಷ ಮುಖೆಯಾಗಿ ಸೌಮಿತ್ರಿ ರಾಮರಂ ಸುಖಬಾಷ್ಪ ನೇತ್ರದಂ ನೋಡುತ್ತೆ ಕಣ್ಮುಚ್ಚಿದಳ್. ಅವರನ್ನು ನೋಡ್ತಾ ಕಣ್ಮುಚ್ಚುತ್ತಾಳೆ. ಯಾರು? ಓ ಆ ಅಮರ ಸನ್ಮಾನ್ಯೆ, ದೇವತೆಗಳೇ ಗೌರವಿಸುವಂಥವಳು, ದೇವ ಸೀತಾನಾಥ ದಿವ್ಯಾಶ್ರು ತೀರ್ಥ ಜಲ ಸಂಸ್ನಾತೆ. ಕುವೆಂಪು ಎಲ್ಲಿಗೆ ತಗೊಂಡೋಗ್ತಾರೆ ಅಂದರೆ, ಅವಳು ತನ್ನ ಬದುಕನ್ನು ಮುಗಿಸ್ತಾ ಇದ್ದರೆ ರಾಮನ ಕಣ್ಣೀರು ಧಾರೆಯಾಗಿ ಹರಿತಾ ಇದೆ. ಅದು ಅವಳನ್ನು ತೋಯಿಸಿದೆ.
ದೇವ ಸೀತಾನಾಥ ದಿವ್ಯಾಶ್ರುತೀರ್ಥ ಜಲ, ಅವನ ಕಣ್ಣಿಂದ ಹರಿದು ಬಂದಿದ್ದು ತೀರ್ಥ ಜಲ, ಅದರಲ್ಲಿ ಸಂಸ್ನಾತೆ, ಅವಳು ಪರಿಪೂತಳಾಗಿದ್ದಾಳೆ. ಸಂಪೂತೆ ಮೇಣ್ ಶಿವ ಕಳೇಬರೆ ಧನ್ಯೆ. ಇದು ಕುವೆಂಪು ಕಟ್ಟಿಕೊಡುವ ಶಬರಿಯ ಕಥೆ. ವಿಸ್ತಾರ ಇದೆ, ಸಂಕ್ಷಿಪ್ತಗೊಳಿಸಿದ್ದೀನಿ. ಒಬ್ಬ ಶಬರಿ, ಸಿದ್ಧಳಾದ ಶಬರಿ ವಾಲ್ಮೀಕಿಗಳಿಗೆ ಕಾಣಿಸಿದರೆ ಮುಂದಿನ ಕವಿಗಳಿಗೆ ಹೇಗೆಲ್ಲ ಕಾಣಿಸ್ತಾ ಹೋದರು, ಕಥೆಯನ್ನು ಇನ್ನೊಂದು ತರಹದಲ್ಲಿ ಯಾರು ಬಿತ್ತರಿಸ್ತಾ ಹೋದರು, ಅವಳಲ್ಲಿ ಏನನ್ನೆಲ್ಲ ನೋಡಿದ್ರು ಅನ್ನೋದು ಕಾಣಿಸುತ್ತೆ. ಇದು ಕನ್ನಡದ ಕವಿಗಳು ಕಂಡ ಬಗೆ. ಭಾರತೀಯವಾದ ಎಲ್ಲ ಭಾಷೆಗಳಲ್ಲಿ ಶಬರಿಯ ಕುರಿತು ಯಾರು ಏನೆಲ್ಲ ಹೇಳಿದ್ದಾರೆ ಅಂತ ಹೇಳಿದರೆ, ಒಬ್ಬ ಶಬರಿ ರಾಮಾಯಣದ 35 ಶ್ಲೋಕಗಳಲ್ಲಿ ಬಂದು ಹೋಗುವ ಶಬರಿ ಆಗೋದಿಲ್ಲ. ನಮ್ಮ ಬದುಕಿನ ಎಲ್ಲ ಸದ್ಭಾವಗಳಿಗೆ ಅವಳೊಂದು ರೂಪಕವಾಗ್ತಾಳೆ. ನಮಸ್ಕಾರ. ಈ ಶಬರಿಮಲೆಗೂ ಆ ಶಬರಿಗೂ ಸಂಬಂಧ ಇದೆ ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದರೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಶಬರಿಯ ಇನ್ನಷ್ಟು ಕ್ಷೇತ್ರಗಳು ಸಿಗ್ತವೆ. ನಿಮಗೆ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಅಂತ ಅನಿಸುತ್ತೆ, ಶಬರಿಯ ಒಂದು ದೊಡ್ಡ ತೀರ್ಥಕ್ಷೇತ್ರವೇ ಇದೆ. ಅಲ್ಲಿ ಅವಳೇ ದೇವರು, ಅವಳನ್ನು ಪೂಜಿಸ್ತಾರೆ. ಈ ಕಡೆ ಕಿಷ್ಕಿಂಧೆಗೆ ಬಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಅಲ್ಲಂತೂ ಈ ಕಿಷ್ಕಿಂಧೆಯ ಭಾಗ ಇದೆ. ಇನ್ನೂ ದಕ್ಷಿಣಕ್ಕೆ ಹೇಳಿದ್ರೆ ಶಬರಿಮಲೆ ಅಂತ ಕಾಣಿಸುತ್ತೆ. ಯಾವುದೇ ಋಷಿ, ಯಾವುದೇ ತಪಸ್ವಿಗಳು ಒಂದೇ ಜಾಗದಲ್ಲಿ ನಿಂತು ತಪಸ್ಸು ಮಾಡ್ತಾ ಇರಲಿಲ್ಲ. ಅವರು ಒಂದಿಷ್ಟು ಕಾಲ ಅಲ್ಲಲ್ಲಿ ಇದ್ದು ತಪಸ್ಸು ಮಾಡ್ತಾಯಿದ್ರು. ಹಾಗಾಗಿ ಶಬರಿ ಹಲವು ಜಾಗಗಳಲ್ಲಿ ತಪಸ್ಸು ಮಾಡಿರುವ ಸಾಧ್ಯತೆ ಇದೆ, ದಕ್ಷಿಣ ಭಾಗದಲ್ಲಿಯೇ. ಹಾಗಾಗಿ ಎಲ್ಲೆಲ್ಲಿ ಅವಳು ತಪಸ್ಸು ಮಾಡಿದ್ಲೋ ಆ ಜಾಗಗಳನ್ನೆಲ್ಲ ಆ ಜಾಗಗಳ ಜನಗಳು ಅದನ್ನು ಗುರುತಿಸಿರ್ತಾರೆ. ರಾಮಾಯಣಕ್ಕೆ ವಾಲ್ಮೀಕಿಗಳಿಗೆ ಅದನ್ನೆಲ್ಲ ಹೇಳುವ ಉದ್ದೇಶ ಇಲ್ಲ. ಅವರು ರಾಮಕಥೆ ಹೇಳ್ಕೊಂಡು ಹೊರಟಿರೋದ್ರಿಂದ ಇದನ್ನೆಲ್ಲ ಹೇಳಬೇಕಾದ್ದೇನೂ ಇಲ್ಲ. ಹಾಗಾಗಿ ವಾಲ್ಮೀಕಿ ಉಲ್ಲೇಖಿಸಿಲ್ಲ ಇವನ್ನೆಲ್ಲ. ಆದರೆ ಉಲ್ಲೇಖಿಸದೇ ಇದ್ದರೂ ಕೂಡ ಅವುಗಳನ್ನು ನಿರಾಕರಿಸಬೇಕಾಗಿಲ್ಲ. ಈ ಅಂಶವನ್ನು ಇಟ್ಕೊಂಡು ತಪಸ್ವಿಗಳು ಹಲವು ಕ್ಷೇತ್ರಗಳಲ್ಲಿ ಹೋಗ್ತಾ ಇದ್ರಲ್ಲ, ಹಾಗಾಗಿ ಅದು ಅವರ ಕ್ಷೇತ್ರಗಳಾಗಿರ್ತವೆ ಅಂತ ಅಂದ್ಕೋಬೋದು. ಗುರುಗಳೇ, ನನಗೆ ಭಾಳ ವರ್ಷಗಳಿಂದ ಇಂದಿನವರೆಗೂ ಕಾಡ್ತಾ ಇರೋ ಒಂದು ಪ್ರಶ್ನೆ ಅಂದರೆ, ಶಬರಿಯನ್ನು ನಾವು ಹಣ್ಣು ಮುದುಕಿ ಅಷ್ಟು ಮಾತ್ರ ತಗೊಳ್ತೀವಲ್ಲ, ಅವಳ ಬಾಲ್ಯದಿಂದ ಅಥವಾ ಬೇರೆ ಎಲ್ಲಾದರೂ ಉಲ್ಲೇಖ ಇದೆಯಾ, ಅಥವಾ ಅದಕ್ಕೆ ಸಂಬಂಧ ಯಾವ ರೀತಿ ಅವಳ ಜೀವನ ಬಂತು ಅನ್ನೋ ಒಂದು ಅದನ್ನು ತಿಳಿಬೇಕು ಅಂತ ತಮ್ಮಲ್ಲಿ ವಿನಂತಿ. ಶಬರಿಯ ಬಗ್ಗೆ ಬೇರೆ ಕಡೆಯಲ್ಲೆಲ್ಲೂ ಕಾಣಿಸಲ್ಲ. ಈಗ ಸಿಗೋದಿದ್ರೆ ಎಲ್ಲಿ ಸಿಗಬೇಕು? ರಾಮಾಯಣದಲ್ಲೇ ಸಿಗಬೇಕು. ಆ ಕಾಲದಲ್ಲಿ ಬರೆದವರು ವಾಲ್ಮೀಕಿಗಳು, ಅವ್ರು ಹೇಳಿರಬೇಕು. ಅಲ್ಲಿ ಅವರು ನಾನು ಮೊದಲೇ ಹೇಳಿದ್ನಲ್ಲ, ಅಷ್ಟು ಬಿಟ್ಟರೆ ಶಬರಿಯ ಬಗ್ಗೆ ಬೇರೆ ಯಾವ ಅಂಶವನ್ನು ಹೇಳೋಲ್ಲ. ಇನ್ನೂ ಕೆಲವು ಸಲ ಏನಾಗುತ್ತೆ, 18 ಪುರಾಣ 18 ಉಪಪುರಾಣಗಳಲ್ಲಿ ಈ ವ್ಯಕ್ತಿಗಳ ಬಗ್ಗೆ ಇನ್ನೇನೋ ಒಂದು ಘಟನೆಗಳೆಲ್ಲೋ ಬರುತ್ತೆ. ಅವರು ಶಾಪಗ್ರಸ್ತರಾಗಿದ್ದರು, ವರ ಪಡೆದಿದ್ದರು, ಏನೇನೋ ಕಥೆಗಳು ಬರುತ್ತೆ. ಆದರೆ ನನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ಹೇಳಬೇಕು ಅಂದರೆ ಶಬರಿ ಬಗ್ಗೆ ಎಲ್ಲೂ ಸಿಕ್ಕಿಲ್ಲ. ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ನನ್ನ ಅಧ್ಯಯನ ವ್ಯಾಪ್ತಿಗೆ ಶಬರಿಯ ಕುರಿತು ಯಾವುದೇ ಪುರಾಣಗಳಲ್ಲಿ ಸಿಕ್ಕಿಲ್ಲ. ಎಲ್ಲಾದರೂ ಇದ್ದಿರ್ಬೋದು. ಉಳಿದಂತೆ ಅವಳ ಬಾಲ್ಯ ಇತ್ಯಾದಿಗಳೇನೂ ಇಲ್ಲ. ಮತಂಗ ಮುನಿಗಳ ಶಿಷ್ಯೆ ಅಂತಷ್ಟೇ. ಶಬರಿ ಅಂತ ಹೆಸರಿರೋದ್ರಿಂದ ಶಬರ ಜಾತಿಗೆ, ಶಬರ ಅಂದರೆ ಬೇಡರು, ಆ ಜಾತಿಗೆ ಸೇರಿದವಳು ಅನ್ನೋದಷ್ಟು ಗೊತ್ತಾಗುತ್ತೆ. ಶಬರಿ ಅನ್ನೋದು ಅವಳ ಹೆಸರು ಕೂಡ ಅಲ್ಲ ವಾಸ್ತವವಾಗಿ. ಶಬರಿ ಅಂತ ಅಂದರೆ ಶಬರ ಜಾತಿಯ ಸ್ತ್ರೀ ಅಂತಲೇ ಅರ್ಥ ಅದು. ಹಾಗಾಗಿ ಅಷ್ಟೇ ಗೊತ್ತಾಗೋದವಳು ಅಂದರೆ ಕಾಡಿನಲ್ಲೇ ಇರುವ ಬೇಡ ಅನ್ನುವ ಒಂದು ಜನಾಂಗಕ್ಕೆ ಸೇರಿದ ಒಬ್ಬ ಮಹಿಳೆ, ತಪಸ್ವಿನಿ, ಮತಂಗರ ಶಿಷ್ಯೆ. ಇಷ್ಟು ಹೊರತುಪಡಿಸಿ ಇನ್ಯಾವ ವಿವರವೂ ಸಿಗೋದಿಲ್ಲ. ನಮಸ್ಕಾರ. ಕವಿದರ್ಶಿತ ಶಬರಿ ಅಂತ ಉಪನ್ಯಾಸ ಮಾಡಿದರೆ ಎಲ್ಲ ಕವಿಗಳ ಯಾವ ರೀತಿಯಿಂದ ನೋಡಿದ್ದಾರೆ ಅಂತ. ಇದೆಲ್ಲ ಕೇಳಾದ್ಮೇಲೆ ಕೊನೆಗೆ ಒಂದು ಸೂತ್ರವಾಗಿ ಅಥವಾ ಸಂಪನ್ನಗೊಳಿಸುವಂತೆ ನಮಗೆ ಪಾಲಿಸುವಂತಹ ಯಾವುದಾದ್ರೂ ಒಂದು ಸೂತ್ರದ ಥರದಲ್ಲಿ ಕಟ್ಟಿಕೊಡಬಹುದಾ ಶಬರಿಯನ್ನು ಅಂತ? ಶಬರಿಯನ್ನು ಇಲ್ಲಿ ಏನು ಕಾಣಿಸುತ್ತೆ ಸೂತ್ರ ರೂಪವಾಗಿ ಅಂದರೆ, ನೀವು ಕೇಳಿರುವ ಪ್ರಶ್ನೆ ತುಂಬ ಮೌಲಿಕವಾದದ್ದು. ವಾಲ್ಮೀಕಿಗಳು ಸಿದ್ಧಳಾದ ಶಬರಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಿದ್ಧಳಾದದ್ದು ಹೇಗೆ ಅಂತ ಒಂದು ಪ್ರಶ್ನೆ ಬರಬೇಕೀಗ ನಮಗೆ. ಅಂದರೆ ಹೇಗೆ ಒಬ್ಬ, ಇವತ್ತಿನ ದೃಷ್ಟಿಯಿಂದ ಹೇಳೋದಾದರೆ, ಅವತ್ತು ಹಂಗಿರಲಿಲ್ಲ, ಇವತ್ತಿನ ದೃಷ್ಟಿಯಿಂದ ಹೇಳೋದಾದರೆ ಕಾಡಿನಲ್ಲಿರುವವರು ಅಂದರೆ ನಮ್ಮ ಪ್ರಕಾರ ಏನೇನೋ ಇದೆಯಲ್ಲ, ಅನಕ್ಷರಸ್ಥರು, ಅವಿದ್ಯಾವಂತರು ಅಂತ ಏನೇನೋ ಅಂದ್ಕೊಳ್ತೀವಲ್ಲ, ಹಾಗೇನಿರಲಿಲ್ಲ ಆ ಕಾಲದಲ್ಲಿ. ಆದರೆ ಒಬ್ಬ ಸಾಮಾನ್ಯ ಮಹಿಳೆ ಅಂತೂ ಹೌದು, ಸಾಮಾನ್ಯ ಮನೆಯಲ್ಲಿ ಹುಟ್ಟಿದ ಒಬ್ಬ ಸಾಮಾನ್ಯ ಮಹಿಳೆ.
ರಾಮ ಬರುವಾಗ ಸಿದ್ಧ ಸಮ್ಮತ ಅಂತ ಆಗುವಾಗ ಅವಳ ಬದುಕಿನಲ್ಲಿ ಏನೆಲ್ಲ ಇದ್ದಿರಬೇಕು ಅಂತ ಈ ಕವಿಗಳೆಲ್ಲ ಕಂಡಿರೋದಿದೆಯಲ್ಲ ಆ ಭಾಗವನ್ನು ಅಂತ ಅನ್ಸುತ್ತೆ ಅಂತ. ಈಗ ಕುವೆಂಪು ಅವರ ಇದರಲ್ಲಿ ನೋಡಿದ್ರೆ ಅವಳ ಭಾವ ಇದೆಯಲ್ಲ, ಭಾವಶುದ್ಧಿ ಕಾಣಿಸುತ್ತೆ. ಎಲ್ಲರನ್ನೂ ತಾಯಿಯಾಗಿ ನೋಡುವಿಕೆ, ಬೇರೆಯವರ ನೋವನ್ನು ತಾನು ಸ್ವೀಕಾರ ಮಾಡುವಂಥದ್ದು. ಈಗ ರಾಮನ ಜ್ವರವನ್ನು ಸ್ವೀಕರಿಸಿ ಶಬರಿ ಅವನಿಗೆ ಜೀವದಾನ ಮಾಡಿದ್ಲು ಅಂತ ಕುವೆಂಪು ಪರ್ಯಾಯವಾಗಿ ಹೇಳೋದು. ರಾಮನಿಗೆ ತನ್ನ ಜೀವವನ್ನು ಕೊಟ್ಟು ಉಳಿಸಿದಳು ಅಂತ ಈ ಭಾವ. ಕೆಲಸ ಮಾಡಿರೋದು ಯಾವುದು? ಸಿದ್ಧಳಾದದ್ದಕ್ಕೆ, ಅಂದರೆ ಅವಳು ಯೋಗದ ಕೊನೆ ಮುಟ್ಟಿದ್ದಕ್ಕೆ ಕಾರಣ ಏನು ಅಂದರೆ ಈ ವಿಶ್ವಪ್ರೇಮ ಅಂತ. ರಾಮಪ್ರೇಮ ಮಾತ್ರ ಅಲ್ಲ, ಈ ವಿಶ್ವಪ್ರೇಮ ಅಂತ. ಯಾರದೋ ನೋವನ್ನು ತನ್ನ ನೋವನ್ನಾಗಿಸಿಕೊಳ್ತಾಳೆ ಅನ್ನೋದನ್ನು ಕುವೆಂಪು ಕಟ್ಟಿದರೆ, ಭಕ್ತಿ ಅನ್ನುವ ಒಂದು ಭಾವಕ್ಕೆ ತನ್ನನ್ನು ಹೇಗೆ ಕೊಟ್ಟುಕೊಂಡ್ಲು ಅನ್ನೋದನ್ನು ಉಳಿದ ಕವಿಗಳೆಲ್ಲ ಹೇಳ್ತಾರೆ. ಹಾಗಾಗಿ ಒಂದು ಮಹಾನ್ ಶಕ್ತಿಗೆ ನಮ್ಮನ್ನು ನಾವು ಕೊಟ್ಟುಕೊಂಡು ಅಂದರೆ ಏನು? ಅದರ ಅಸ್ತಿತ್ವವನ್ನು ಒಪ್ಪೋದು ಯಾವಾಗ? ಕಾಣುವುದಕ್ಕಿಂತ ಮೊದಲು ಕೇಳಿ ಒಪ್ಪಿ ಅಂತ. ಈಗ ನಾವು ಭಗವಂತನನ್ನು ಒಪ್ಪಿದ್ದೀವಿ. ಹೇಗೆ? ಭಗವಂತನ ಬಗ್ಗೆ ಕೇಳಿ ಒಪ್ಪಿದ್ದೀವಿ, ಕಂಡಲ್ಲ. ಕೇಳಿ ಒಪ್ಪಿದಾಗ ಒಂದು ಅನುಮಾನದ ಎಳೆ ಇರುತ್ತೆ. ಆ ಅನುಮಾನದ ಎಳೆ ಇರಬಾರದು. ಅನುಮಾನ ಬಂತ ಅವನು ದಕ್ಕೋದಿಲ್ಲ. ಹೇಗೆ ಅಂದರೆ ಅವನು ಇದ್ದೇ ಇದ್ದಾನೆ ಅಂತ. ಶಬರಿಯಲ್ಲಿ ನಮ್ಮ ಹಿರಿಯರು ಹಾಕಿ ಕೊಟ್ಟಿರೋದು ಇದು ಅಂತ. ಕೇಳಿದ್ದೆ, ಈಗ ಕಂಡೆ. ಕೇಳಿದ್ದಾಗಲೂ ಸತ್ಯ ಅಂತಲೇ ಅವಳು ಕೇಳಿದ್ದೆ, ಬಂದ ಮೇಲೆ ನೋಡೋಣ ಹೇಗೆ ಅಂತಲ್ಲ. ಹೀಗೆ ಕೇಳಿದ್ದನ್ನು ಅಂದರೆ ಕೇಳಿದ್ದು ಅಂದರೆ ಕಂಡವರು ಹೇಳಿದ್ದನ್ನು ಪರಿಪೂರ್ಣವಾಗಿ ಒಪ್ಪಿ ಅವನನ್ನು ಬಯಸುವುದರ ಜೊತೆಗೆ ತನ್ನ ಸುತ್ತ ಇರುವ ಪ್ರಪಂಚವನ್ನು ಅಷ್ಟೇ ಪ್ರೀತಿಯಿಂದ ಕಂಡು ಬದುಕೋದಿದೆಯಲ್ಲ, ಇದು ಶಬರಿಯ ಸಿದ್ಧಿಯ ಮಾರ್ಗ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ಮಾರ್ಗದಲ್ಲಿ ಸಾಗಿ, ಇಷ್ಟೂ ಕವಿಗಳು ಕಟ್ಟಿಕೊಟ್ಟ ಮಾರ್ಗದಲ್ಲಿ ಸಾಗಿ ವಾಲ್ಮೀಕಿಗಳ ಶಬರಿ ಸಿದ್ಧಳಾಗಿದ್ದಾಳೆ.